ಮನದ ಮಾತು ನವೆಂಬರ್ 28ರಂದು ಪ್ರಸಾರವಾದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ನ ಕನ್ನಡ ಅನುವಾದದ ಆಯ್ದ ಅವತರಣಿಕೆ. ಕೃಪೆ ಆಕಾಶವಾಣಿ ಬೆಂಗಳೂರು. ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಇಂದು ಮತ್ತೊಮ್ಮೆ ನಾವು ಮನದ ಮಾತಿನಲ್ಲಿ ಒಗ್ಗೂಡುತ್ತಿದ್ದೇವೆ. 2 ದಿನಗಳ ನಂತರ ಡಿಸೆಂಬರ್ ತಿಂಗಳು ಆರಂಭವಾಗುತ್ತಿದೆ. ಡಿಸೆಂಬರ್ ಬರುತ್ತಿದ್ದಂತೆ ಮಾನಸಿಕವಾಗಿ ನಮಗೆ ಅಂತೂ ವರ್ಷ ಮುಗಿಯಿತು ಎಂದೆನಿಸುತ್ತದೆ. ಇದು ವರ್ಷದ ಕೊನೆಯ ಮಾಸವಾಗಿದೆ. ನವವರ್ಷಕ್ಕೆ ಹೊಸ ಯೋಜನೆಗಳನ್ನು ಹೆಣೆಯಲಾರಂಭಿಸುತ್ತೇವೆ. ಇದೇ ತಿಂಗಳು ನೌಕಾಪಡೆ ದಿನ ಮತ್ತು ಸಶಸ್ತ್ರ ಪಡೆಗಳ ಧ್ವಜ ದಿನವನ್ನು ದೇಶ ಆಚರಿಸುತ್ತದೆ. ಡಿಸೆಂಬರ್ 16ರಂದು 1971ನೇ ವರ್ಷದಲ್ಲಿ ನಡೆದ ಯುದ್ಧದ ಸ್ವರ್ಣ ಜಯಂತಿಯನ್ನು ದೇಶ ಆಚರಿಸುತ್ತಿದೆ ಎಂದು ನಮಗೆಲ್ಲ ತಿಳಿದಿದೆ. ನಾನು ಈ ಎಲ್ಲ ಸಂದರ್ಭಗಳಲ್ಲಿ ದೇಶದ ಸುರಕ್ಷತಾ ಬಲವನ್ನು ಸ್ಮರಿಸುತ್ತೇನೆ, ನಮ್ಮ ಯೋಧರನ್ನು ಸ್ಮರಿಸುತ್ತೇನೆ ಹಾಗೂ ವಿಶೇಷವಾಗಿ ಇಂಥ ಯೋಧರಿಗೆ ಜನ್ಮ ನೀಡಿದ ವೀರ ಮಾತೆಯರನ್ನು ಸ್ಮರಿಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಯುವಕರಿಂದ ಸಮೃದ್ಧವಾಗಿರುವ ಪ್ರತಿ ದೇಶದಲ್ಲೂ 3 ಅಂಶಗಳು ಅತ್ಯಂತ ಮೌಲಿಕವಾದದ್ದಾಗಿರುತ್ತವೆ. ಈಗ ಅವುಗಳೇ ಕೆಲವು ಬಾರಿ ಯುವಕರ ನಿಜವಾದ ಗುರುತಾಗಿ ಬಿಡುತ್ತಿವೆ. ಮೊದಲನೆಯ ಅಂಶವೆಂದರೆ ಚಿಂತನೆಗಳು ಅಥವಾ ಆವಿಷ್ಕಾರ. ಎರಡನೆಯದ್ದೆಂದರೆ ಅಪಾಯವನ್ನು ಎದುರಿಸುವ ಎದೆಗಾರಿಕೆ. ಮತ್ತು ಮೂರನೆಯದ್ದು ಎಲ್ಲವನ್ನೂ ಮಾಡುತ್ತೇನೆ ಎನ್ನುವ ಸ್ಥೈರ್ಯ. ಅಂದರೆ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸುವ ಬದ್ಧತೆ. ಪರಿಸ್ಥಿತಿಗಳು ಎಷ್ಟೇ ವಿಪರೀತಕ್ಕೆ ಹೋದರೂ ಒಂದೊಮ್ಮೆ ಈ 3 ಅಂಶಗಳು ಒಂದಕ್ಕೊಂದು ಸೇರಿಕೊಂಡರೆ ಅಭೂತಪೂರ್ವವಾದ ಪರಿಣಾಮ ದೊರೆಯುತ್ತದೆ. ಚಮತ್ಕಾರವೇ ಆಗಿಬಿಡುತ್ತದೆ. ಇಂದಿನ ದಿನಗಳಲ್ಲಿ ನಾವು 4 ಕಡೆಗಳಿಂದ ನವೋದ್ಯಮ ನವೋದ್ಯಮ ನವೋದ್ಯಮಗಳೆಂದು ಕೇಳುತ್ತಲೇ ಇದ್ದೇವೆ. ನಿಜವಾದ ಮಾತು ಏನೆಂದರೆ ಇದು ನವೋದ್ಯಮಗಳ ಯುಗವಾಗಿದೆ. ಹಾಗೂ ಈ ನವೋದ್ಯಮದ ಯುಗದಲ್ಲಿ ಭಾರತ ವಿಶ್ವದಲ್ಲಿ ಒಂದು ರೀತಿಯಲ್ಲಿ ನೇತೃತ್ವ ವಹಿಸುತ್ತಿದೆ ಎನ್ನುವುದು ನಿಜವಾದ ಸಂಗತಿಯಾಗಿದೆ. ವರ್ಷದಿಂದ ವರ್ಷಕ್ಕೆ ನವೋದ್ಯಮಗಳಿಗೆ ದಾಖಲೆ ಮಟ್ಟದಲ್ಲಿ ಹೂಡಿಕೆಯಾಗುತ್ತಿದೆ. ಈ ಕ್ಷೇತ್ರವು ಅತ್ಯಂತ ವೇಗವಾಗಿ ಮುಂದೆ ಸಾಗುತ್ತಿದೆ. ದೇಶದ ಚಿಕ್ಕಪುಟ್ಟ ನಗರಗಳನ್ನು ನವೋದ್ಯಮಗಳು ತಲುಪುತ್ತಿವೆ. ಇಂದಿನ ಚರ್ಚೆಯಲ್ಲಿದೆ. ತಾವೆಲ್ಲರೂ ಇದರ ಕುರಿತು ಕೇಳಿರಬಹುದು. ಯೂನಿಕಾರ್ನ್ ನವೋದ್ಯಮವೆಂದರೆ ಇದರ ಮೌಲ್ಯ ಕಡಿಮೆ ಎಂದರೂ $1 ಬಿಲಿಯನ್ ಆಗಿದೆ. ಅಂದರೆ ಹತ್ತಿರ 7,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯವನ್ನು ಇಂತಹ ನವೋದ್ಯಮಗಳು ಹೊಂದಿರುತ್ತವೆ. ಸ್ನೇಹಿತರೆ, 2015ನೇ ವರ್ಷದವರೆಗೆ ದೇಶದಲ್ಲಿ ಅಷ್ಟೇನೂ ಅಂದರೆ ಕೇವಲ 9 ರಿಂದ 10 ಯೂನಿಕಾರ್ನ್ ನವೋದ್ಯಮಗಳು ಕಾರ್ಯನಿರ್ವಹಿಸುತ್ತಿದ್ವು. ಆದರೆ ಈಗ ವಿಶ್ವದಲ್ಲಿಯೇ ಭಾರತವು ಯೂನಿಕಾರ್ನ್ ನವೋದ್ಯಮಗಳಲ್ಲೂ ಕೀರ್ತಿ ಪತಾಕೆಯನ್ನು ಹಾರಿಸುತ್ತಿದೆ ಎನ್ನುವುದನ್ನು ಕೇಳಿದ್ರೆ ತಮಗೆ ಸಂತಸವಾಗಬಹುದು. ಒಂದು ವರದಿಯ ಪ್ರಕಾರ ಇದೇ ವರ್ಷ ಒಂದು ದೊಡ್ಡ ಬದಲಾವಣೆ ಉಂಟಾಗಿದೆ. ಕೇವಲ 10 ತಿಂಗಳಲ್ಲಿ ಭಾರತದಲ್ಲಿ ಪ್ರತಿ 10 ದಿನಗಳಿಗೆ ಒಂದರಂತೆ ಯೂನಿಕಾರ್ನ್ ನವೋದ್ಯಮ ಸೃಷ್ಟಿಯಾಗಿದೆ. ನಮ್ಮ ಯುವಜನತೆ ಕೊರೋನಾ ಮಹಾಮಾರಿಯ ಮಧ್ಯದಲ್ಲಿ ಈ ಯಶಸ್ಸನ್ನು ಗಳಿಸಿದ್ದಾರೆ ಎನ್ನುವುದರಿಂದಲೂ ಈ ಸಂಗತಿ ಅತ್ಯಂತ ಪ್ರಮುಖ ವಿಚಾರವಾಗುತ್ತದೆ. ಇಂದು ಭಾರತದಲ್ಲಿ 70ಕ್ಕೂ ಅಧಿಕ ಯೂನಿಕಾರ್ನ್ ನವೋದ್ಯಮಗಳಿವೆ. ಅಂದರೆ 70ಕ್ಕೂ ಅಧಿಕ ನವೋದ್ಯಮಗಳು $1 ಬಿಲಿಯನ್ ಅಧಿಕ ಮೌಲ್ಯವನ್ನು ಹೊಂದಿವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಮನದ ಮಾತು ಕಾರ್ಯಕ್ರಮದಲ್ಲಿ ನಾವು ಅಮೃತ ಮಹೋತ್ಸವದ ಕುರಿತು ಮಾತನಾಡಿದೆವು. ಅಮೃತ ಕಾಲದಲ್ಲಿ ಹೇಗೆ ನಮ್ಮ ದೇಶವಾಸಿಗಳು ಹೊಸ ಸಂಕಲ್ಪಗಳನ್ನು ಪೂರ್ಣಗೊಳಿಸುತ್ತಿದ್ದಾರೆ ಎನ್ನುವುದರ ಕುರಿತು ನಾನು ಚರ್ಚೆ ನಡೆಸಿದೆ. ಹಾಗೂ ಜೊತೆಗೆ ಡಿಸೆಂಬರ್ ತಿಂಗಳಲ್ಲಿ ನಡೆಯಲಿರುವ ಸೇನೆಯ ಶೌರ್ಯದೊಂದಿಗೆ ಗುರುತಿಸಲ್ಪಡುವ ಸಂದರ್ಭದ ಕುರಿತು ನಾನು ಉಲ್ಲೇಖಿಸಿದ್ದೇನೆ.
ಡಿಸೆಂಬರ್ ತಿಂಗಳಿನಲ್ಲಿಯೇ ನಾವೆಲ್ಲರೂ ಪ್ರೇರಣೆ ಪಡೆಯುವಂತಹ ಮತ್ತೊಂದು ದೊಡ್ಡ ದಿನ ನಮ್ಮ ಎದುರು ಆಗಮಿಸುತ್ತಿದೆ. ಅದು ಡಿಸೆಂಬರ್ 6. ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯತಿಥಿಯ ದಿನವಾಗಿದೆ. ಬಾಬಾ ಸಾಹೇಬರು ದೇಶ ಹಾಗೂ ಸಮಾಜಕ್ಕಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಣೆ ಮಾಡುವುದಕ್ಕಾಗಿಯೇ ತಮ್ಮ ಇಡೀ ಜೀವನವನ್ನು ಸಮರ್ಪಿತಗೊಳಿಸಿದ್ದರು. ನಮ್ಮ ಸಂವಿಧಾನದ ಮೂಲ ಆಶಯವೂ ಇದೇ ಆಗಿದೆ ಎನ್ನುವುದನ್ನು ನಾವು ದೇಶವಾಸಿಗಳು ಎಂದಿಗೂ ಮರೆಯಬಾರದು. ಸಂವಿಧಾನವು ಎಲ್ಲ ನಾಗರಿಕರು ತಮ್ಮ ತಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಣೆ ಮಾಡುವಂತೆ ಅಪೇಕ್ಷಿಸುತ್ತದೆ. ಹೀಗಾಗಿ ಬನ್ನಿ, ಈ ಅಮೃತ ಮಹೋತ್ಸವದ ಸಮಯದಲ್ಲಿ ನಮ್ಮ ಕರ್ತವ್ಯಗಳನ್ನು ಸಂಪೂರ್ಣ ನಿಷ್ಠೆಯಿಂದ ನಿಭಾಯಿಸಲು ಪ್ರಯತ್ನಿಸುವುದಾಗಿ ನಾವೂ ಸಹ ಸಂಕಲ್ಪ ಕೈಗೊಳ್ಳೋಣ. ಇದೇ ನಾವು ಬಾಬಾ ಸಾಹೇಬರಿಗೆ ಸಲ್ಲಿಸುವ ನಿಜವಾದ ಶ್ರದ್ಧಾಂಜಲಿಯಾಗಿದೆ. ಸ್ನೇಹಿತರೆ, ನಾವು ಈಗ ಡಿಸೆಂಬರ್ ತಿಂಗಳಿಗೆ ಪದಾರ್ಪಣೆ ಮಾಡುತ್ತಿದ್ದೇವೆ. ಮುಂದಿನ ಮನದ ಮಾತು 2021ನೇ ವರ್ಷದ ಕೊನೆಯ ಮನದ ಮಾತಾಗಿರುವುದು ಸ್ವಾಭಾವಿಕವೇ ಆಗಿದೆ. 2022ರಲ್ಲಿ ಮತ್ತೆ ಯಾತ್ರೆಯನ್ನು ಆರಂಭಿಸೋಣ. ಹಾಗೂ ನಾನು ತಮ್ಮಿಂದ ಬಹಳಷ್ಟು ಸಲಹೆಗಳನ್ನು ನಿರೀಕ್ಷಿಸುತ್ತೇನೆ ಹಾಗೂ ಅಪೇಕ್ಷೆ ಮಾಡುತ್ತಲೇ ಇರುತ್ತೇನೆ. ತಾವು ಈ ವರ್ಷಕ್ಕೆ ಹೇಗೆ ವಿದಾಯ ಹೇಳುತ್ತಿದ್ದೀರಿ? ಹೊಸ ವರ್ಷದಲ್ಲಿ ಏನೆಲ್ಲ ಮಾಡುವವರಿದ್ದೀರಿ? ಇವುಗಳೆಲ್ಲವನ್ನು ಖಂಡಿತವಾಗಿ ಹೇಳಿ. ಹಾಗೂ ಕರೋನಾ ಇನ್ನೂ ಹೋಗಿಲ್ಲ ಎನ್ನುವುದನ್ನು ಎಂದೂ ಮರೆಯಬೇಡಿ. ಜಾಗ್ರತೆ ವಹಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ವ್ಯಕ್ತಿ ವಿಶೇಷ. ಭಾರತೀಯ ಸೇನಾಪಡೆಗಳ ಮುಖ್ಯಸ್ಥ ಸಿಡಿಎಸ್ ಜನರಲ್ ಬಿಪಿನ್ ರಾವತ್ ಅವರ ಬಗ್ಗೆ ಈ ಸಂಚಿಕೆಯ ವ್ಯಕ್ತಿ ವಿಶೇಷ ಅಂಕಣದಲ್ಲಿ ತಿಳಿದುಕೊಳ್ಳೋಣ. ಉತ್ತರಾಖಂಡದ ಪೌರಿಯ ಹಿಂದೂ ಗರ್ವಾಲೆ ರಜಪೂತ ಕುಟುಂಬದಲ್ಲಿ ಲಕ್ಷ್ಮಣ್ ಸಿಂಗ್ ರಾವತ್ ಅವರ ಮಗನಾಗಿ 1958ರ ಮಾರ್ಚ್ 16ರಂದು ಇವರು ಜನಿಸಿದ್ರು. ಈ ಕುಟುಂಬವು 4 ತಲೆಮಾರುಗಳಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದೆ. ರಾವತ್ ಅವರು ಡೆಹ್ರಾಡೂನ್, ಸಿಮ್ಲಾಗಳಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಬಳಿಕ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಸೇರಿದ್ರು. ಮಧ್ಯಪ್ರದೇಶದ ಶಹದೋಲ್ ನಿವಾಸಿ ರಾಜಕಾರಣಿ ದಿವಂಗತ ಮೃಗೇಂದ್ರ ಸಿಂಗ್ ಅವರ ಪುತ್ರಿ ಮಧುಲಿಕಾ ಅವರನ್ನು ರಾವತ್ ವಿವಾಹವಾಗಿದ್ದು ಅವರಿಗೆ 2 ಪುತ್ರಿಯರಿದ್ದಾರೆ. 1978ರ ಡಿಸೆಂಬರ್ 16ರಂದು ಗೋರ್ಖಾ ರೈಫಲ್ನಲ್ಲಿ ಸೇರ್ಪಡೆಗೊಂಡು ಹಂತ ಹಂತವಾಗಿ ಇವರು ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ರು. ಸೇನೆಯ 37ನೇ ಉಪಮುಖ್ಯಸ್ಥರಾಗಿ 2016ರ ಸೆಪ್ಟೆಂಬರ್ 1ರಿಂದ ಡಿಸೆಂಬರ್ 31ರವರೆಗೆ ಕಾರ್ಯನಿರ್ವಹಿಸಿದ್ರು. ಸೇನೆಯ 27ನೇ ಮುಖ್ಯಸ್ಥರಾಗಿ 2016ರ ಡಿಸೆಂಬರ್ 31ರಿಂದ 2019ರ ಡಿಸೆಂಬರ್ 31ರವರೆಗೆ ಕಾರ್ಯನಿರ್ವಹಿಸಿದ್ರು. ಸೇನಾ ಸಿಬ್ಬಂದಿ ಸಮಿತಿಯ 32ನೇ ಮುಖ್ಯಸ್ಥರಾಗಿ 2019ರ ಸೆಪ್ಟೆಂಬರ್ 27ರಿಂದ ಡಿಸೆಂಬರ್ 31ರವರೆಗೆ ಕಾರ್ಯನಿರ್ವಹಿಸಿದ್ರು. ದೇಶದ 3 ಸೇನಾಪಡೆಗಳ ಮುಖ್ಯಸ್ಥರಾಗಿ ಅಂದರೆ ಸಿಡಿಎಸ್ ಆಗಿ 2019ರ ಡಿಸೆಂಬರ್ 31ರಿಂದ 2021ರ ಡಿಸೆಂಬರ್ 8ರವರೆಗೆ ಕಾರ್ಯನಿರ್ವಹಿಸಿದ್ದಾರೆ. ಬಿಪಿನ್ ರಾವತ್ ಅವರು ದೇಶದ ಮೊದಲ ಸಿಡಿಎಸ್ ಆಗಿದ್ರು. ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ ಈ 3 ವಿಭಾಗಗಳಿಗೆ ಮುಖ್ಯಸ್ಥರ ನೇಮಕವಾಗಬೇಕು ಎಂಬ ಬೇಡಿಕೆ ಹಲವು ದಶಕಗಳಿಂದ ಕೇಳಿಬಂದಿತ್ತು. ಅದರಲ್ಲೂ 1999ರ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಬೇಡಿಕೆ ಮತ್ತಷ್ಟು ತೀವ್ರಗೊಂಡ ಹಿನ್ನೆಲೆಯಲ್ಲಿ ಸೇನಾ ಮುಖ್ಯಸ್ಥರಾಗಿದ್ದ ರಾವತ್ ಅವರ ದಕ್ಷತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ 2019ರಲ್ಲಿ ಅವರನ್ನು ಸಿಡಿಎಸ್ ಆಗಿ ನೇಮಿಸಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ನ್ಯೂಕ್ಲಿಯರ್ ಅಥಾರಿಟಿಯ ಸದಸ್ಯರಾಗಿದ್ರು. ಸೇನೆಯ 3 ಪಡೆಗಳಿಗೆ ರಾವತ್ ಅವರು ರಕ್ಷಣಾ ಸಲಹೆ ನೀಡ್ತಿದ್ರು. ರಕ್ಷಣಾ ಸ್ವಾಧೀನ ಸಮಿತಿ, ರಕ್ಷಣಾ ಯೋಜನಾ ಸಮಿತಿಯ ಸದಸ್ಯರಾಗಿದ್ರು. 3 ಪಡೆಗಳ ಮಧ್ಯೆ ಸಂವಹನ ಸಂಪರ್ಕ ಸಾಧಿಸುವುದು ಅವರ ಹೊಣೆಗಾರಿಕೆಯಾಗಿತ್ತು. ಅಂತಾರಾಷ್ಟ್ರೀಯ ಸಹಕಾರ ಯೋಜನೆ ರೂಪಿಸುವುದು, ಮಾನವೀಯ ನೆರವು ನೀಡುವುದು ಇವರ ಜವಾಬ್ದಾರಿಯಾಗಿತ್ತು. ನಿರೀಕ್ಷಿತ ಬಜೆಟ್ನ ಆಧಾರದ ಮೇಲೆ
ಬಂಡವಾಳ ಸ್ವಾಧೀನ ಪ್ರಸ್ತಾವನೆ ಸಿದ್ಧಪಡಿಸುವುದು, 3 ಪಡೆಗಳ ದಕ್ಷತೆ ಹೆಚ್ಚಿಸುವುದು, ಶೋಧ ಪ್ರತಿದಾಳಿಗೆ ಅಣಿಗೊಳಿಸುವುದು, 5 ವರ್ಷದ ರಕ್ಷಣಾ ಬಂಡವಾಳ ಸ್ವಾಧೀನ ಯೋಜನೆಯನ್ನು ರೂಪಿಸುವುದು, ದೇಶೀಯವಾಗಿ ಶಸ್ತ್ರಾಸ್ತ್ರ ಉತ್ಪಾದನೆ ಹೆಚ್ಚಿಸಲು ಯೋಜನೆ ರೂಪಿಸುವುದು ಇವರ ಹೊಣೆಗಾರಿಕೆಗಳಾಗಿತ್ತು. ಬಿಪಿನ್ ರಾವತ್ 2015ರ ಫೆಬ್ರವರಿ 3ರಂದು ನಾಗಾಲ್ಯಾಂಡ್ನ ಡಿಮಾಪುರ್ನಲ್ಲಿ ಚೀತಾ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ಅದು ಪತನಗೊಂಡಿತ್ತು. ಆಗ ಅವರು ಲೆಫ್ಟಿನೆಂಟ್ ಜನರಲ್ ಆಗಿದ್ರು. ಅದೃಷ್ಟವಶಾತ್ ಪಾರಾಗಿದ್ರು. ರಾವತ್ ಅವರು ಸೇನೆಯಲ್ಲಿ ಸಲ್ಲಿಸಿದ ಸೇವೆಗೆ ಪರಮ ವಿಶಿಷ್ಟ ಸೇವಾ ಪದಕ, ಅತಿ ವಿಶಿಷ್ಟ ಸೇವಾ ಪದಕ, ಉತ್ತಮ ಯುದ್ಧ ಸೇವಾ ಪದಕ ಸಹಿತ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. 1971ರಲ್ಲಿ ಪಾಕಿಸ್ತಾನದೊಂದಿಗೆ ಭಾರತೀಯ ಸೇನೆಯ ವಿಜಯ ಹಾಗೂ ಬಾಂಗ್ಲಾ ವಿಮೋಚನೆಯ ಸುವರ್ಣ ವರ್ಷದ ಪ್ರಯುಕ್ತ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ 2021ರ ಅಕ್ಟೋಬರ್ 22ರಿಂದ 3 ದಿನ ಆಯೋಜಿಸಿದ್ದ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಲು ರಾವತ್ ಅವರು ಬೆಂಗಳೂರಿಗೆ ಆಗಮಿಸಿದ್ರು. ಜನರಲ್ ಬಿಪಿನ್ ರಾವತ್ ಅವರು ಮಡಿಕೇರಿ ಬಗ್ಗೆ ಹೆಚ್ಚಿನ ಪ್ರೀತಿ ಮತ್ತು ಗೌರವವನ್ನ ಹೊಂದಿದ್ರು. ಮಡಿಕೇರಿಯಲ್ಲಿರುವ ಜನರಲ್ ಕೆಎಸ್ ತಿಮ್ಮಯ್ಯ ಮ್ಯೂಸಿಯಂಗೆ ಯುದ್ಧ ಹೆಲಿಕಾಪ್ಟರ್ ಬರಲು ಕಾರಣಕರ್ತರಾಗಿದ್ರು. ಮಡಿಕೇರಿಯಲ್ಲಿರುವ ಜನರಲ್ ಕೆಎಸ್ ತಿಮ್ಮಯ್ಯ ಮ್ಯೂಸಿಯಂ ಉದ್ಘಾಟನೆಗೆ 2021ರ ಫೆಬ್ರವರಿ 6ರಂದು ರಾಷ್ಟ್ರಪತಿ ರಮಾನಾಥ್ ಕೋವಿಂದ್ ಅವರೊಂದಿಗೆ ರಾವತ್ ಅವರು ಆಗಮಿಸಿದ್ರು. 2019ರಲ್ಲಿ ಗೋಣಿಕೊಪ್ಪ ಕಾವೇರಿ ಕಾಲೇಜು ಆವರಣದಲ್ಲಿ ಸ್ಥಾಪಿತವಾಗಿರುವ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ, ಜನರಲ್ ಕೆಎಸ್ ತಿಮ್ಮಯ್ಯ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲೂ ಇವರು ಪಾಲ್ಗೊಂಡಿದ್ರು. 2016ರಲ್ಲಿ ಇವರು ಕೊಡಗಿಗೆ ಪ್ರಥಮ ಭೇಟಿ ನೀಡಿದ್ರು. ಬಿಟ್ಟಂಗಾಲದಲ್ಲಿ ಆಯೋಜಿಸಿದ್ದ ಗಲ್ಫ್ ಟೂರ್ನಮೆಂಟ್ನಲ್ಲಿ ಪಾಲ್ಗೊಂಡಿದ್ರು. ಬಿಪಿನ್ ರಾವತ್ ನೇತೃತ್ವದ ಪ್ರಮುಖ ಕಾರ್ಯಾಚರಣೆಗಳು ಹೀಗಿದೆ. ಪಾಕಿಸ್ತಾನದ ವಿರುದ್ಧ ಜನರಲ್ ರಾವತ್ ನೇತೃತ್ವದಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿತ್ತು. ಪಿಒಕೆಯಲ್ಲಿ ಸರ್ಜಿಕಲ್ ಸ್ಟ್ರೈಕ್, 2019ರ ಬಾಲಕೋಟ್ ದಾಳಿ, ಗಡಿಭಾಗದಲ್ಲಿ ಭದ್ರತೆಯನ್ನ ಬಿಗಿಗೊಳಿಸಲಾಗಿತ್ತು. 2017ರ ಡೋಕ್ಲಾಂ ಸಂಕಷ್ಟ ಎದುರಾದ ಸಂದರ್ಭದಲ್ಲಿ ಪಿಎಲ್ಎಗೆ ಸವಾಲೊಡ್ಡುವಂತೆ ಭಾರತೀಯ ಸೇನೆಯನ್ನು ಮುನ್ನಡೆಸಿದ ಕೀರ್ತಿ ಬಿಪಿನ್ ರಾವತ್ ಅವರಿಗೆ ಸಲ್ಲುತ್ತದೆ. ಇದಲ್ಲದೆ ಪಿಎಲ್ಎ ಗಡಿ ಅತಿಕ್ರಮಣಕ್ಕೆ ತಡೆಯೊಡ್ಡುವಲ್ಲಿ ಸೇನೆಯನ್ನು ಹುರಿದುಂಬಿಸುವ ಕೆಲಸವನ್ನು ಅವರು ಮುಂದುವರೆಸಿದ್ರು. ಮಣಿಪುರದ ಚಂದೇಲ್ ಪ್ರದೇಶದಲ್ಲಿ 2015ರ ಜೂನ್ 4ರಂದು ನಾಗಾ ಬಂಡುಕೋರರು ಮಾಡಿದ ದಾಳಿಯಲ್ಲಿ 18 ಯೋಧರು ಹುತಾತ್ಮರಾಗಿದ್ರು. ಆದರೆ ಇದಾದ 3 ದಿನಗಳಲ್ಲಿ ಮಯನ್ಮಾರ್ಗೆ ನುಗ್ಗಿದ ಭಾರತದ ಯೋಧರು ಸೇಡು ತೀರಿಸಿಕೊಂಡ್ರು. ಇಂತಹ ಮಹತ್ತರ ಕಾರ್ಯಾಚರಣೆಯ ಮೇಲುಸ್ತುವಾರಿ ವಹಿಸಿದ್ದು ಬಿಪಿನ್ ರಾವತ್ ಅವರೇ. 2015ರ ಜೂನ್ 7ರಂದು ಮಯನ್ಮಾರ್ ಪ್ರವೇಶಿಸಿದ ಭಾರತದ ಯೋಧರು 40 ನಿಮಿಷದಲ್ಲಿ 38 ನಾಗಾ ಬಂಡುಕೋರರನ್ನು ಹೊಡೆದುರುಳಿಸಿದ್ರು. 2015ರಲ್ಲಿ ಮಯನ್ಮಾರ್ನಲ್ಲಿ ನಡೆದ ಭಯೋತ್ಪಾದಕರ ವಿರುದ್ಧದ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ರಾವತ್ ಅವರು ಮಹತ್ವದ ಪಾತ್ರ ವಹಿಸಿದ್ರು. ಈಶಾನ್ಯ ರಾಜ್ಯಗಳಲ್ಲಿ ಬಂಡುಕೋರರು ಉಗ್ರರ ಉಪಟಳಕ್ಕೆ ಕಡಿವಾಣ ಹಾಕುವಲ್ಲಿ ರಾವತ್ ಅವರ ಪಾತ್ರ ಮಹತ್ವವಾದದ್ದು. ಜಮ್ಮು ಕಾಶ್ಮೀರ, ಅರುಣಾಚಲ ಪ್ರದೇಶದ ಗಡಿ, ಈಶಾನ್ಯ ರಾಜ್ಯಗಳ ಸೂಕ್ಷ್ಮ ಪ್ರದೇಶದಲ್ಲಿ ಇವರು ಕರ್ತವ್ಯವನ್ನ ನಿರ್ವಹಿಸಿದ್ರು. ಬಿಪಿನ್ ರಾವತ್ ಅವರ ಪತ್ನಿ ಮಧುಲಿಕಾ ರಾವತ್ ಅವರು ಸೈನಿಕರ ಪತ್ನಿಯರ ಕ್ಷೇಮಾಭಿವೃದ್ಧಿ ಒಕ್ಕೂಟ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ರು. ಸೈನಿಕರ ಪತ್ನಿಯರು, ಮಕ್ಕಳು ಮತ್ತು ಕುಟುಂಬಸ್ಥರ ಏಳಿಗೆ ದಿಶೆಯಲ್ಲಿ ಈ ಒಕ್ಕೂಟ ಕಾರ್ಯನಿರ್ವಹಿಸುತ್ತಿದ್ದು, ಇದರ ನೇತೃತ್ವವನ್ನು ಮಧುಲಿಕಾ ರಾವತ್ ವಹಿಸಿಕೊಂಡಿದ್ರು. ಇದಕ್ಕೂ ಮೊದಲು ಅವರು ವೀರ ನಾರಿಯರು, ಅಂದರೆ ಹುತಾತ್ಮ ಸೈನಿಕರ ಪತ್ನಿಯರು ಹಾಗೂ ವಿಶಿಷ್ಟ ಚೇತನ ಮಕ್ಕಳ ನೆರವಿಗಾಗಿ ಹಲವು ಅಭಿಯಾನದಲ್ಲಿ ಪಾಲ್ಗೊಂಡಿದ್ರು. ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆ ಸೇರಿ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ಇವರು ತಮ್ಮನ್ನು ತೊಡಗಿಸಿಕೊಂಡಿದ್ರು. ತಮಿಳುನಾಡಿನ ನೀಲಗಿರಿ ಹಿಲ್ಸ್ನ ವೆಲ್ಲಿಂಗ್ಟನ್ನಲ್ಲಿರುವ ಡಿಫೆನ್ಸ್ ಸರ್ವಿಸ್ ಆಫ್ ಕಾಲೇಜಿನಲ್ಲಿ ನಡೆಯಲಿದ್ದ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲು ದೆಹಲಿಯಿಂದ ವಿಮಾನದಲ್ಲಿ ಆಗಮಿಸಿ ಕೊಯಮತ್ತೂರು ಸಮೀಪದ ಸೂಳೂರು ಎಂಬಲ್ಲಿಂದ ಹೆಲಿಕಾಪ್ಟರ್ನಲ್ಲಿ
ಬಿಪಿನ್ ರಾವತ್ ಪತ್ನಿ ಹಾಗೂ ಇತರೆ 12 ಸಿಬ್ಬಂದಿಯೊಂದಿಗೆ ಪ್ರಯಾಣಿಸುತ್ತಿದ್ದರು. ಅವರು ವೆಲ್ಲಿಂಗ್ಟನ್ ತಲುಪಲು 5 ನಿಮಿಷ ಇರುವಾಗಲೇ ಹೆಲಿಕಾಪ್ಟರ್ ಪತನಗೊಂಡಿತು. ಬಿದ್ದ ರಭಸಕ್ಕೆ ಹೆಲಿಕಾಪ್ಟರ್ ಛಿದ್ರಗೊಂಡು ಉಂಟಾದ ಬೆಂಕಿಯಿಂದ ಬಿಪಿನ್ ರಾವತ್, ಅವರ ಪತ್ನಿ ಮಧುಲಿಕಾ ಸೇರಿ 13 ಮಂದಿ ದುರ್ಮರಣ ಹೊಂದಿದರು. ಸೇನೆಯ ಅತ್ಯುನ್ನತ ನಾಯಕರೊಬ್ಬರು ಈ ರೀತಿಯ ಅವಘಡದಲ್ಲಿ ಸಾವಿಗೀಡಾಗಿದ್ದು ದೇಶದಲ್ಲಿ ಇದೇ ಮೊದಲು. ಬಿಪಿನ್ ರಾವತ್ ಮತ್ತು ಅವರ ಪತ್ನಿ ಮಧುಲಿಕಾ ಅವರ ಅಂತ್ಯಕ್ರಿಯೆಯನ್ನು 2021 ಡಿಸೆಂಬರ್ 10ರಂದು ನವದೆಹಲಿಯ ಕಂಟೋನ್ಮೆಂಟ್ನಲ್ಲಿ ಸೇನಾ ಗೌರವದೊಂದಿಗೆ ನೆರವೇರಿಸಲಾಯಿತು. ಮುಂಬರಲಿರುವ ಪರೀಕ್ಷೆಗಳು ಮತ್ತು ನೇಮಕಾತಿಗಳು. ಐಬಿಪಿಎಸ್ ಇಲಾಖೆಯಿಂದ ಐಬಿಪಿಎಸ್ ಪಿಒ 2021 ಪ್ರಿಲಿಮ್ಸ್ ಪರೀಕ್ಷೆಗಳು ಡಿಸೆಂಬರ್ 4 ಮತ್ತು 11ರಂದು ನಡೆಯಲಿದೆ. ಐಬಿಪಿಎಸ್ ಇಲಾಖೆಯ ಐಬಿಪಿಎಸ್ ಪಿಒ 2021 ಮುಖ್ಯ ಪರೀಕ್ಷೆಯು ಜನವರಿ 2022ರಲ್ಲಿ ನಡೆಯಲಿದೆ. ಯುಪಿಎಸ್ಸಿ ಇಲಾಖೆಯ ಪರೀಕ್ಷೆಗಳು ಹೀಗಿದೆ: ಇಂಜಿನಿಯರಿಂಗ್ ಸರ್ವಿಸಸ್ ಅಂಡ್ ಕಂಬೈನ್ಡ್ ಜಿಯೋ ಸೈಂಟಿಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ 2022 ಜನವರಿ 20, 2022ರಂದು. ಸಿಐಎಸ್ಎಫ್ ಎಸಿ ಎಕ್ಸಿಕ್ಯೂಟಿವ್ ಎಲ್ಡಿಸಿಇ 2022 ಎಕ್ಸಾಮ್ ಮಾರ್ಚ್ 13, 2022ರಂದು. ಎನ್ಡಿಎ ಮತ್ತು ಎನ್ಎ ಎಕ್ಸಾಮಿನೇಷನ್ 2022 ಮತ್ತು ಸಿಡಿಎಸ್ ಎಕ್ಸಾಮಿನೇಷನ್ 2022 ಏಪ್ರಿಲ್ 10, 2022ರಂದು. ಸಿವಿಲ್ ಸರ್ವೀಸಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ 2022 ಮತ್ತು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ 2022 ಥ್ರೂ ಸಿಎಸ್ಪಿ ಎಕ್ಸಾಮಿನೇಷನ್ 2022 ಜೂನ್ 5, 2022ರಂದು. ಐಇಎಸ್ ಐಎಸ್ಎಸ್ ಎಕ್ಸಾಮಿನೇಷನ್ 2022 ಜೂನ್ 24, 2022ರಂದು ನಡೆಯಲಿದೆ. ಕರ್ನಾಟಕ ರಾಜ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ 6ರಿಂದ 8ನೇ ತರಗತಿಯ ಪದವೀಧರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಲಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ವತಿಯಿಂದ ಸುಮಾರು 1,000 ಪಿಎಸ್ಐ ಮತ್ತು ಸುಮಾರು 4,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಲಿದೆ. ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ. ರೇಖಾ 12,000 ರೂಪಾಯಿ ಸರಳ ಬಡ್ಡಿ ದರದಲ್ಲಿ ಸಾಲವನ್ನು ಪಡಿತಾಳೆ. ಅವಳು ಎಷ್ಟು ವರ್ಷಗಳಿಗಾಗಿ ಸಾಲ ಪಡೆಯುತ್ತಾಳೋ ಅಷ್ಟೇ ಬಡ್ಡಿ ದರ ನೀಡ್ತಾಳೆ. ಹಾಗಾದ್ರೆ ಅವಳು 4,320 ರೂಪಾಯಿ ಬಡ್ಡಿಯನ್ನು ನೀಡಿದ್ರೆ ಅವಳು ಸಾಲಕ್ಕೆ ನೀಡಿದ ಬಡ್ಡಿ ದರ ಎಷ್ಟು? ಆಯ್ಕೆಗಳು 6%, 3.6%, 18%, ಯಾವುದೂ ಅಲ್ಲ. ಸರಿಯಾದ ಉತ್ತರ 6%. ಇದನ್ನು ಬಿಡಿಸುವ ವಿಧಾನ ಹೀಗೆ: ಶೇಕಡಾವಾರು ಬಡ್ಡಿ = 4,320 ಡಿವೈಡೆಡ್ ಬೈ 12,000 ಇಂಟು 100 36%. ಒಟ್ಟು ಬಡ್ಡಿಯ 36% ನೀಡಲಾಗುವುದು. ಸರಳ ಬಡ್ಡಿಯಲ್ಲಿ ಬಡ್ಡಿ ದರ ಪ್ರತಿ ವರ್ಷ ಸಮಾನವಾಗಿರುತ್ತದೆ. ಬಡ್ಡಿ ಕಂಡುಹಿಡಿಯುವ ಸೂತ್ರ: ಬಡ್ಡಿ R ಇಂಟು ಟಿ A ಇಂಟು A 36. ಅಂದರೆ A ಸ್ಕ್ವೇರ್ 36 ಅಥವಾ A ಸ್ಕ್ವೇರ್ ರೂಟ್ ಆಫ್ 36 ಅಂದರೆ 36ರ ವರ್ಗಮೂಲ. ಆದ್ದರಿಂದ A 6. ಆದ್ದರಿಂದ ಸರಿಯಾದ ಉತ್ತರ 6%. 240 ಮೀಟರ್ ಉದ್ದದ ರೈಲು ಒಂದು ವಿದ್ಯುತ್ ಕಂಬವನ್ನು 16 ಸೆಕೆಂಡುಗಳಲ್ಲಿ ದಾಟಿದರೆ ಆ ರೈಲಿನ ವೇಗವೆಷ್ಟು? ಆಯ್ಕೆಗಳು: ಗಂಟೆಗೆ 50 ಕಿಲೋಮೀಟರ್, ಗಂಟೆಗೆ 52 ಕಿಲೋಮೀಟರ್, ಗಂಟೆಗೆ 54 ಕಿಲೋಮೀಟರ್, ಗಂಟೆಗೆ 56 ಕಿಲೋಮೀಟರ್. ಸರಿಯಾದ ಉತ್ತರ ಗಂಟೆಗೆ 54 ಕಿಲೋಮೀಟರ್. ಇದನ್ನು ಬಿಡಿಸುವ ವಿಧಾನ ಹೀಗೆ: ಸೂತ್ರ ಹೀಗಿದೆ: ವೇಗ ದೂರ ಡಿವೈಡೆಡ್ ಬೈ ಕಾಲ. ಅಂದರೆ ವೇಗ 240 ಡಿವೈಡೆಡ್ ಬೈ 16 15. ಅಂದರೆ 15
ಮೀಟರ್ ಪ್ರತಿ ಸೆಕೆಂಡಿಗೆ. ಪ್ರತಿ ಸೆಕೆಂಡಿಗೆ 15 ಮೀಟರ್. ಇದನ್ನು ಗಂಟೆಗೆ ಕಿಲೋಮೀಟರ್ ಆಗಿ ಪರಿವರ್ತಿಸಿದಾಗ 15 ಇಂಟು 18 ಡಿವೈಡೆಡ್ ಬೈ 5 54. ಅಂದರೆ ಸರಿಯಾದ ಉತ್ತರ ಪ್ರತಿ ಗಂಟೆಗೆ 54 ಕಿಲೋಮೀಟರ್. 5 ಗಂಟೆ 20 ನಿಮಿಷದಲ್ಲಿ ಗಂಟೆ ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ ಎಷ್ಟು? ಆಯ್ಕೆಗಳು 100 ಡಿಗ್ರಿ, 20 ಡಿಗ್ರಿ, 40 ಡಿಗ್ರಿ, 60 ಡಿಗ್ರಿ. ಸರಿಯಾದ ಉತ್ತರ 40 ಡಿಗ್ರಿ. ಇದನ್ನು ಬಿಡಿಸುವ ವಿಧಾನ ಹೀಗೆ. ಸೂತ್ರ ಕೋನ ಗಂಟೆ ಇಂಟು 30 ಡಿಗ್ರಿ ಮೈನಸ್ ನಿಮಿಷ ಇಂಟು 11/2. ಅಂದರೆ 5 ಇಂಟು 30 ಮೈನಸ್ 20 ಇಂಟು 11/2. ಇದನ್ನು ಬಿಡಿಸಿದರೆ 150 ಮೈನಸ್ 110 40. ಅಂದರೆ 5 ಗಂಟೆ 20 ನಿಮಿಷದಲ್ಲಿ ಗಂಟೆ ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ 40 ಡಿಗ್ರಿ ಆಗುತ್ತದೆ. ರೀಟಾ ವಾರ್ಷಿಕ ಪರೀಕ್ಷೆಯ ವಿವಿಧ ವಿಷಯಗಳ 100 ಅಂಕಗಳಲ್ಲಿ 68, 67, 72, 82, 58 ಮತ್ತು 85 ಅಂಕ ಪಡೆದಿದ್ದಾಳೆ. ಹಾಗಾದರೆ ಅವಳು ಪಡೆದ ಸರಾಸರಿ ಅಂಕಗಳೆಷ್ಟು? ಆಯ್ಕೆಗಳು 82, 85, 72, 68. ಸರಿಯಾದ ಉತ್ತರ 72. ಇದನ್ನು ಬಿಡಿಸಲು ಬಳಸುವ ಸೂತ್ರ ಹೀಗಿದೆ. ಸರಾಸರಿ ಕೊಟ್ಟ ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಅಂದರೆ ಸರಾಸರಿ 68 ಪ್ಲಸ್ 67 ಪ್ಲಸ್ 72 ಪ್ಲಸ್ 82 ಪ್ಲಸ್ 58 ಪ್ಲಸ್ 85 ಡಿವೈಡೆಡ್ ಬೈ 6. ಅಂದರೆ 432 ಡಿವೈಡೆಡ್ ಬೈ 6 72. ಆದ್ದರಿಂದ ಸರಾಸರಿ 72. ಒಂದು ಸಂಖ್ಯೆಯ 40% 16% 8 ಆದರೆ ಆ ಸಂಖ್ಯೆ ಯಾವುದು? ಆಯ್ಕೆಗಳು 85, 125, 115, 95. ಸರಿಯಾದ ಉತ್ತರ 125. ಇದನ್ನು ಬಿಡಿಸುವ ವಿಧಾನ ಹೀಗಿದೆ. ಆ ಸಂಖ್ಯೆಯನ್ನು x ಎಂದು ಪರಿಗಣಿಸೋಣ. x ಇಂಟು 40 ಡಿವೈಡೆಡ್ ಬೈ 100 ಇಂಟು 16 ಡಿವೈಡೆಡ್ ಬೈ 100 8. ಇದನ್ನು ಬಿಡಿಸಿದರೆ x ಇಂಟು 8 ಡಿವೈಡೆಡ್ ಬೈ 125 8 ಆಗುತ್ತದೆ. ಅಂದರೆ x 8 ಇಂಟು 125 ಡಿವೈಡೆಡ್ ಬೈ 8 ಅಥವಾ x 125 ಆಗುತ್ತದೆ. ಒಂದು ಮಿಶ್ರಲೋಹದಲ್ಲಿ ಪ್ರತಿಶತ 27ರಷ್ಟು ತಾಮ್ರ ಮತ್ತು ಮಿಕ್ಕ ಅಂಶವು ಸತು ಆಗಿದೆ. ಈ ಮಿಶ್ರಲೋಹದ 25 ಕೆಜಿಯಲ್ಲಿ ಎಷ್ಟು ತೂಕದ ಸತು ಇದೆ? ಆಯ್ಕೆಗಳು 5 ಕಿಲೋಗ್ರಾಂ, 10 ಕಿಲೋಗ್ರಾಂ, 18.25 ಕಿಲೋಗ್ರಾಂ, 6.75 ಕಿಲೋಗ್ರಾಂ. ಸರಿಯಾದ ಉತ್ತರ 18.25 ಕಿಲೋಗ್ರಾಂ. ಇದನ್ನು ಬಿಡಿಸುವ ವಿಧಾನ ಹೀಗೆ. ಮಿಶ್ರಲೋಹದ ತಾಮ್ರ ಮತ್ತು ಸತುವಿನ ಪ್ರತಿಶತ ಅನುಪಾತ ತಾಮ್ರ ಇಷ್ಟು ಸತು 27:73. ಅಂದರೆ 25 ಕಿಲೋಗ್ರಾಂನಲ್ಲಿ ಸತುವಿನ ತೂಕ 73 ಇಂಟು 25 ಡಿವೈಡೆಡ್ ಬೈ 100. ಇದನ್ನು ಬಿಡಿಸಿದರೆ ಬರುವ ಉತ್ತರ 18.25. ಆದ್ದರಿಂದ ಸರಿಯಾದ ಉತ್ತರ 18.25 ಕಿಲೋಗ್ರಾಂ. ನಾನು ಒಂದು ಗಡಿಯಾರವನ್ನು 264 ರೂಪಾಯಿಗೆ ಮಾರಾಟ ಮಾಡಿ ಶೇಕಡ 20ರಷ್ಟು ನಷ್ಟವನ್ನು ಹೊಂದಿದರೆ, ನಾನು ಅದನ್ನು 396 ರೂಪಾಯಿಗೆ ಮಾರಿದರೆ ನನಗೆ ಲಾಭವಾಗುವುದೋ ಅಥವಾ ನಷ್ಟವಾಗುವುದೋ? ಆಯ್ಕೆಗಳು ಲಾಭ 20%, ನಷ್ಟ 20%, ಲಾಭ 10%, ನಷ್ಟ 10%. ಸರಿಯಾದ ಉತ್ತರ 20% ಲಾಭ. ಇದನ್ನು ಬಿಡಿಸಲು ಬಳಸುವ ಸೂತ್ರ ಹೀಗಿದೆ. ಸೂತ್ರ ಕೊಂಡ ಬೆಲೆ 100 ಡಿವೈಡೆಡ್ ಬೈ 100 ಮೈನಸ್ ಶೇಕಡ ನಷ್ಟ ಇಂಟು ಮಾರಿದ ಬೆಲೆ. ಅಂದರೆ ಕೊಂಡ ಬೆಲೆ 100 ಡಿವೈಡೆಡ್ ಬೈ 100 ಮೈನಸ್ 20 ಇಂಟು 264.
ಅಂದರೆ 100/80 ಇಂಟು 264 330. ಅಂದರೆ ಕೊಂಡ ಬೆಲೆ 330. ಲಾಭ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಅಂದರೆ 396 ಮೈನಸ್ 330 66. ಈಗ ಶೇಕಡ ಲಾಭ ಕಂಡುಹಿಡಿಯಲು ಬಳಸುವ ಸೂತ್ರ ಶೇಕಡ ಲಾಭ ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100. ಅಂದರೆ 66/330 ಇಂಟು 100. ಇದನ್ನು ಬಿಡಿಸಿದರೆ ಬರುವ ಉತ್ತರ 20. ಆದ್ದರಿಂದ ಸರಿಯಾದ ಉತ್ತರ 20% ಲಾಭ. ನೀಡಿರುವ ಜೋಡಿಗೆ ಹೊಂದುವಂತೆ ಸಂಬಂಧವನ್ನು ಗುರುತಿಸಿ. ಶಾಲೆ, ಮುಖ್ಯ ಶಿಕ್ಷಕರು. ಆಯ್ಕೆಗಳು: ನೌಕಾಪಡೆ ಏರ್ ಚೀಫ್ ಮಾರ್ಷಲ್, ವಾಯುಪಡೆ ಅಡ್ಮಿರಲ್, ಭೂಸೇನೆ ಜನರಲ್, ಸೇನೆ ಸೈನಿಕರು. ಸರಿಯಾದ ಉತ್ತರ ಭೂಸೇನೆ ಜನರಲ್. ಈ ಕೆಳಗೆ ನೀಡಲಾದ ಅಕ್ಷರಗಳಿಂದ ಯಾವ ಪದವನ್ನು ರಚಿಸಲು ಸಾಧ್ಯವಿಲ್ಲ? INTERNATIONAL ಇಂಟರ್ನ್ಯಾಷನಲ್ ಇದು ನೀಡಿರುವ ಪದ. ಆಯ್ಕೆಗಳು: LATTER ಲ್ಯಾಟರ್, ORIENTAL ಓರಿಯೆಂಟಲ್, TERMINAL ಟರ್ಮಿನಲ್, RATIONAL ರ್ಯಾಷನಲ್. ಸರಿಯಾದ ಉತ್ತರ TERMINAL ಟರ್ಮಿನಲ್. ಇಂಟರ್ನ್ಯಾಷನಲ್ ಎಂಬ ಅಕ್ಷರಗಳಿಂದ ಟರ್ಮಿನಲ್ ಪದ ರಚಿಸಲು ಸಾಧ್ಯವಿಲ್ಲ. ಕಾರಣ ಇಂಟರ್ನ್ಯಾಷನಲ್ ಪದದಲ್ಲಿ ಎಂ ಅಕ್ಷರ ಇಲ್ಲ, ಟರ್ಮಿನಲ್ ಪದದಲ್ಲಿ ಎಂ ಅಕ್ಷರ ಇದೆ. ಒಂದು ಚೌಕವನ್ನು 2 ಅಡ್ಡಗೆರೆಗಳು ಹಾಗೂ 2 ಲಂಬಗೆರೆಗಳಿಂದ 9 ಸಮನಾದ ಚೌಕಗಳನ್ನಾಗಿ ವಿಭಾಗಿಸಲಾಗಿದೆ. ಈ ಆಕೃತಿಯಲ್ಲಿ 3 ಅಡ್ಡಸಾಲು 3 ಲಂಬ ಸಾಲುಗಳು ಇದ್ದು ಪ್ರತಿಯೊಂದು ಸಾಲಿನಲ್ಲೂ 3 ಚೌಕಾಕಾರಗಳಿವೆ. ಈ ಆಕೃತಿಯಲ್ಲಿ ಒಟ್ಟು ಎಷ್ಟು ಚೌಕಗಳು ಇವೆ? ಆಯ್ಕೆಗಳು 9, 10, 15, 14. ಸರಿಯಾದ ಉತ್ತರ 14. ಒಂದು ಚೌಕಾಕಾರದ ಆಕೃತಿಯಲ್ಲಿ ಚೌಕಗಳನ್ನು ಹುಡುಕಬೇಕಾದರೆ ಅವುಗಳ ಅಡ್ಡಸಾಲು ಮತ್ತು ಕಂಬಸಾಲುಗಳಲ್ಲಿ ಚೌಕಗಳು ಸಮಾನವಾಗಿದ್ದು ಅವುಗಳ ವರ್ಗವನ್ನು ಮಾಡಿ ಕೂಡಿಸಬೇಕು. ಅಂದರೆ ಮೇಲಿನ ಆಕೃತಿಯಲ್ಲಿ 1ರ ವರ್ಗ ಪ್ಲಸ್ 2ರ ವರ್ಗ ಪ್ಲಸ್ 3ರ ವರ್ಗ. ಅಂದರೆ 1 + 4 + 9 14. ಆದ್ದರಿಂದ ಇಲ್ಲಿ ನೀಡಿರುವ 3 × 3 ಚೌಕಾಕೃತಿಯಲ್ಲಿ ಒಟ್ಟು 14 ಚೌಕಗಳು ಇವೆ. ಕಿವಿಮಾತು. ಸ್ನೇಹಿತರೆ, ನಾನು ತುಂಬಾ ಹಿಂದೆ ಓದಿದ್ದು ಈಗ ನೆನಪಿಗೆ ಬರ್ತಿದೆ. ನಡೆದಾಡುವ ವಿಶ್ವಕೋಶ, ಕರಾವಳಿಯ ಭಾರ್ಗವ ಎಂದೆಲ್ಲ ಕೀರ್ತಿಗಳಿಗೆ ಪಾತ್ರರಾಗಿದ್ದ ಕೆ. ಶಿವರಾಮ ಕಾರಂತರು ಬರೆದ ಅಪೂರ್ವ ಪಶ್ಚಿಮ ಎಂಬ ಪ್ರವಾಸ ಕಥನವನ್ನು ನಾನು ಬಹಳ ಹಿಂದೆ ಓದಿದ್ದೆ. ಅಲ್ಲಿಯ ಒಂದು ಘಟನೆ ಹೀಗಿದೆ. ಕಾರಂತರು ಯುರೋಪ್ನ ವಿವಿಧ ದೇಶಗಳ ಮಧ್ಯೆ ಓಡಾಡುವ ಉದ್ದೇಶದಿಂದ ಒಂದು ರೈಲ್ವೆ ಪಾಸನ್ನು ಪಡಿತಾರೆ. ನಮ್ಮಲ್ಲಿಯ ಹಾಗೆ ಅದರ ಮೇಲೆ ಹೆಸರು, ಫೋಟೋ, ಸಹಿ ಇತ್ಯಾದಿ ಯಾವುದೂ ಇರೋದಿಲ್ಲ. ಹಾಗಿರುವಾಗ ಕಾರಂತರು ಒಂದೆಡೆ ರೈಲಿನಿಂದ ಇಳಿದು ಆ ನಗರದ ಹಲವು ಅಂಗಡಿ, ಹೋಟೆಲ್ಗಳಿಗೆ ಭೇಟಿ ಕೊಡ್ತಾರೆ. ಹೀಗೆ ಅಲ್ಲಿ ಹೋಗುವಾಗ ಎಲ್ಲೋ ಒಂದು ಕಡೆ ತಮ್ಮ ರೈಲ್ವೆ ಪಾಸನ್ನು ಕಳೆದುಕೊಳ್ತಾರೆ. ಆ ನಂತರ ಅದು ಗಮನಕ್ಕೆ ಬಂದು ತಾವು ಹೋಗಿದ್ದ 3-4 ಕಡೆ ವಿಚಾರಿಸ್ತಾರೆ. ಅದು ದೊರೆಯದೆ ಹೋಗಿ ನಿರಾಶರಾಗ್ತಾರೆ. ಆ ಪಾಸನ್ನು ಯಾರು ಬೇಕಾದರೂ ಬಳಸಿಕೊಳ್ಳಬಹುದಾಗಿರೋದ್ರಿಂದ ಕಾರಂತರು ಯಾರೋ ನೋಡಿದವನು ಉಪಯೋಗಿಸ್ತಾನೆ, ಅದು ಸಿಕ್ಕಿದ್ರೂ ಕೊಡೋದಿಲ್ಲ ಅಂತ ಅಂದ್ಕೊಳ್ತಾರೆ. ಇದಾಗಿ ಸ್ವಲ್ಪ ಸಮಯಕ್ಕೆ ಒಬ್ಬ ವ್ಯಕ್ತಿ ಇವರನ್ನು ಹುಡುಕಿಕೊಂಡು ಬರ್ತಾನೆ. ಇವರನ್ನು ಕಾಣುವ ಮುಂಚೆ ಅವನು ಆ ಪ್ರದೇಶದ 10 ಅಂಗಡಿ, ಹೋಟೆಲ್ಗಳಿಗೆ ಹೋಗಿ ಇಲ್ಲಿ ಯಾರಾದರೂ ಭಾರತೀಯ ವ್ಯಕ್ತಿ ಬಂದಿದ್ರಾ ಅಂತ ವಿಚಾರಿಸಿ ಕೊನೆಗೆ ಇವರನ್ನು ಪತ್ತೆ ಹಚ್ಚಿ ರೈಲ್ವೆ ಪಾಸನ್ನ ಅವರಿಗೆ ಕೊಡ್ತಾನೆ. ಕಾರಂತರಿಗೆ ಆಶ್ಚರ್ಯ ಆಗತ್ತೆ.
ಮತ್ತು ಅವನಿಗೆ ಧನ್ಯವಾದ ಹೇಳಿ ಒಂದಿಷ್ಟು ದುಡ್ಡು ಕೊಡಲು ಮುಂದಾಗ್ತಾರೆ. ಆಗ ಆತ ಹೇಳ್ತಾನೆ, ನೀವು ನಮ್ಮ ದೇಶದ ಜನರ ಬಗ್ಗೆ ಗೌರವ ಭಾವನೆಯಿಂದ ನಿಮ್ಮ ದೇಶಕ್ಕೆ ಹೋದ್ರೆ ಸಾಕು, ಅದೇ ನನಗೆ ದೊರೆಯೋ ದೊಡ್ಡ ಗೌರವ. ಈ ವಿಷಯ ತುಂಬಾ ಚಿಕ್ಕದು ಅನ್ನಿಸ್ಬಹುದು, ಆದರೆ ಅದರಲ್ಲಿ ದೊಡ್ಡ ಸಂದೇಶ ಇದೆ. ಪ್ರಾಮಾಣಿಕತೆ ಎಂಬ ಮೌಲ್ಯ ಎಷ್ಟು ದೊಡ್ಡದು ಮತ್ತು ಅದನ್ನು ಹೇಗೆ ಗೌರವಿಸಬೇಕು ಅನ್ನೋದು ಇಲ್ಲಿನ ಸಂದೇಶ. ವಿಶೇಷ ಅಂದರೆ ಆ ದೇಶಗಳಲ್ಲಿ ಸತ್ಯ ಹರಿಶ್ಚಂದ್ರ ಹುಟ್ಟಿಲ್ಲ, ಬುದ್ಧ ಹುಟ್ಟಿಲ್ಲ, ಬಸವಣ್ಣ ಹುಟ್ಟಿಲ್ಲ, ಗಾಂಧಿ ಹುಟ್ಟಿಲ್ಲ. ಆದರೂ ಆ ದೇಶಗಳಲ್ಲಿ ಸತ್ಯಕ್ಕೆ, ಪ್ರಾಮಾಣಿಕತೆಗೆ ಮರ್ಯಾದೆ ಇದೆ. ಆ ಕಾರಣಕ್ಕಾಗಿ ಆ ದೇಶಗಳು ಜಾಗತಿಕ ಅಭಿವೃದ್ಧಿ, ಶಾಂತಿ, ಸಂತೋಷ ಸೂಚ್ಯಂಕಗಳಲ್ಲಿ ಮೊದಲ ಸ್ಥಾನದಲ್ಲಿರುತ್ತವೆ. ಈ ವಿಷಯಗಳಲ್ಲಿ ಕೊನೆಯ ಸ್ಥಾನದಲ್ಲಿರುವ ನಮ್ಮ ದೇಶ ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಮುಂದಿರುತ್ತೆ. ನಮ್ಮಲ್ಲಿ ಮಹಾತ್ಮರೆಲ್ಲ ಹುಟ್ಟಿ ಹೇಳಬೇಕಾದುದನ್ನೆಲ್ಲ ಹೇಳಿದ್ದಾರೆ. ಆದರೂ ನಮ್ಮದಲ್ಲದನ್ನು ಪಡೆಯಲು ನಮ್ಮಲ್ಲಿ ದೊಡ್ಡ ಸ್ಪರ್ಧೆ. ಈ ವಿಷಯವನ್ನು ಈಗ ಉಲ್ಲೇಖಿಸಲು ಕಾರಣ ಅಂದರೆ, ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳದವರು ಪತ್ತೆ ಹಚ್ಚಿದ ಡಜನ್ ಗಟ್ಟಲೆ ಸರ್ಕಾರಿ ನೌಕರರ ಅಪಾರ ಅನೈತಿಕ ಸಂಪತ್ತು. ಭ್ರಷ್ಟಾಚಾರದಲ್ಲಿ ಒಬ್ಬೊಬ್ರದು ಒಂದು ಸಾಧನೆ. ಬಹುಶಃ ಅವರಿಗೆ ಇದು ನಾಚಿಕೆಗೇಡಿನ ಕೆಲಸ ಅಂತ ಅನಿಸಿರ್ಲಿಕ್ಕಿಲ್ಲ. ಅನಿಸಿದ್ರೆ ಇಂತಹ ಕೆಲಸವನ್ನ ಯಾರೂ ಮಾಡ್ತಿರ್ಲಿಲ್ಲ. ಮಾಡಿದ ಬಳಿಕವಾದರೂ ಅವರಿಗೆ ಅನಿಸಿದ್ರೆ ಬದುಕ್ತಿರ್ಲಿಲ್ಲ. ನನಗೆ ನಂಬಿಕೆ ಇದೆ. ಅದೇನೆಂದ್ರೆ, ತಾವು ತಪ್ಪು ಮಾಡಿಲ್ಲ ಎಂದು ಅವರು ನ್ಯಾಯಾಲಯಕ್ಕೆ ಹೋಗ್ತಾರೆ ಮತ್ತು ಈ ಪ್ರಕರಣ 10-20 ವರ್ಷ ನ್ಯಾಯಾಲಯದಲ್ಲಿ ಕೊಳೆಬಿದ್ದು ಅವರು ನಿರ್ದೋಷಿಗಳು ಅಂತ ತೀರ್ಪು ಬರುತ್ತೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅನ್ನೋ ಬಸವಣ್ಣನ ಮಾತನ್ನು ನಾವು ಬಾಯಿಪಾಠ ಮಾಡಿದೀವಿ, ಆದರೆ ಅನುಸರಿಸೋದಿಲ್ಲ. ಗಾಂಧೀಜಿಯವರು ಹೇಳಿದ, ದುಡಿಯದೆ ಪಡೆಯುವ ಸಂಪತ್ತು, ಆತ್ಮ ಸಾಕ್ಷಿ ಇಲ್ಲದ ಸುಖ, ಮಾನವೀಯತೆ ಇಲ್ಲದ ವಿಜ್ಞಾನ, ಚಾರಿತ್ರವಿಲ್ಲದ ಜ್ಞಾನ, ತತ್ವವಿಲ್ಲದ ರಾಜಕೀಯ, ನೈತಿಕತೆ ಇಲ್ಲದ ವ್ಯಾಪಾರ, ತ್ಯಾಗವಿಲ್ಲದ ಪೂಜೆಗಳು ಸಪ್ತ ಪಾಪಗಳು ಅನ್ನೋದು ನಮಗೂ ಗೊತ್ತಿದೆ. ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಗಾಂಧೀಜಿ, ಬಸವಣ್ಣ, ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ಹಾಕಲಾಗಿರುತ್ತೆ. ಆದರೂ ಈ ಮಟ್ಟದ ಭ್ರಷ್ಟಾಚಾರ ನಡೀತಿದೆ. ಭ್ರಷ್ಟಾಚಾರ ನಿಗ್ರಹ ದಳದವರು ಪತ್ತೆ ಹಚ್ಚಿದ್ದು ಮತ್ತು ಮಾಧ್ಯಮಗಳಲ್ಲಿ ಪ್ರಕಟವಾಗೋದು ಕೇವಲ ಟಿಪ್ ಆಫ್ ದ ಐಸ್ಬರ್ಗ್ ಅನ್ನೋ ಹಾಗೆ. ಆಳದಲ್ಲಿ ನಮಗೆ ಕಾಣದೇ ಇರೋದು ಇದರ 100,000 ಪಟ್ಟು ಇದೆ. ಇದರ ನಿಯಂತ್ರಣ ಹೇಗೆ? ಮೊದಲು ಪ್ರತಿ ಮನೆ ನೈತಿಕತೆಯ ನೆಲೆ ಆಗಬೇಕು. ಅನ್ಯಾಯದ ಗಳಿಕೆ ಪಾಪ ಅನ್ನೋದನ್ನ ಮಕ್ಕಳ ತಲೆಯಲ್ಲಿ ತುಂಬಬೇಕು. ಹೇಗಾದರೂ ಮಾಡಿ ದುಡ್ಡು ಮಾಡೋದೇ ಶಿಕ್ಷಣದ ಗುರಿ ಅನ್ನೋ ಸ್ಥಾಪಿತ ನಂಬಿಕೆಯನ್ನ ಹೋಗಿಸ್ಬೇಕು. ಆಚಾರಕ್ಕೆ ಅರಸನಾಗು, ನೀತಿಗೆ ಪ್ರಭುವಾಗು, ಜ್ಯೋತಿಯೇ ಆಗು ಜಗಕ್ಕೆಲ್ಲ ಎಂಬ ಮಂತ್ರವನ್ನು ತಾಯಿ, ತಂದೆ, ಗುರುಗಳು ಮಕ್ಕಳ ಕಿವಿಯಲ್ಲಿ ಉಸಿರಬೇಕು. ಕುಟುಂಬದಿಂದ ದೊರೆಯೋ ಇಂತಹ ನೈತಿಕ ಶಿಕ್ಷಣದಿಂದ ಮಾತ್ರ ದೇಶ ಶಾಂತಿ, ಸಮೃದ್ಧಿಯನ್ನ ಕಾಣಬಹುದು. ಬನ್ನಿ ಸ್ನೇಹಿತರೆ, ಇಂತಹ ಪ್ರಾಮಾಣಿಕತೆಯನ್ನು, ಉತ್ತಮ ವಿಚಾರಗಳನ್ನು ಹೊಂದಿರುವ ಮಕ್ಕಳನ್ನು, ಉತ್ತಮ ದೇಶವನ್ನು ಕಟ್ಟಿ ಬೆಳೆಸಲು ನಾವು ಸಜ್ಜಾಗೋಣ. ಹೊಸ ವರ್ಷದ ಈ ಪ್ರಾರಂಭದಲ್ಲಿ ಇದನ್ನ ನಮ್ಮ ಗುರಿಯಾಗಿಸಿಕೊಳ್ಳೋಣ. ಎಲ್ಲರಿಗೂ ಶುಭವಾಗಲಿ. ಮಿತ್ರಜ್ಯೋತಿ ವಾರ್ತೆ. ನವೆಂಬರ್ 26, 2021 ಕೋಶೆಂಟ್ ಟೆಕ್ನಾಲಜೀಸ್ ಕಂಪನಿಯ 8 ಸದಸ್ಯರ ತಂಡವು ಕಂಪನಿಯ ಸಾಮಾಜಿಕ ಜವಾಬ್ದಾರಿಯ ಭಾಗವಾಗಿ ಮಿತ್ರಜ್ಯೋತಿಗೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಕಾರ್ಯಚಟುವಟಿಕೆಗಳಲ್ಲಿ ಸಹಾಯ ಹಸ್ತ ನೀಡಿತು. ಮೊದಲಿಗೆ ಸಂಸ್ಥೆಯಲ್ಲಿ ನಡೆಸುತ್ತಿರುವ ಚಟುವಟಿಕೆಗಳನ್ನು ವೀಕ್ಷಿಸಿದ ಎಲ್ಲರೂ ಬಳಿಕ 2 ತಂಡಗಳಾಗಿ ಕಾರ್ಯನಿರ್ವಹಿಸಿದ್ರು. ಒಂದು ತಂಡದ ಸದಸ್ಯರು ಗ್ರಂಥಾಲಯದ ಕೆಲಸಗಳಲ್ಲಿ, ಮತ್ತೊಂದು ತಂಡದ ಸದಸ್ಯರು ಬ್ರೈಲ್ ಮುದ್ರಣಾಲಯದಲ್ಲಿ
ವಿವಿಧ ಕೆಲಸಗಳಲ್ಲಿ ಸಹಾಯ ಮಾಡಿದ್ರು. ಇವರೆಲ್ಲರಿಗೂ ಮಿತ್ರಜ್ಯೋತಿ ಕುಟುಂಬವು ಧನ್ಯವಾದಗಳನ್ನು ಅರ್ಪಿಸುತ್ತದೆ. ಈ ರೀತಿಯಾಗಿ ಸ್ವಯಂ ಸೇವಕರನ್ನು ಸಂಸ್ಥೆಯ ಚಟುವಟಿಕೆಗಳಲ್ಲಿ ಸೇರಿಸಿಕೊಳ್ಳುವುದರ ಮೂಲಕ ಸಮಾಜದ ನಾಗರಿಕರಲ್ಲಿ ವಿಶೇಷಚೇತನರ ಬಗ್ಗೆ ತಿಳುವಳಿಕೆಯನ್ನು ನೀಡಬಹುದು ಎನ್ನುವುದು ನಮ್ಮೆಲ್ಲರ ಭಾವನೆ. ಡಿಸೆಂಬರ್ 3, 2021 ಅಂತಾರಾಷ್ಟ್ರೀಯ ವಿಶೇಷಚೇತನರ ದಿನಾಚರಣೆಯ ಅಂಗವಾಗಿ ಮಿತ್ರಜ್ಯೋತಿಯ ಸಂಸ್ಥೆಯಲ್ಲಿ ಸಂಗೀತೋತ್ಸವವನ್ನು ಆಚರಿಸಲಾಯಿತು. ಮಿತ್ರಜ್ಯೋತಿಯ ವಿದ್ಯಾರ್ಥಿಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕಂಪ್ಯೂಟರ್ ಶಿಕ್ಷಕರಾದ ಶ್ರೀ ಮನ್ಸೂರ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಮಧುಜಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಈ ದಿನಾಚರಣೆಯ ಮಹತ್ವವನ್ನು ಹಾಗೂ ಇದನ್ನು ಆಚರಿಸುವ ಉದ್ದೇಶವನ್ನು ತಿಳಿಸಿದ್ರು. ಕಂಪ್ಯೂಟರ್ ವಿದ್ಯಾರ್ಥಿನಿಯಾದ ಕುಮಾರಿ ಸಹನಾ ಪ್ರಸ್ತುತ ವರ್ಷದ ಅಂತಾರಾಷ್ಟ್ರೀಯ ವಿಶೇಷಚೇತನರ ದಿನಾಚರಣೆಯ ಧ್ಯೇಯವನ್ನು ಹಾಗೂ ಕೋವಿಡ್-19 ಸಂದರ್ಭದಲ್ಲಿ ವಿಶೇಷಚೇತನರು ಎದುರಿಸುತ್ತಿರುವ ಸವಾಲುಗಳನ್ನು ಮತ್ತು ಅದನ್ನು ಮೀರಿ ಅವರು ಬೆಳೆಯುತ್ತಿರುವ ರೀತಿಯನ್ನು ಬಹಳ ಅರ್ಥಪೂರ್ಣವಾಗಿ ವಿವರಿಸಿದ್ಲು. ಕಾರ್ಯಕ್ರಮದ ಭಾಗವಾಗಿದ್ದ ಸಂಗೀತ ಸ್ಪರ್ಧೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಅದರಲ್ಲಿ ಶ್ರೀ ಭೀಮಶಂಕರ್ ಮತ್ತು ಕುಮಾರಿ ಅಶ್ವಿನಿ ಕ್ರಮವಾಗಿ ಪ್ರಥಮ ಹಾಗೂ ದ್ವಿತೀಯ ಬಹುಮಾನಗಳನ್ನು ಪಡೆದರು. ಕಂಪ್ಯೂಟರ್ ವಿದ್ಯಾರ್ಥಿಯಾದ ಶ್ರೀ ಮಹಾಲಿಂಗ ಅವರ ವಂದನಾರ್ಪಣೆಯೊಂದಿಗೆ ಸಮಾರಂಭ ಮುಕ್ತಾಯಗೊಂಡಿತು. ಡಿಸೆಂಬರ್ 6, 2021 ಮಿಷನ್ ಟು ದ ಬ್ಲೈಂಡ್ ಎಂಬ ಕ್ರಿಶ್ಚಿಯನ್ ಮಿಷನ್ನ ಶ್ರೀ ಡೇವಿಡ್ ಅವರು ಮಿತ್ರಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿ ಸಂಸ್ಥೆಯ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳೆಲ್ಲರೊಟ್ಟಿಗೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮಾಚರಣೆಗಳನ್ನು ಹಂಚಿಕೊಂಡ್ರು. ಅವರು ಎಲ್ಲರನ್ನೂ ಕ್ರಿಸ್ಮಸ್ ಹಾಡುಗಳ ಮೂಲಕ ರಂಜಿಸಿ ಎಲ್ಲರಿಗೂ ಕೇಕ್ ಮತ್ತು ತಿಂಡಿ ತಿನಿಸುಗಳನ್ನು ಹಂಚಿದ್ರು. ಶ್ರೀ ನಿರಂಜನ್ ನೆರ್ಲಿಗೆ ಅವರು ಡಿಸೆಂಬರ್ 11, 2021 ಮಿತ್ರಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಂದ ಪ್ರೇರಣೆ ನೀಡಿದ್ರು. ವಿಶೇಷಚೇತನರಾದ ಅವರು ಸ್ವತಃ ತಮ್ಮ ಉದಾಹರಣೆಯ ಮೂಲಕ ಗುರಿಯನ್ನು ಮುಟ್ಟಲು ದೃಢವಾದ ಛಲವಿದ್ದು ಅದಕ್ಕಾಗಿ ಕಷ್ಟಪಡಲು ತಯಾರಿದ್ರೆ ಜೀವನದಲ್ಲಿ ಯಾವುದೂ ಅಸಾಧ್ಯವಲ್ಲ ಎಂದು ತಿಳಿಸಿದ್ರು. ವಿದ್ಯಾರ್ಥಿಗಳೆಲ್ಲರೂ ಅವರ ಮಾತುಗಳಿಂದ ಪ್ರೇರಣೆಯನ್ನು ಹೊಂದಿ ಅವರೊಂದಿಗೆ ಅನೇಕ ವಿಷಯಗಳ ಕುರಿತು ಚರ್ಚಿಸಿದ್ರು. ಮಿತ್ರಜ್ಯೋತಿ ಸಂಸ್ಥೆಯು ದೃಷ್ಟಿ ವಿಶೇಷಚೇತನರ ವ್ಯಕ್ತಿತ್ವ ವಿಕಸನ ಹಾಗೂ ಬೆಳವಣಿಗೆಯ ಭಾಗವಾಗಿ ಇಂತಹ ಅನೇಕ ಅಧಿವೇಶನಗಳನ್ನು ತರಬೇತಿಯ ಸಮಯದಲ್ಲಿ ಆಯೋಜಿಸುತ್ತೆ. ಆಲ್ ಇಂಡಿಯಾ ಕಾನ್ಫೆಡರೇಷನ್ ಆಫ್ ದ ಬ್ಲೈಂಡ್ AICB ಸರಕಾರೇತರ ಸಂಸ್ಥೆಗಳ ಸಿಬ್ಬಂದಿ ಹಾಗೂ ಸದಸ್ಯರ ಸಬಲೀಕರಣಕ್ಕಾಗಿ 2 ದಿನಗಳ ಆನ್ಲೈನ್ ಕಾರ್ಯಾಗಾರವನ್ನು ಆಯೋಜಿಸಿತ್ತು. ಡಿಸೆಂಬರ್ 12, 2021 ಡಾಕ್ಟರ್ ಮಧು ಸಿಂಗಾಲ್ ಅವರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ನಾಯಕತ್ವದ ಕೌಶಲಗಳು ಮತ್ತು ವಿಧಾನಗಳು ಎಂಬ ವಿಷಯದ ಬಗ್ಗೆ ಮಾತನಾಡಿದ್ರು. ತಾವು ಕಳೆದ 30 ವರ್ಷಗಳಿಂದ ಮಿತ್ರಜ್ಯೋತಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಅನುಭವಗಳನ್ನು ಎಲ್ಲರೊಂದಿಗೆ ಹಂಚಿಕೊಂಡ್ರು. ದೂರದೃಷ್ಟಿಯುಳ್ಳ ಉತ್ತಮ ನಾಯಕತ್ವ ಸಂಸ್ಥೆಯ ಸಾಧನೆಗೆ ಹೇಗೆ ಮುಖ್ಯ ಎಂಬುದನ್ನು ಅವರು ಎಲ್ಲರಿಗೂ ತಿಳಿಸಿದ್ರು. ಡಿಸೆಂಬರ್ 21, 2021 ವಾಯ್ಸ್ ಆಫ್ ನೀಡಿ ಸಂಸ್ಥೆಯ ಶ್ರೀ ಅರುಣ್ ಅವರು ಮಿತ್ರಜ್ಯೋತಿಯ ಕಂಪ್ಯೂಟರ್ ತರಬೇತಿ ವಿದ್ಯಾರ್ಥಿಗಳಿಗೆ 2016ರ RPD ಕಾಯ್ದೆಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿ ದಿವ್ಯಾಂಗರ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಉಂಟುಮಾಡಿದ್ರು. ಇದರೊಂದಿಗೆ ಭಾರತದ ಸಂವಿಧಾನ ಮತ್ತು ಕಾನೂನುಗಳ ಬಗೆಗಿನ ಪ್ರಾಥಮಿಕ ತಿಳುವಳಿಕೆಯನ್ನು ಕೂಡ ನೀಡಿದ್ರು. ಈ ಕಾಯ್ದೆಯ ಪ್ರತಿಯೊಂದು ವಿಷಯವನ್ನು ಬಹಳ ವಿವರವಾಗಿ ತಿಳಿಸಿದ ಅವರು ಈ ಕಾಯ್ದೆಯನ್ನು ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಂಡು ತಮ್ಮ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳಲು ಎಲ್ಲರಿಗೂ ಸಲಹೆ ನೀಡಿದ್ರು. ಹಕ್ಕುಗಳ ಉಲ್ಲಂಘನೆಯಾದಾಗ ಯಾರ ಮೂಲಕ ಅದನ್ನು ಸರಿಪಡಿಸಿಕೊಳ್ಳಬಹುದು ಎಂಬ ಮಾಹಿತಿಯನ್ನು ಕೂಡ ತಿಳಿಸಿದ್ರು. ವಿದ್ಯಾರ್ಥಿಗಳೆಲ್ಲರೂ ಇದರಲ್ಲಿ ಬಹಳ ಆಸಕ್ತಿಯಿಂದ ಭಾಗವಹಿಸಿ ಪ್ರಶ್ನೋತ್ತರಗಳ ಮೂಲಕ ತಮ್ಮ ಅನುಮಾನಗಳನ್ನು ಪರಿಹರಿಸಿಕೊಂಡ್ರು. ಮುಕ್ತಾಯ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಾಧನೆಯ ಹಾದಿಯಲ್ಲಿ ನಿರಂತರವಾಗಿ ಸಾಗುತ್ತಲೇ ಇದ್ರೆ
ಎಂತಹ ಕಠಿಣ ದಾರಿಯೂ ಸವೆಯಬಲ್ಲದು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಕಾಣತ್ವೆ. ಗೋಪಾಲಕೃಷ್ಣ ಅಡಿಗರ ಏನಾದರೂ ಮಾಡು ತಮ್ಮ ಸುಮ್ಮನಿರಬೇಡ ಎಂಬ ಮಾತು ಎಷ್ಟು ಸತ್ಯ ಅನ್ನೋದಕ್ಕೆ ಹತ್ತಾರು ಉದಾಹರಣೆಗಳು ಸಮಾಜದಲ್ಲಿ ನಿರಂತರವಾಗಿ ಸಿಗುತ್ತಲೇ ಇರುತ್ತವೆ. ಬದುಕು ಹಲವು ಬಾರಿ ನಾವು ಅಂದುಕೊಂಡ ಮಾರ್ಗದಲ್ಲೇ ಸಾಗೋದಿಲ್ಲ. ಆದರೆ ಸಾಗುತ್ತಲೇ ಇರುವವನು ಯಾವುದಾದರೂ ದಡ ಸೇರ್ತಾನೆ ಅನ್ನೋದು ಸುಳ್ಳಲ್ಲ. ನಿಮ್ಮಲ್ಲಿ ಅನೇಕರು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸ್ತಿರಬಹುದು. ನನ್ನಿಂದ ಇದು ಸಾಧಿಸಲು ಸಾಧ್ಯವಿಲ್ಲ ಅಂತ ನೀವು ಯಾವಾಗಾದರೂ ಭಾವಿಸಿದ್ರೆ ಅದು ನಿಮಗೆ ನೀವೇ ಮಾಡಿಕೊಳ್ಳೋ ದೊಡ್ಡ ಮೋಸ. ನೀವು ಯಾವ ಎತ್ತರಕ್ಕಾದರೂ ಬೆಳಿಬಹುದು, ಆದರೆ ಅದಕ್ಕೆ ನಿರಂತರವಾದ ಮತ್ತು ಯೋಜನಾಬದ್ಧವಾದ ಶ್ರಮ ಇರಬೇಕು. ತಾವು ಅಂತಹ ಸಾಧಕರಾಗ್ತೀರಿ ಅನ್ನೋ ನಂಬಿಕೆ ನಮಗಿದೆ. ಆ ದಿಕ್ಕಿನಲ್ಲಿ ನೆರವಾಗಲು ಮಾರ್ಗದರ್ಶನ ಮಾಡಲು ನಾವು ಸದಾ ಸಿದ್ಧರಿದ್ದೇವೆ. ಎಂದಿನಂತೆ ನಿಮ್ಮ ಅನಿಸಿಕೆ, ಸಲಹೆ, ಸೂಚನೆಗಳನ್ನು ನಮಗೆ ನಿರಂತರವಾಗಿ ತಿಳಿಸ್ತಾ ಇರಿ. ಈ ನೂತನ ವರ್ಷವು ನಿಮಗೆಲ್ಲ ಯಶಸ್ಸನ್ನು ತರಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೂ ಬ್ರೈಲ್ ದಿನಾಚರಣೆಯ ಶುಭಾಶಯಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿಮ್ಮ ಪ್ರಿಯ ಸ್ನೇಹಿತೆ ಶಾರದಾ. ಅಭಿವೃದ್ಧಿ ಪಥ, ಬಹುವಲಯ ಒತ್ತು, ಅಮೃತ್ 2.0. ಆತ್ಮನಿರ್ಭರ ಭಾರತದ ಕಡೆಗೆ ಒಂದು ಹೆಜ್ಜೆಯಾಗಿ ಮತ್ತು ಜಲವೃತ್ತದ ಆರ್ಥಿಕತೆಯ ಅಂದರೆ ಸರ್ಕ್ಯುಲಾರ್ ಎಕಾನಮಿ ಆಫ್ ವಾಟರ್ ಮೂಲಕ ನಗರಗಳನ್ನು ಜಲಸುರಕ್ಷಿತ ಮತ್ತು ಸ್ವಯಂ ಸುಸ್ಥಿರ ಮಾಡುವ ಉದ್ದೇಶದಿಂದ ಅಟಲ್ ನಗರ ನವೀಕರಣ ಮತ್ತು ಪರಿವರ್ತನೆ ಅಭಿಯಾನ 2.0 ಅಥವಾ ಅಮೃತ್ 2.0 ಅನ್ನು 2025-26 ಅನುಮೋದಿಸಲಾಗಿದೆ. ನಗರ ಕುಟುಂಬಗಳಿಗೆ ವಿಶ್ವಾಸಾರ್ಹ ಮತ್ತು ಕೈಗೆಟಕುವ ದರದಲ್ಲಿ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸೇವೆಗಳನ್ನು ಒದಗಿಸಲು ಎಲ್ಲಾ ಮನೆಗಳಿಗೆ ಕಾರ್ಯನಿರ್ವಹಿಸುವ ಕೊಳಾಯಿ ಸಂಪರ್ಕಗಳನ್ನು ಒದಗಿಸಲಾಗುತ್ತಿದೆ. ಜಲಮೂಲಗಳ ಸಂರಕ್ಷಣೆ ಅಥವಾ ಸಂವರ್ಧನೆ, ಜಲಮೂಲಗಳು ಮತ್ತು ಬಾವಿಗಳ ಪುನಶ್ಚೇತನಕ್ಕೂ ಕ್ರಮ ಕೈಗೊಳ್ಳಲಾಗುತ್ತಿದೆ ಮತ್ತು ಬಳಸಿದ ನೀರು ಸಂಸ್ಕರಿಸಿ ಮರುಸಂಸ್ಕರಣೆ ಅಥವಾ ಮರುಬಳಕೆ ಮತ್ತು ಮಳೆ ನೀರು ಕೊಯ್ಲನ್ನು ಮಾಡಲಾಗುತ್ತಿದೆ. ಈ ಯೋಜನೆಯು ನಗರ ಕುಟುಂಬಗಳಿಗೆ ಕೊಳವೆ ನೀರು ಸರಬರಾಜು ಮತ್ತು ಒಳಚರಂಡಿ ಅಥವಾ ಸೆಪ್ಟೇಜ್ ಸೌಲಭ್ಯವನ್ನು ಒದಗಿಸುವ ಮೂಲಕ ಜೀವನ ಸುಗಮಗೊಳಿಸಲು ಕಾರಣವಾಗುತ್ತಿದೆ. ಉಪಕ್ರಮದ ಅಡಿಯಲ್ಲಿ ಇಟ್ಟ ಗಮನಾರ್ಹ ಹೆಜ್ಜೆಗಳನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲು ಅಮೃತ್ 2.0 ಅಡಿಯಲ್ಲಿ ನೀರಿನ ಸಾರ್ವತ್ರಿಕ ವ್ಯಾಪ್ತಿಯ ಗುರಿ ಹೊಂದಲಾಗಿದ್ದು, ಎಲ್ಲ 4378 ಶಾಸನಬದ್ಧ ಪಟ್ಟಣಗಳಲ್ಲಿ ಮನೆಗಳಿಗೆ ಕೊಳವೆ ನೀರಿನ ಸಂಪರ್ಕಗಳನ್ನು ಒದಗಿಸುವ ಮೂಲಕ ಪೂರೈಸಲಾಗುತ್ತದೆ. 500 ಅಮೃತ್ ನಗರಗಳಲ್ಲಿ ಮನೆಯ ಒಳಚರಂಡಿ ಅಥವಾ ಸೆಪ್ಟೇಜ್ ನಿರ್ವಹಣೆಯ 100% ವ್ಯಾಪ್ತಿಯು ಅಭಿಯಾನದ ಮತ್ತೊಂದು ಉದ್ದೇಶವಾಗಿದೆ. ನಿರೀಕ್ಷಿತ ಫಲಿತಾಂಶಗಳನ್ನು ಪಡೆಯಲು ಇದು 2.68 ಕೋಟಿ ನಲ್ಲಿ ಸಂಪರ್ಕಗಳನ್ನು ಮತ್ತು 2.64 ಕೋಟಿ ಒಳಚರಂಡಿ ಅಥವಾ ಸೆಪ್ಟೇಜ್ ಸಂಪರ್ಕಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಅಮೃತ್ 2.0ಗೆ ಒಟ್ಟು ಅಂದಾಜು ಹಂಚಿಕೆ 2,77,000 ಕೋಟಿ ರೂಪಾಯಿಗಳಾಗಿದ್ದು, ಇದರಲ್ಲಿ 2021-22ರಿಂದ 2025-26ನೇ ಹಣಕಾಸು ವರ್ಷದವರೆಗೆ 5 ವರ್ಷಗಳ ಅವಧಿಗೆ ಕೇಂದ್ರದ ಪಾಲು 76,760 ಕೋಟಿ ರೂಪಾಯಿಗಳಾಗಿದೆ. ಈ ಅಭಿಯಾನವನ್ನು ದೃಢವಾದ ತಂತ್ರಜ್ಞಾನ ಆಧಾರಿತ ಪೋರ್ಟಲ್ನಲ್ಲಿ ಮೇಲ್ವಿಚಾರಣೆ ಮಾಡಲಾಗುವುದು. ಅಮೃತ್ 2.0 ನಗರ ಇತರ ಪ್ರಮುಖ ಲಕ್ಷಣಗಳಲ್ಲಿ ಪೇಜಲ್ ಸರ್ವೇಕ್ಷಣ ಸಹ ಸೇರಿದೆ. ಇದು ನಗರ ನೀರಿನ ಸೇವೆಗಳಲ್ಲಿ ಮಾನದಂಡವಾಗಿಸುವ ನಗರಗಳ ನಡುವೆ ಸ್ಪರ್ಧೆಯನ್ನು ಪ್ರೋತ್ಸಾಹಿಸುತ್ತದೆ. ಪ್ರಧಾನಮಂತ್ರಿ ಗತಿಶಕ್ತಿ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಿಸಿಇಎ ಬಹುಮಾದರಿ ಸಂಪರ್ಕವನ್ನು ಒದಗಿಸುವುದಕ್ಕಾಗಿ ಕಾರ್ಯಗತ, ಅನುಷ್ಠಾನ, ಮೇಲ್ವಿಚಾರಣೆ ಮತ್ತು ಬೆಂಬಲ ಕಾರ್ಯವಿಧಾನಕ್ಕಾಗಿ ಸಾಂಸ್ಥಿಕ ಚೌಕಟ್ಟು ಒಳಗೊಂಡ ಪ್ರಧಾನಮಂತ್ರಿ ಗತಿಶಕ್ತಿ
ರಾಷ್ಟ್ರೀಯ ಮಾಸ್ಟರ್ ಯೋಜನೆಗೆ ಅನುಮೋದನೆ ನೀಡಿದೆ. ಅನುಷ್ಠಾನ ಚೌಕಟ್ಟು ಕಾರ್ಯದರ್ಶಿಗಳ ಉನ್ನತಾಧಿಕಾರ ಗುಂಪು ಅಂದರೆ ಇಜಿಒಎಸ್, ನೆಟ್ವರ್ಕ್ ಯೋಜನಾ ಗುಂಪು ಅಂದರೆ ಎನ್ಪಿಜಿ ಮತ್ತು ಅಗತ್ಯ ತಾಂತ್ರಿಕ ಸಾಮರ್ಥ್ಯಗಳೊಂದಿಗೆ ತಾಂತ್ರಿಕ ಬೆಂಬಲ ಘಟಕ ಟಿಎಸ್ಯು ಒಳಗೊಂಡಿದೆ. ಪ್ರಧಾನಮಂತ್ರಿ ಗತಿಶಕ್ತಿ ಎನ್ಎಂಪಿ ಇಲಾಖಾ ಕಂದಕಗಳನ್ನು ನಿವಾರಿಸಲು ಮತ್ತು ಹೆಚ್ಚು ಸಮಗ್ರ ಮತ್ತು ಏಕೀಕೃತ ವ್ಯವಸ್ಥೆಯನ್ನು ತರಲು ಉದ್ದೇಶಿಸಿದೆ. ಪ್ರಧಾನಮಂತ್ರಿ ಗತಿಶಕ್ತಿ ಎನ್ಎಂಪಿ ಬಹುಮಾದರಿ ಸಂಪರ್ಕ ಮತ್ತು ಕೊನೆಯ ಮೈಲಿ ಸಂಪರ್ಕದ ಸಮಸ್ಯೆಗಳನ್ನು ಪರಿಹರಿಸುವ ಉದ್ದೇಶದಿಂದ ಇಲಾಖೆಯಲ್ಲಿನ ಕಂದಕಗಳನ್ನು ನಿವಾರಿಸಲು ಹೆಚ್ಚು ಸಮಗ್ರ ಮತ್ತು ಏಕೀಕೃತ ಯೋಜನೆ ಹಾಗೂ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಉದ್ದೇಶಿಸಿದೆ. ಇದು ಸಾಗಣೆ ವೆಚ್ಚವನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ ಮತ್ತು ಗ್ರಾಹಕರು, ರೈತರು ಮತ್ತು ಯುವಕರು ಮತ್ತು ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಅಗಾಧ ಆರ್ಥಿಕ ಲಾಭವನ್ನು ನೀಡುತ್ತದೆ. ಇಜಿಒಎಸ್ ಸಂಪುಟ ಕಾರ್ಯದರ್ಶಿಯ ನೇತೃತ್ವದಲ್ಲಿರಲಿದ್ದು 18 ಸಚಿವಾಲಯಗಳ ಕಾರ್ಯದರ್ಶಿಗಳನ್ನು ಸದಸ್ಯರನ್ನಾಗಿ ಮತ್ತು ಸಾಗಣೆಯ ವಿಭಾಗದ ಮುಖ್ಯಸ್ಥರನ್ನು ಸದಸ್ಯ ಸಂಚಾಲಕರನ್ನಾಗಿ ಒಳಗೊಂಡಿರುತ್ತದೆ. ಸಾಗಣೆಯ ದಕ್ಷತೆಯನ್ನು ಖಾತ್ರಿಪಡಿಸಿಕೊಳ್ಳಲು ಪ್ರಧಾನಮಂತ್ರಿ ಗತಿಶಕ್ತಿ ಎನ್ಎಂಪಿ ಅನುಷ್ಠಾನವನ್ನು ಪರಿಶೀಲಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಇಜಿಒಎಸ್ ಕಡ್ಡಾಯಗೊಳಿಸಲಾಗಿದೆ. ಇದು ಎನ್ಎಂಪಿಗೆ ಯಾವುದೇ ನಂತರದ ತಿದ್ದುಪಡಿಗಳನ್ನು ಕೈಗೊಳ್ಳಲು, ಚೌಕಟ್ಟು ಮತ್ತು ಮಾನದಂಡಗಳನ್ನು ಶಿಫಾರಸು ಮಾಡಲು ಅಧಿಕಾರ ಹೊಂದಿರುತ್ತದೆ. ಇಜಿಒಎಸ್ ವಿವಿಧ ಚಟುವಟಿಕೆಗಳ ಕ್ರೋಢೀಕರಣಕ್ಕಾಗಿ ಕಾರ್ಯವಿಧಾನ ಮತ್ತು ಖಚಿತ ಚೌಕಟ್ಟನ್ನು ಸಹ ನಿಗದಿಪಡಿಸುತ್ತದೆ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಯ ವಿವಿಧ ಉಪಕ್ರಮಗಳು ಸಾಮಾನ್ಯ ಸಮಗ್ರ ಡಿಜಿಟಲ್ ವೇದಿಕೆಯ ಭಾಗವಾಗಿದೆ ಎಂದು ಖಚಿತಪಡಿಸುತ್ತದೆ. ಉಕ್ಕು, ಕಲ್ಲಿದ್ದಲು, ರಸಗೊಬ್ಬರ ಮುಂತಾದ ವಿವಿಧ ಸಚಿವಾಲಯಗಳ ಅಗತ್ಯದ ಮೇಲೆ ಬೃಹತ್ ಸರಕುಗಳನ್ನು ಸಮರ್ಥವಾಗಿ ಸಾಗಿಸಲು, ಬೇಡಿಕೆಯ ಭಾಗವನ್ನು ಪೂರೈಸಲು ಅಗತ್ಯವಿರುವ ಮಧ್ಯಸ್ಥಿಕೆಗಳನ್ನು ಸಹ ಇದು ಗಮನಿಸುತ್ತದೆ. ಪ್ರಧಾನಮಂತ್ರಿ ಗತಿಶಕ್ತಿ ವಿವಿಧ ಬಾಧ್ಯಸ್ಥರನ್ನು ಒಗ್ಗೂಡಿಸಬೇಕು ಮತ್ತು ವಿವಿಧ ಸಾರಿಗೆ ವಿಧಾನಗಳನ್ನು ಸಂಯೋಜಿಸಲು ಸಹಾಯ ಮಾಡಬೇಕು. ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ಗಳು ಜಾಗತಿಕ ಜವಳಿ ನಕ್ಷೆಯಲ್ಲಿ ಭಾರತವನ್ನು ಬಲಿಷ್ಠವಾಗಿ ನಿಲ್ಲುವಂತೆ ಮಾಡಲು 2021-22 ಸಾಲಿನ ಕೇಂದ್ರ ಆಯವ್ಯಯದಲ್ಲಿ ಪ್ರಕಟಿಸಿದ್ದಂತೆ 7 ಪಿಎಂ ಮಿತ್ರ ಪಾರ್ಕ್ಗಳ ಸ್ಥಾಪನೆಗೆ ಸರ್ಕಾರ ಅನುಮೋದನೆ ನೀಡಿದೆ. ಪ್ರಧಾನಮಂತ್ರಿ ಮಿತ್ರ 5F ದೃಷ್ಟಿಕೋನದಿಂದ ಪ್ರೇರಿತವಾಗಿದೆ. ಫಾರ್ಮ್ ಟು ಫೈಬರ್ ಅಂದರೆ ಜಮೀನಿನಿಂದ ನೂಲಿನವರೆಗೆ, ಫೈಬರ್ ಟು ಫ್ಯಾಕ್ಟರಿ ಅಂದರೆ ನೂಲಿನಿಂದ ಕಾರ್ಖಾನೆವರೆಗೆ, ಫ್ಯಾಕ್ಟರಿ ಟು ಫ್ಯಾಷನ್ ಕಾರ್ಖಾನೆಯಿಂದ ವಿನ್ಯಾಸದವರೆಗೆ ಮತ್ತು ಫ್ಯಾಷನ್ ಟು ಫಾರಿನ್ ವಿನ್ಯಾಸದಿಂದ ವಿದೇಶದವರೆಗೆ. ಈ ಸಮಗ್ರ ದೃಷ್ಟಿಕೋನವು ಆರ್ಥಿಕತೆಯಲ್ಲಿ ಜವಳಿ ವಲಯದ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ನೆರವಾಗುತ್ತದೆ. ವಿವಿಧ ರಾಜ್ಯಗಳಲ್ಲಿರುವ ಹಸಿರು ವಲಯ ಅಥವಾ ಕಂದು ವಲಯ ತಾಣಗಳಲ್ಲಿ 7 ಪಿಎಂ ಮಿತ್ರ ಪಾರ್ಕ್ಗಳನ್ನು ಸ್ಥಾಪಿಸಲಾಗುವುದು. 1,000 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಜವಳಿ ಸಂಬಂಧಿತ ಸೌಲಭ್ಯಗಳು ಮತ್ತು ಪರಿಸರ ವ್ಯವಸ್ಥೆಯೊಂದಿಗೆ ನಿರಂತರ ಮತ್ತು ಋಣಭಾರ ಮುಕ್ತ ಭೂಭಾಗವನ್ನು ಸಿದ್ಧವಾಗಿ ಹೊಂದಿರುವ ರಾಜ್ಯ ಸರ್ಕಾರಗಳ ಪ್ರಸ್ತಾಪಗಳು ಸ್ವಾಗತಾರ್ಹವಾಗುತ್ತವೆ. ಉದ್ಯಾನಗಳು ಈ ಕೆಳಗಿನವುಗಳನ್ನು ಹೊಂದಿರುತ್ತವೆ. 1. ಪ್ರಮುಖ ಮೂಲ ಸೌಕರ್ಯ, ಇನ್ಕ್ಯುಬೇಷನ್ ಕೇಂದ್ರಗಳು ಮತ್ತು ಪ್ಲಗ್ ಅಂಡ್ ಪ್ಲೇ ಸೌಲಭ್ಯ, ಅಭಿವೃದ್ಧಿ ಹೊಂದಿದ ಕಾರ್ಖಾನೆ ತಾಣಗಳು, ರಸ್ತೆಗಳು, ವಿದ್ಯುತ್, ನೀರು ಮತ್ತು ತ್ಯಾಜ್ಯ ನೀರಿನ ವ್ಯವಸ್ಥೆ, ಸಾಮಾನ್ಯ ಸಂಸ್ಕರಣಾ, ಗೃಹ ಮತ್ತು ಸಾಮಾನ್ಯ ತ್ಯಾಜ್ಯ ಸಂಸ್ಕರಣಾ ಘಟಕಗಳು, ಸಿಇಟಿಪಿ ಮತ್ತು ಇತರ ಸಂಬಂಧಿತ ಸೌಲಭ್ಯಗಳು, ಉದಾಹರಣೆಗೆ ವಿನ್ಯಾಸ ಕೇಂದ್ರ, ಪರೀಕ್ಷಾ ಕೇಂದ್ರಗಳು ಇತ್ಯಾದಿ. 2. ಪೂರಕ ಮೂಲ ಸೌಕರ್ಯ, ಕಾರ್ಮಿಕರ ವಸತಿ ನಿಲಯಗಳು ಮತ್ತು ವಸತಿ, ಸಾಗಣೆ ಪಾರ್ಕ್, ಉಗ್ರಾಣ, ವೈದ್ಯಕೀಯ, ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ಸೌಲಭ್ಯಗಳು. ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ಗಳನ್ನು ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ಅಂದರೆ ಪಿಪಿಪಿ ವಿಧಾನದಲ್ಲಿ
ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರದ ಒಡೆತನದ ಎಸ್ಪಿವಿ ಅಭಿವೃದ್ಧಿಪಡಿಸಲಿದೆ. ಮಾಸ್ಟರ್ ಡೆವಲಪರ್ ಕೈಗಾರಿಕಾ ಉದ್ಯಾನವನ್ನು ಅಭಿವೃದ್ಧಿಪಡಿಸುವುದಲ್ಲದೆ ರಿಯಾಯಿತಿ ಅವಧಿಯಲ್ಲಿ ಅದನ್ನು ನಿರ್ವಹಿಸುತ್ತಾರೆ. ಈ ಮಾಸ್ಟರ್ ಡೆವಲಪರ್ ಆಯ್ಕೆಯು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ವಸ್ತುನಿಷ್ಠ ಮಾನದಂಡಗಳನ್ನು ಆಧರಿಸಿರುತ್ತದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಇತರ ಯೋಜನೆಗಳೊಂದಿಗೆ ಸಂಯೋಜನೆ, ಆ ಯೋಜನೆಗಳ ಮಾರ್ಗಸೂಚಿಗಳ ಅಡಿಯಲ್ಲಿ ಅದರ ಅರ್ಹತೆಗೆ ಅನುಗುಣವಾಗಿ ಲಭ್ಯವಿರುತ್ತದೆ. ಇದು ಜವಳಿ ಉದ್ಯಮದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುತ್ತದೆ. ಅದಕ್ಕೆ ನೆರವಾಗುವ ಮೂಲಕ ಪ್ರಮಾಣದ ಆರ್ಥಿಕತೆಯನ್ನು ಸಾಧಿಸುವುದಲ್ಲದೆ ಲಕ್ಷಾಂತರ ಜನರಿಗೆ ಬೃಹತ್ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ. ಆರ್ಥಿಕತೆಗಳನ್ನು ಬಳಸಿಕೊಳ್ಳುವ ಪ್ರಮಾಣ. ಈ ಯೋಜನೆಯು ಭಾರತೀಯ ಕಂಪನಿಗಳಿಗೆ ಜಾಗತಿಕ ಚಾಂಪಿಯನ್ಗಳಾಗಿ ಹೊರಹೊಮ್ಮಲು ಸಹಾಯ ಮಾಡುತ್ತದೆ. ಒಪ್ಪಂದ. ಭಾರತ ಸರ್ಕಾರ, ಮೇಘಾಲಯ ಸರ್ಕಾರ ಮತ್ತು ವಿಶ್ವ ಬ್ಯಾಂಕ್ ಮೇಘಾಲಯ ರಾಜ್ಯಕ್ಕೆ 40 ದಶಲಕ್ಷ ಅಮೆರಿಕನ್ ಡಾಲರ್ ಆರೋಗ್ಯ ಯೋಜನೆಗೆ ಸಹಿ ಹಾಕಿವೆ. ಈ ಯೋಜನೆಯು ಆರೋಗ್ಯ ಸೇವೆಗಳ ಗುಣಮಟ್ಟವನ್ನು ಸುಧಾರಿಸುತ್ತದೆ ಮತ್ತು ಕೋವಿಡ್-19 ಸಾಂಕ್ರಾಮಿಕ ಸೇರಿದಂತೆ ಭವಿಷ್ಯದ ಆರೋಗ್ಯ ತುರ್ತು ಸನ್ನಿವೇಶಗಳನ್ನು ನಿರ್ವಹಿಸುವ ರಾಜ್ಯದ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ. ಮೇಘಾಲಯ ಆರೋಗ್ಯ ವ್ಯವಸ್ಥೆಗಳನ್ನು ಬಲಪಡಿಸುವ ಯೋಜನೆಯು ರಾಜ್ಯ ಮತ್ತು ಅದರ ಆರೋಗ್ಯ ಸೌಲಭ್ಯಗಳ ನಿರ್ವಹಣೆ ಮತ್ತು ಆಡಳಿತ ಸಾಮರ್ಥ್ಯ ಹೆಚ್ಚಿಸುತ್ತದೆ. ರಾಜ್ಯದ ಆರೋಗ್ಯ ವಿಮಾ ಕಾರ್ಯಕ್ರಮದ ವಿನ್ಯಾಸ ಮತ್ತು ವ್ಯಾಪ್ತಿಯನ್ನು ವಿಸ್ತರಿಸುತ್ತದೆ. ಪ್ರಮಾಣೀಕರಣ ಮತ್ತು ಉತ್ತಮ ಮಾನವ ಸಂಪನ್ಮೂಲ ವ್ಯವಸ್ಥೆಗಳ ಮೂಲಕ ಆರೋಗ್ಯ ಸೇವೆಗಳ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಔಷಧಗಳು ಮತ್ತು ರೋಗ ನಿರ್ಣಯಕ್ಕೆ ಸಮರ್ಥ ಲಭ್ಯತೆಯನ್ನು ಸಕ್ರಿಯಗೊಳಿಸುತ್ತದೆ. ಈ ಯೋಜನೆಯು ಮೇಘ ಆರೋಗ್ಯ ವಿಮಾ ಯೋಜನೆ MHIS ಎಂದೇ ಖ್ಯಾತವಾದ ಮೇಘಾಲಯದ ಆರೋಗ್ಯ ವಿಮಾ ಕಾರ್ಯಕ್ರಮದ ಪರಿಣಾಮಕಾರಿತ್ವವನ್ನು ಬಲಪಡಿಸಲು ನೆರವಾಗುತ್ತದೆ. ಪ್ರಸ್ತುತ 56% ಕುಟುಂಬಗಳು ಇದರ ವ್ಯಾಪ್ತಿಗೆ ಬರುತ್ತವೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಜನ ಆರೋಗ್ಯ ಯೋಜನೆ PMJAY MHIS ವಿಲೀನದೊಂದಿಗೆ ಈಗ ಹೆಚ್ಚು ಸಮಗ್ರ ಪ್ಯಾಕೇಜ್ ನೀಡಲು ಮತ್ತು 100% ಕುಟುಂಬಗಳನ್ನು ಇದರ ವ್ಯಾಪ್ತಿಗೆ ತರಲು ಯೋಜಿಸಲಾಗಿದೆ. ಇದು ಆಸ್ಪತ್ರೆಯ ಸೇವೆಗಳನ್ನು ಪಡೆಯಲು ಇರುವ ಅಡೆತಡೆಗಳನ್ನು ತಗ್ಗಿಸುತ್ತದೆ ಮತ್ತು ಸಂಕಷ್ಟದ ಸಮಯದಲ್ಲಿ ಬಡ ಕುಟುಂಬಗಳಿಗೆ ಹೆಚ್ಚುವರಿ ವೆಚ್ಚಗಳನ್ನು ತಡೆಯುತ್ತದೆ. ಪ್ರಮುಖ ಕಾರ್ಯತಂತ್ರವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ DOHFW ಮತ್ತು ಅದರ ಅಂಗಸಂಸ್ಥೆಗಳ ನಡುವಿನ ಆಂತರಿಕ ಕಾರ್ಯಕ್ಷಮತೆ ಒಪ್ಪಂದಗಳು ಅಂದರೆ IPAಗಳು ಎಲ್ಲಾ ಹಂತಗಳಲ್ಲಿ ಹೆಚ್ಚಿನ ಹೊಣೆಗಾರಿಕೆಯನ್ನು ಉತ್ತೇಜಿಸುವ ಕಾರ್ಯಕ್ಷಮತೆ ಆಧಾರಿತ ಹಣಕಾಸು ವ್ಯವಸ್ಥೆಯ ಕಡೆಗೆ ಯೋಜನೆ ಸಾಗುತ್ತದೆ. ಇದೆಲ್ಲ ಹಂತಗಳಲ್ಲಿ ಹೆಚ್ಚಿನ ಉತ್ತರದಾಯಿತ್ವವನ್ನು ಕಾಪಾಡುತ್ತದೆ. ಇದು ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ತಲುಪಿಸಲು ವ್ಯವಸ್ಥೆಯ ನಿರ್ವಹಣೆಯನ್ನು ಸುಧಾರಿಸುವಲ್ಲಿ ಬಹಳ ದೂರ ಸಾಗುವ ನಿರೀಕ್ಷೆ ಇದೆ. ಈ ಯೋಜನೆಯು ವಿವಿಧ ಯೋಜನೆಗಳ ನಡುವೆ ಒಮ್ಮತವನ್ನು ಉತ್ತೇಜಿಸಲು ಮತ್ತು ರಾಜ್ಯ ವಿಮಾ ಸಂಸ್ಥೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಗಮನಹರಿಸುತ್ತದೆ. ಈಶಾನ್ಯದಲ್ಲಿ ಬುಡಕಟ್ಟು ಜನರಿಗಾಗಿ ಜೈವಿಕ ತಂತ್ರಜ್ಞಾನ ಕೇಂದ್ರ. ಅರುಣಾಚಲ ಪ್ರದೇಶದ ದೂರದ ಪ್ರದೇಶದಲ್ಲಿ ಕಿಮಿನ್ ಎಂಬ ಹೆಸರಿನ ಈಶಾನ್ಯ ಬುಡಕಟ್ಟು ಜನರ ಹೊಸ ಜೈವಿಕ ತಂತ್ರಜ್ಞಾನ ಕೇಂದ್ರವನ್ನು ಪ್ರಾರಂಭಿಸಲಾಗುತ್ತಿದೆ. ಈ ಕಾರ್ಯಕ್ರಮ ಅರುಣಾಚಲ ಪ್ರದೇಶ ರಾಜ್ಯದ ಸಂಭಾವ್ಯ ಯುವ ಉದ್ಯಮಿಗಳಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದರಿಂದ ಇದರ ಸಮರ್ಥ ಅನುಷ್ಠಾನಕ್ಕಾಗಿ ಜೈವಿಕ ಸಂಪನ್ಮೂಲಗಳು ಮತ್ತು ಸುಸ್ಥಿರ ಅಭಿವೃದ್ಧಿ ಕೇಂದ್ರವು ಹಲವಾರು ಅಂದರೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR, ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ CSIR ಸಂಸ್ಥೆಗಳೊಂದಿಗೆ ಶೈಕ್ಷಣಿಕ ಸಂಪರ್ಕವನ್ನು ಸ್ಥಾಪಿಸಿದೆ. ಈ ಕಾರ್ಯಕ್ರಮಗಳ ಅನುಷ್ಠಾನದ ಸೌಲಭ್ಯಗಳನ್ನು ಅರುಣಾಚಲ ಪ್ರದೇಶದ 4 ಜಿಲ್ಲೆಗಳಲ್ಲಿ ಸ್ಥಾಪಿಸಲಾಗುವುದು. ಇದು 50ಕ್ಕೂ ಹೆಚ್ಚು ಗ್ರಾಮಗಳನ್ನು ಒಳಗೊಂಡಿದೆ ಮತ್ತು ಮುಂದಿನ 2 ವರ್ಷಗಳಲ್ಲಿ 10,000ಕ್ಕೂ ಹೆಚ್ಚು ರೈತರಿಗೆ ಪ್ರಯೋಜನವಾಗಲಿದೆ. ಈ ಕಾರ್ಯಕ್ರಮದ ಮೂಲಕ
4 ವಿಭಿನ್ನ ರೀತಿಯ ತರಬೇತಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಅವುಗಳಲ್ಲಿ 1 ವಿದ್ಯಾರ್ಥಿಗಳ ತರಬೇತಿ ಕಾರ್ಯಕ್ರಮ ಎಸ್ಟಿಪಿ, 2 ತಂತ್ರಜ್ಞರ ತರಬೇತಿ ಕಾರ್ಯಕ್ರಮ ಟಿಟಿಪಿ, 3 ಬೋಧಕ ತರಬೇತಿ ಕಾರ್ಯಕ್ರಮ ಎಫ್ಟಿಪಿ ಮತ್ತು 4 ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮ ಇಡಿಪಿ ಸೇರಿದೆ. ಭಾರತೀಯ ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ನಿಗಮದ 3 ವಿಭಿನ್ನ ಕೌಶಲ್ಯ ಅಭಿವೃದ್ಧಿ ಮಂಡಳಿಗಳು ಅಂದರೆ ಎಸ್ಡಿಸಿಗಳು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ, ಎನ್ಎಸ್ಡಿಸಿ, ಎಂಎಸ್ಡಿಇ ಈ ತರಬೇತಿಯ ಭಾಗವಾಗಿದ್ದು, ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಕೌಶಲ್ಯ ವಿಜ್ಞಾನ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಅರುಣಾಚಲ ಪ್ರದೇಶ ರಾಜ್ಯದ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ ಎಪಿಎಸ್ಸಿಎಸ್ ಮತ್ತು ಟಿ ಒಂದಿಗೆ ಮತ್ತು ವಿವಿಧ ಮಾದರಿ ಸಂಸ್ಥೆಗಳೊಂದಿಗೆ ತಮ್ಮ ಬೆಂಬಲವನ್ನು ವಿಸ್ತರಿಸಲು ತಿಳಿವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿವೆ. ಈ ಮೇಲಿನ ಬಹುವಲಯ ಒತ್ತು ಮಾಹಿತಿಯ ಮೂಲ ಪಿಐಬಿ. ನಿಮಗಿದು ತಿಳಿದಿದೆಯೇ? ನದಿ ದಂಡೆಯ ಅಭಿವೃದ್ಧಿ ನೀತಿಗಳು ಮತ್ತು ನಿಯಮಗಳು. ಭಾರತದಲ್ಲಿ ಪ್ರಸ್ತುತ ನಗರ ನದಿ ದಂಡೆ ಯೋಜನೆ ಮತ್ತು ಅಭಿವೃದ್ಧಿ ಯುಆರ್ಎಫ್ಡಿ ನಿರ್ಮಿತ ಪರಿಸರ ನಿರ್ಮಾಣ, ಭೂರಮೆ ಮತ್ತು ಸೌಂದರ್ಯೀಕರಣ ಮತ್ತು ಈ ಯೋಜನೆಗಳಿಂದ ಪಡೆಯಬೇಕಾದ ಸಂಭಾವ್ಯ ಆರ್ಥಿಕ ಪ್ರಯೋಜನಗಳ ಮೇಲೆ ಗಮನ ಹರಿಸಿದೆ. ಈ ಯೋಜನೆಗಳ ಸಾಮಾಜಿಕ, ಜಲವಿಜ್ಞಾನ, ಪರಿಸರ ಮತ್ತು ಪರಿಸರ ಪರಿಣಾಮಗಳ ಕುರಿತು ಸೀಮಿತ ಪರಿಗಣನೆ ಯೋಜನೆಯ ಮೇಲೂ ಪರಿಣಾಮ ಬೀರುತ್ತದೆ. ಇದಲ್ಲದೆ ಪ್ರವಾಹ ಮತ್ತು ಬರಗಾಲದಂತಹ ಅನಿಯಮಿತ ಹವಾಮಾನ ವೈಪರೀತ್ಯಗಳು ನದಿ ದಂಡೆ ಯೋಜನೆಗಳ ಮೇಲೆ ನೇರ ಪರಿಣಾಮ ಬೀರುತ್ತವೆ. ನದಿ ದಂಡೆಯ ಯೋಜನೆ ಮತ್ತು ಅಭಿವೃದ್ಧಿಯ ಈ ಅಂಶಗಳನ್ನು ಪದೇ ಪದೇ ನಿರಾಕರಿಸುವುದು ವಿಫಲ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ. ಜಲವಿಜ್ಞಾನ ಅಥವಾ ಪರಿಸರ ಒತ್ತಡಗಳು ಮತ್ತು ಪ್ರವಾಹಗಳಂತಹ ವಿಪತ್ತುಗಳಿಂದ ಜೀವ ಮತ್ತು ಆಸ್ತಿಯ ಹಾನಿಯಾಗುತ್ತದೆ. ಭಾರತದಾದ್ಯಂತ ನದಿಗಳ ಬಗ್ಗೆ ಪೂಜ್ಯ ಭಾವನೆ ಮುಂದುವರಿದಿದೆ ಮತ್ತು ಅವುಗಳ ಸಾಂಸ್ಕೃತಿಕ ಮಹತ್ವವು ಹಬ್ಬಗಳು ಮತ್ತು ಆಚರಣೆಗಳಲ್ಲಿ ಅಡಕವಾಗಿದೆ. ಆದರೆ ದೇಶೀಯ ಮತ್ತು ಆರ್ಥಿಕ ಉದ್ದೇಶಗಳಿಗಾಗಿ ಸ್ಥಳೀಯ ನದಿಗಳ ದೈನಂದಿನ ಪ್ರವೇಶ ಮತ್ತು ಬಳಕೆಯಿಂದ ಆಳವಾದ ಸಂಪರ್ಕಗಳು ಕ್ಷೀಣಿಸಿವೆ. ಇದು ನದಿ ರಕ್ಷಣೆ ಮತ್ತು ಅದರ ಪುನಶ್ಚೇತನಕ್ಕೆ ಅನುವು ಮಾಡಿಕೊಡುವ ಸ್ಥಳೀಯ ಚಟುವಟಿಕೆಗಳ ಕಡಿತಕ್ಕೂ ಕಾರಣವಾಗಿದೆ. ಭಾರತದಲ್ಲಿ ನದಿ ಪುನಶ್ಚೇತನದ ಗಮನವು ಇನ್ನೂ ನದಿ ಶುದ್ಧೀಕರಣ ಮತ್ತು ಸೌಂದರ್ಯದ ಆಕರ್ಷಣೆಯ ಮೇಲೆ ಕೇಂದ್ರೀಕೃತವಾಗಿದ್ದರೆ, ಜಾಗತಿಕ ಮಟ್ಟದಲ್ಲಿ ಆರೋಗ್ಯಪೂರ್ಣ ನದಿಗಳ ಪರಿಕಲ್ಪನೆಯತ್ತ ತಿರುಗಿದ್ದು, ಇದು ಮೀನು, ಪಕ್ಷಿಗಳು ಮತ್ತು ಇತರ ವನ್ಯಜೀವಿಗಳ ವ್ಯಾಪಕ ವೈವಿಧ್ಯತೆಯನ್ನು ಉಳಿಸಿಕೊಳ್ಳುವ ಸುಸ್ಥಿರತೆಯ ಕಾಳಜಿ ವಹಿಸಿದೆ. ಪ್ರಸ್ತುತ ನದಿ ನಿರ್ವಹಣೆಯು ಕೇವಲ ಅದರ ಮೇಲೆ ಕೇಂದ್ರೀಕರಿಸುವ ವ್ಯಕ್ತಿಗಳ ನೀತಿಯಿಂದ ಸಶಕ್ತವಾಗಿಲ್ಲ. ನದಿ ವ್ಯವಸ್ಥೆಯ ಅನೇಕ ಪರಿಸರ ಮತ್ತು ಸಾಮಾಜಿಕ ಘಟಕಗಳನ್ನು ನಿಯಂತ್ರಿಸುವ ಮತ್ತು ನಿರ್ವಹಿಸುವ ಗುರಿಯನ್ನು ಹೊಂದಿರುವ ಹಲವಾರು ಕಾಯ್ದೆಗಳು ಮತ್ತು ನೀತಿಗಳಿವೆ. ನೀರಿನ ಸಮಾನತೆ, ಪರಿಸರ, ಜೀವವೈವಿಧ್ಯ ಮತ್ತು ವಿಪತ್ತು ಅಪಾಯಗಳನ್ನು ನಿರ್ದಿಷ್ಟ ಕಾಯ್ದೆಗಳು ಮತ್ತು ನೀತಿಗಳ ಮೂಲಕ ಪರಿಹರಿಸಲಾಗುತ್ತದೆ. ಕೋಷ್ಟಕದಲ್ಲಿರುವ ಮಾಹಿತಿ ಯುಆರ್ಎಫ್ಡಿ ಯೋಜನೆಗಳಿಗೆ ಅನ್ವಯವಾಗುವ ಕೆಲವು ಪ್ರಮುಖ ಪರಿಸರ ಮತ್ತು ಸಾಮಾಜಿಕ ನಿಬಂಧನೆಗಳನ್ನು ಪ್ರಸ್ತುತಪಡಿಸುತ್ತದೆ. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿನ ರಾಷ್ಟ್ರೀಯ ನದಿ ಸಂರಕ್ಷಣಾ ನಿರ್ದೇಶನಾಲಯ ಎನ್ಆರ್ಸಿಡಿ ಮಾಲಿನ್ಯ ತಗ್ಗಿಸುವ ಕಾರ್ಯಗಳ ಎನ್ಆರ್ಸಿಡಿ 2014 ಅನುಷ್ಠಾನದ ಮೂಲಕ ದೇಶದ ಪ್ರಮುಖ ಜಲಮೂಲಗಳಾದ ನದಿಗಳ ನೀರಿನ ಗುಣಮಟ್ಟವನ್ನು ಸುಧಾರಿಸುವುದು ಎನ್ಆರ್ಸಿಡಿಯ ಉದ್ದೇಶವಾಗಿದೆ. ಇಲ್ಲಿ ನೀಡಿರುವ ಕೋಷ್ಟಕದಲ್ಲಿ ಕಾಯಿದೆ ಅಥವಾ ನಿಯಮಗಳು, ಅವುಗಳ ಉದ್ದೇಶ, ಅನ್ವಯಿಸುವಿಕೆ ಮತ್ತು ಪ್ರಾಧಿಕಾರದ ಮಾಹಿತಿಯನ್ನು ನೀಡಲಾಗಿದೆ. ಅವುಗಳು ಹೀಗಿದೆ. 1. ಕಾಯಿದೆ ಅಥವಾ ನಿಯಮ ಜಲಜೀವನ ಅಭಿಯಾನ ನಗರ 2021. ಉದ್ದೇಶ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಶಾಸನಾತ್ಮಕ ಪಟ್ಟಣಗಳಲ್ಲಿ ನೀರಿನ ಪೂರೈಕೆಯ ಸಾರ್ವತ್ರಿಕ ವ್ಯಾಪ್ತಿಯನ್ನು ಒದಗಿಸುವುದು.
ಈ ಅಭಿಯಾನದ ಪ್ರಾಥಮಿಕ ಉದ್ದೇಶವಾಗಿದೆ. ಈ ಅಭಿಯಾನ ಸಮಗ್ರ ವಿಧಾನವನ್ನು ಕೈಗೊಂಡಿದ್ದು ಸುಸ್ಥಿರ ಶುದ್ಧ ನೀರು ಸರಬರಾಜಿಗೆ, ಜಲಮೂಲಗಳ ಪುನಶ್ಚೇತನ ಮತ್ತು ಸಮರ್ಥನೀಯ ಜಲಚರ ನಿರ್ವಹಣೆಯು ನಿರ್ಣಾಯಕವಾಗಿದೆ ಎಂದು ಗುರುತಿಸುತ್ತದೆ. ಅನ್ವಯಿಸುವಿಕೆ: ನಗರ, ಹಸಿರು ಸ್ಥಳಗಳು ಮತ್ತು ಸ್ಪಾಂಜ್ ಅಂದರೆ ಮುಖ್ಯ ವಾಹಿನಿಯ ಜಲ ನಿರ್ವಹಣೆ. ನಗರಗಳು ಪ್ರವಾಹದ ಪ್ರಭಾವವನ್ನು ತಗ್ಗಿಸುತ್ತವೆ ಮತ್ತು ಸಂಸ್ಕರಿಸಿದ ತ್ಯಾಜ್ಯ ನೀರಿನ ಮರುಬಳಕೆ ಮತ್ತು ಮರುಪೂರಣಕ್ಕೆ ಆವರ್ತನ ರೂಢಿಗಳ ಮೂಲಕ ನಗರ ನೀರಿನ ಆಸ್ತಿಗಳಿಗೆ ಅಂದರೆ ಮೇಲ್ಮೈ ಮತ್ತು ಅಂತರ್ಜಲ ಆಸ್ತಿಗಳಿಗೆ ಅಭಿವೃದ್ಧಿಯನ್ನು ಬೆಂಬಲಿಸುತ್ತವೆ. ಪ್ರಾಧಿಕಾರ ವಸತಿ ಮತ್ತು ನಗರ ವ್ಯವಹಾರಗಳು, ನಗರ ಸ್ಥಳೀಯ ಸಂಸ್ಥೆಗಳ ಸಚಿವಾಲಯ. 2. ಕಾಯಿದೆ ಅಥವಾ ನಿಯಮಗಳು. ಗಂಗಾ ನದಿ ಪುನಶ್ಚೇತನ, ಸಂರಕ್ಷಣೆ ಮತ್ತು ನಿರ್ವಹಣೆ ಪ್ರಾಧಿಕಾರದ ಆದೇಶ 2016. ಉದ್ದೇಶ: ಈ ಆದೇಶವು ಪರಿಣಾಮಕಾರಿಯಾಗಿ ಮಾಲಿನ್ಯ ತಡೆದು ಗಂಗಾ ನದಿಯ ಸಂರಕ್ಷಣೆ ಮತ್ತು ನಿರ್ವಹಣೆ ಮತ್ತು ಪುನಶ್ಚೇತನ ಹಾಗೂ ಅದರ ಸಂಪೂರ್ಣ ಉದ್ದಕ್ಕೂ ಪರಿಸರ ಹರಿವನ್ನು ನಿರ್ವಹಿಸಲು, ನದಿಯ ಮೇಲೆ ಗಂಗಾ ನದಿಯ ಆಸುಪಾಸಿನ ಕೈಗಾರಿಕೆಗಳು ಮತ್ತು ಪ್ರಕ್ರಿಯೆಗಳ ಪ್ರಭಾವವನ್ನು ನಿರ್ಣಯಿಸಲು, ಅವುಗಳ ಆವರಣದ ಘಟಕಗಳ, ಯಂತ್ರೋಪಕರಣ ಇತ್ಯಾದಿಗಳ ತಪಾಸಣೆಗೆ ಅವಕಾಶ ಕಲ್ಪಿಸುವ ಉದ್ದೇಶಕ್ಕಾಗಿ ಅವುಗಳ ಮೇಲೆ ಅಗತ್ಯವಿರುವಂತೆ ನಿರ್ಬಂಧಗಳನ್ನು ಹೇರಲು. ಅನ್ವಯಿಸುವಿಕೆ: ಈ ಆದೇಶವು ಗಂಗಾ ನದಿ ಮತ್ತು ಅದರ ಉಪನದಿ ನದಿಗಳು ಮತ್ತು ತೊರೆಗಳನ್ನು ಒಳಗೊಂಡಿರುವ ರಾಜ್ಯಗಳಿಗೆ ಅನ್ವಯಿಸುತ್ತದೆ ಮತ್ತು ಯೋಜನೆ, ಅನುಷ್ಠಾನ ಮತ್ತು ಮೌಲ್ಯಮಾಪನ ಹಂತಗಳಲ್ಲಿ ಮಾರ್ಗದರ್ಶನ ನೀಡುತ್ತದೆ. ಪ್ರಾಧಿಕಾರ ಜಲಶಕ್ತಿ ಸಚಿವಾಲಯ, ರಾಜ್ಯ ಗಂಗಾ ಕಣಿವೆ ಪ್ರಾಧಿಕಾರಗಳು. 3. ಕಾಯಿದೆ ಅಥವಾ ನಿಯಮಗಳು. ರಾಷ್ಟ್ರೀಯ ಜಲನೀತಿ 2012. ಉದ್ದೇಶ: ರಾಷ್ಟ್ರೀಯ ಜಲನೀತಿ 2012 ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲಿ ನೀರಿನ ಆಡಳಿತದ ಅಗತ್ಯ ಶಾಸನವನ್ನು ಬೆಂಬಲಿಸಬಲ್ಲ ಚೌಕಟ್ಟಿನ ಕಾನೂನಿಗೆ ಅವಕಾಶ ಕಲ್ಪಿಸುತ್ತದೆ. ಈ ಕಾನೂನು ನೀರನ್ನು ಜೀವ ಮತ್ತು ಪರಿಸರ ವಿಜ್ಞಾನವನ್ನು ಉಳಿಸುವ ಅಂಶವೆಂದು ಪರಿಗಣಿಸುವ ಮೌಲ್ಯವನ್ನು ಮತ್ತು ವಿವಿಧ ಸ್ಪರ್ಧಾತ್ಮಕ ಬಳಕೆಗಳ ನಡುವೆ ವಿಭಜಿಸಬೇಕಾದ ವಿರಳ ಸಂಪನ್ಮೂಲವಾಗಿ ಮಾತ್ರವಲ್ಲ ಎಂಬುದನ್ನು ಪ್ರತಿಪಾದಿಸುತ್ತದೆ. ಅನ್ವಯಿಸುವಿಕೆ: ನದಿ ಕಾರಿಡಾರ್ಗಳು, ಜಲಮೂಲಗಳು ಮತ್ತು ಮೂಲ ಸೌಕರ್ಯಗಳ ಸಂರಕ್ಷಣೆ ಕುರಿತು ಸೆಕ್ಷನ್ 8 ನಗರ ನದಿಗಳ ಮೌಲ್ಯವನ್ನು ವಿವರಿಸುತ್ತದೆ. ಸೆಕ್ಷನ್ 8.2 ವಿವರಣೆ ಹೀಗಿದೆ: ಜಲಮೂಲಗಳ ಅಂದರೆ ನದಿಗಳು, ಸರೋವರಗಳು, ಕೆರೆಗಳು, ಕೊಳಗಳು ಇತ್ಯಾದಿ ಮತ್ತು ಒಳಚರಂಡಿ ಕಾಲುವೆಗಳು ಅಂದರೆ ನೀರಾವರಿ ಪ್ರದೇಶ ಮತ್ತು ನಗರ ಪ್ರದೇಶದ ಒಳಚರಂಡಿ ಅತಿಕ್ರಮಣಗಳು ಮತ್ತು ತಿರುವುಗಳನ್ನು ಅನುಮತಿಸಬಾರದು. ಎಲ್ಲೆಲ್ಲಿ ಅತಿಕ್ರಮಣ ಸಂಭವಿಸಿದೆಯೋ ಅಲ್ಲಿ ಕಾರ್ಯಸಾಧ್ಯವಾದ ಮಟ್ಟಿಗೆ ಮರುಸ್ಥಾಪನೆಯನ್ನು ಕೈಗೊಂಡು ಸರಿಯಾಗಿ ನಿರ್ವಹಿಸಬೇಕು. ಪ್ರಾಧಿಕಾರ ಭಾರತ ಸರ್ಕಾರ, ರಾಜ್ಯ ಸರ್ಕಾರಗಳು, ಜಲಶಕ್ತಿ ಸಚಿವಾಲಯ, ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. 4. ಕಾಯ್ದೆ ಅಥವಾ ನಿಯಮಗಳು. ಪರಿಸರ ರಕ್ಷಣೆ ಕಾಯ್ದೆ 1986. ಉದ್ದೇಶ: ಒಟ್ಟಾರೆ ಪರಿಸರವನ್ನು ರಕ್ಷಿಸಲು ಮತ್ತು ಸುಧಾರಿಸಲು. ಅನ್ವಯಿಸುವಿಕೆ: ಈ ಎಲ್ಲಾ ಪರಿಸರಾತ್ಮಕ ಅಧಿಸೂಚನೆಗಳು, ನಿಯಮಗಳು ಮತ್ತು ಪರಿಶಿಷ್ಟಗಳನ್ನು ಈ ಮುಖ್ಯ ಕಾಯಿದೆ ಅಡಿಯಲ್ಲಿ ಹೊರಡಿಸಲಾಗಿದೆ. ಪ್ರಾಧಿಕಾರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಅಥವಾ ಡಿಒಇ. ರಾಜ್ಯ ಸರ್ಕಾರ, ಕೇಂದ್ರ ಮಾಲಿನ್ಯ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು. 5. ಕಾಯ್ದೆ ಅಥವಾ ನಿಯಮಗಳು. ಕರಾವಳಿ ನಿಯಂತ್ರಣ ವಲಯ ಸಿಆರ್ಝೆಡ್ ಅಧಿಸೂಚನೆ 1991 2011. ಉದ್ದೇಶ: ದುರ್ಬಲ ಕರಾವಳಿ ಕೊಳ್ಳಗಳ ರಕ್ಷಣೆ. ಅನ್ವಯಿಸುವಿಕೆ: ಕರಾವಳಿ ಪ್ರದೇಶದಲ್ಲಿ ಈ ಯೋಜನೆಯ ಸ್ಥಳ ಇದ್ದಲ್ಲಿ. 6. ಕಾಯ್ದೆ ಅಥವಾ ನಿಯಮಗಳು. ಭೂ ಸ್ವಾಧೀನ ಕಾಯ್ದೆ 1894 ತಿದ್ದುಪಡಿ ಮಾಡಿದಂತೆ. ಉದ್ದೇಶ: ಸರ್ಕಾರದ ಮೂಲಕ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ನಿಯಮಗಳನ್ನು ರೂಪಿಸುತ್ತದೆ. ಅನ್ವಯಿಸುವಿಕೆ: ಭೂ ಸ್ವಾಧೀನದ ಪ್ರಕರಣಗಳಲ್ಲಿ ಅನ್ವಯ. ಪ್ರಾಧಿಕಾರ
ರಾಜ್ಯ ಸರ್ಕಾರ ಮತ್ತು ಕಂದಾಯ ಇಲಾಖೆ. 7. ಕಾಯ್ದೆ ಅಥವಾ ನಿಯಮಗಳು ಪರಿಸರಾತ್ಮಕ ಪರಿಣಾಮ ಮೌಲ್ಯಮಾಪನ ಅಧಿಸೂಚನೆ 14ನೇ ಸೆಪ್ಟೆಂಬರ್ 2006 ತಿದ್ದುಪಡಿ ಮಾಡಿದಂತೆ. ಉದ್ದೇಶ: ಪರಿಸರ ಪರಿಣಾಮ ಮೌಲ್ಯಮಾಪನದ ನಂತರ ಹೊಸ ಅಭಿವೃದ್ಧಿ ಚಟುವಟಿಕೆಗಳ ಒಂದು ನಿರ್ದಿಷ್ಟ ಪ್ರವರ್ಗಕ್ಕೆ ಪರಿಸರ ಅನುಮತಿ ಕಡ್ಡಾಯ. ಅನ್ವಯಿಸುವಿಕೆ: ಯೋಜನೆಯ ನಿರ್ಮಾಣ ಪ್ರದೇಶವು 20,000 ಚದುರ ಮೀಟರ್ಗಿಂತ ಹೆಚ್ಚಿದ್ದರೆ ಮತ್ತು ಒಟ್ಟಾರೆ ನಿರ್ಮಾಣ ಪ್ರದೇಶವು 1,50,000 ಚದುರ ಮೀಟರ್ಗಿಂತ ಹೆಚ್ಚಿದ್ದರೆ ಅನ್ವಯಿಸುತ್ತದೆ. ಪ್ರಾಧಿಕಾರ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು, ರಾಜ್ಯ ಪರಿಸರ ಪ್ರಭಾವ ಮೌಲ್ಯಮಾಪನ ಪ್ರಾಧಿಕಾರ. 8. ಕಾಯ್ದೆ ಅಥವಾ ನಿಯಮಗಳು ವನ್ಯಜೀವಿ ಸಂರಕ್ಷಣೆ 1972. ಉದ್ದೇಶ: ವನ್ಯಜೀವಿ ಅಭಯಾರಣ್ಯಗಳು ಮತ್ತು ರಾಷ್ಟ್ರೀಯ ಉದ್ಯಾನವನಗಳನ್ನು ರಕ್ಷಿಸಲು. ಅನ್ವಯಿಸುವಿಕೆ: ಯೋಜನಾ ತಾಣದ 10 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಯಾವುದೇ ಅಭಯಾರಣ್ಯ ಅಥವಾ ರಾಷ್ಟ್ರೀಯ ಉದ್ಯಾನವನವು ಅಸ್ತಿತ್ವದಲ್ಲಿದ್ದರೆ ಈ ಕಾಯ್ದೆ ಅನ್ವಯವಾಗುತ್ತದೆ. ಶೆಡ್ಯೂಲ್ ಪ್ರಾಣಿಯಾಗಿರುವ ರಿವರ್ ಡಾಲ್ಫಿನ್ ಯೋಜನೆ ಸ್ಥಳಗಳಿಗೆ ಸಮೀಪದಲ್ಲಿ ಸಂರಕ್ಷಿತ ವನ್ಯಜೀವಿ ಕ್ರಾಸಿಂಗ್ಗಳ ಯಾವುದೇ ಬಿಂದುಗಳಿದ್ದರೆ ಈ ಕಾಯ್ದೆಯು ಅನ್ವಯವಾಗುತ್ತದೆ. ಪ್ರಾಧಿಕಾರ, ಮುಖ್ಯ ಸಂರಕ್ಷಣಾಧಿಕಾರಿ ವನ್ಯಜೀವಿ, ವನ್ಯಜೀವಿ ವಿಭಾಗ, ರಾಜ್ಯ ಅರಣ್ಯ ಇಲಾಖೆ, ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. 9. ಕಾಯ್ದೆ ಅಥವಾ ನಿಯಮಗಳು ವಾಯು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ 1981. ಉದ್ದೇಶ: ನಿಗದಿತ ಮಾನದಂಡಗಳ ಪ್ರಕಾರ ವಾಯು ಮಾಲಿನ್ಯಕಾರಕಗಳ ಹೊರಸೂಸುವಿಕೆಯನ್ನು ನಿಯಂತ್ರಿಸುವ ಮೂಲಕ ವಾಯು ಮಾಲಿನ್ಯವನ್ನು ನಿಯಂತ್ರಿಸಲು. ಅನ್ವಯಿಸುವಿಕೆ: ಈ ಕಾಯ್ದೆಯು ನಿರ್ಮಾಣ ಹಂತದಲ್ಲಿ ಅನ್ವಯಿಸುತ್ತದೆ ಮತ್ತು ಕಾರ್ಯಾಚರಣೆಯ ಹಂತದಲ್ಲೂ ಅನ್ವಯಿಸಬಹುದು. ಉದಾಹರಣೆಗೆ, ಯೋಜನೆಯು 15 ಕಿಲೋವ್ಯಾಟ್ಗಿಂತ ಹೆಚ್ಚಿನ ಸಾಮರ್ಥ್ಯದ ಯಾವುದೇ ಡೀಸೆಲ್ ಜನರೇಟರ್ ಅನ್ನು ಹೊಂದಿದ್ದರೆ ಅಥವಾ ಅಕ್ರೆಮೆಟೋರಿಯಂ ಅನ್ನು ಹೊಂದಿದ್ದರೆ. ಪ್ರಾಧಿಕಾರ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು. 10. ಕಾಯ್ದೆ ಅಥವಾ ನಿಯಮಗಳು ನೀರು ತಡೆಗಟ್ಟುವಿಕೆ ಮತ್ತು ಮಾಲಿನ್ಯ ನಿಯಂತ್ರಣ ಕಾಯ್ದೆ 1974. ಉದ್ದೇಶ: ನಿಗದಿತ ಮಾನದಂಡಗಳ ಪ್ರಕಾರ ಮಾಲಿನ್ಯಕಾರಕಗಳ ಹೊರಸೂಸುವಿಕೆಯನ್ನು ನಿಯಂತ್ರಿಸುವ ಮೂಲಕ ನೀರಿನ ಮಾಲಿನ್ಯವನ್ನು ನಿಯಂತ್ರಿಸಲು. ಅನ್ವಯಿಸುವಿಕೆ: ಈ ಕಾಯ್ದೆಯು ನಿರ್ಮಾಣ ಹಂತದಲ್ಲಿ ಅನ್ವಯಿಸುತ್ತದೆ ಮತ್ತು ಕಾರ್ಯಾಚರಣೆಯ ಹಂತದಲ್ಲಿಯೂ ಅನ್ವಯಿಸಬಹುದು. ಪ್ರಾಧಿಕಾರ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು. 11. ಕಾಯ್ದೆ ಅಥವಾ ನಿಯಮಗಳು ಶಬ್ದ ಮಾಲಿನ್ಯ ನಿಬಂಧನೆ ಮತ್ತು ನಿಯಂತ್ರಣ ನಿಯಮಗಳು 2000. ಉದ್ದೇಶ: ವಿವಿಧ ಭೂ ಬಳಕೆಗಳಿಗಾಗಿ ಎಂಒಇಎಫ್ ಮತ್ತು ಸಿಸಿಯಿಂದ ಹಗಲು ಮತ್ತು ರಾತ್ರಿಯ ಶಬ್ದದ ಮಾನದಂಡಗಳನ್ನು ಘೋಷಿಸಲಾಗಿದೆ. ಅನ್ವಯಿಸುವಿಕೆ: ಈ ಕಾಯ್ದೆಯು ನಿರ್ಮಾಣ ಹಂತದಲ್ಲಿ ಅನ್ವಯಿಸುತ್ತದೆ. ಪ್ರಾಧಿಕಾರ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು. 12. ಕಾಯ್ದೆ ಅಥವಾ ನಿಯಮಗಳು ಕೇಂದ್ರ ಮೋಟಾರು ವಾಹನ ಕಾಯ್ದೆ 1988. ಉದ್ದೇಶ: ವಾಹನಗಳ ವಾಯು ಮತ್ತು ಶಬ್ದ ಮಾಲಿನ್ಯ ತಡೆಗಟ್ಟಲು. ಅನ್ವಯಿಸುವಿಕೆ: ಈ ಕಾಯ್ದೆಯು ನಿರ್ಮಾಣ ಹಂತದಲ್ಲಿ ಅನ್ವಯಿಸುತ್ತದೆ ಮತ್ತು ಕಾರ್ಯಾಚರಣೆಯ ಹಂತದಲ್ಲಿಯೂ ಅನ್ವಯಿಸಬಹುದು. ಪ್ರಾಧಿಕಾರ, ಮೋಟಾರು ವಾಹನ ಇಲಾಖೆ. 13. ಕಾಯ್ದೆ ಅಥವಾ ನಿಯಮಗಳು ರಾಷ್ಟ್ರೀಯ ಅರಣ್ಯ ನೀತಿ 1988. ಉದ್ದೇಶ: ಜೈವಿಕ ವೈವಿಧ್ಯತೆಯನ್ನು ಪುನರ್ಸ್ಥಾಪಿಸಿ ಮತ್ತು ಸಂರಕ್ಷಿಸುವ ಮೂಲಕ ಪರಿಸರ ಸ್ಥಿರತೆ ಕಾಪಾಡಲು. ಅನ್ವಯಿಸುವಿಕೆ: ಯೋಜನೆಯಲ್ಲಿ ಮತ್ತು ಸುತ್ತಮುತ್ತ ಯಾವುದೇ ಪರಿಸರ ಸೂಕ್ಷ್ಮ ವೈಶಿಷ್ಟ್ಯವು ಅಸ್ತಿತ್ವದಲ್ಲಿದ್ದರೆ ಈ ನೀತಿಯು ಅನ್ವಯಿಸುತ್ತದೆ. ಪ್ರಾಧಿಕಾರ, ಅರಣ್ಯ ಇಲಾಖೆ, ರಾಜ್ಯ ಸರ್ಕಾರ ಮತ್ತು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಅಧ್ಯಯನ ಸಾಮಗ್ರಿ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವ ಕಂಪ್ಯೂಟರ್ ಬಗೆಗಿನ ಜ್ಞಾನವನ್ನು ಈ ಸಂಚಿಕೆಯ ಅಧ್ಯಯನ ಸಾಮಗ್ರಿ ಅಂಕಣದಲ್ಲಿ ತಿಳಿದುಕೊಳ್ಳೋಣ. ಕಂಪ್ಯೂಟರ್ಗಳನ್ನು ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್ ಮತ್ತು ಸೂಪರ್ ಕಂಪ್ಯೂಟರ್ಗಳೆಂದು ವಿಭಜಿಸಲಾಗಿದೆ.
ಇವುಗಳ ಸಂಸ್ಕರಿಸುವ ವೇಗ, ಸಂಗ್ರಹ ಸಾಮರ್ಥ್ಯ, ಭಾರೀ ಪ್ರಮಾಣದ ಆಗಮ ಅಥವಾ ಇನ್ಪುಟ್ ಅನ್ನು ನಿಭಾಯಿಸುವ ರೀತಿ ಮತ್ತು ನಿರ್ಗಮನ ಅಥವಾ ಔಟ್ಪುಟ್ ಸಾಧನಗಳು ಹಾಗೂ ಕೈಗೊಳ್ಳುವ ಕ್ರಿಯೆಗಳ ರೀತಿಯ ಆಧಾರದ ಮೇಲೆ ಕಂಪ್ಯೂಟರ್ಗಳನ್ನು ವಿಭಜಿಸಲಾಗಿದೆ. ಮೈಕ್ರೋ ಕಂಪ್ಯೂಟರ್. ಈ ಗಣಕಯಂತ್ರ ಅಥವಾ ಕಂಪ್ಯೂಟರ್ಗಳು ಅತ್ಯಂತ ಪ್ರಸಿದ್ಧವಾದವುಗಳಾಗಿವೆ. ಇವುಗಳನ್ನು ಪರ್ಸನಲ್ ಕಂಪ್ಯೂಟರ್ ಅಥವಾ ಪಿಸಿ ಎಂದು ಕರೆಯುತ್ತಾರೆ. ಈ ಕಂಪ್ಯೂಟರ್ಗಳನ್ನು ಒಬ್ಬರು ಅಥವಾ ಸಂಸ್ಥೆಗಳು ಬಳಸಬಹುದಾಗಿದೆ. ಚಿಕ್ಕ ಮನೆಯಿಂದ ಹಿಡಿದು ದೊಡ್ಡ ಸಂಸ್ಥೆಗಳ ಲೆಕ್ಕಪತ್ರಗಳನ್ನು ಮಾಡುವಂತಹ ವಿವಿಧ ಕೆಲಸಗಳಿಗೆ ಇವುಗಳನ್ನು ಬಳಸಬಹುದು. ಈ ಕಂಪ್ಯೂಟರ್ಗಳ ಗಾತ್ರ ಚಿಕ್ಕದು. ಇವುಗಳಲ್ಲಿ ಸಣ್ಣ ಹಾಗೂ ಮಧ್ಯಮ ಪ್ರಮಾಣದ ಸಂಗ್ರಹ ಸಾಮರ್ಥ್ಯವಿದ್ದು ಏಕ ಬಳಕೆದಾರ ಕಂಪ್ಯೂಟರ್ಗಳಾಗಿರುತ್ತವೆ. ಇವು ಕಷ್ಟದ ಕೆಲಸಗಳನ್ನು ಮಾಡಬಲ್ಲವು. ಉದಾಹರಣೆಗೆ ಹವಾಮಾನ ಮುನ್ಸೂಚನೆಯನ್ನು ನೀಡಲು ಉಪಯೋಗಕಾರಿಯಾಗಿದೆ. ಮೇನ್ ಫ್ರೇಮ್ ಕಂಪ್ಯೂಟರ್. ಮಿನಿ ಕಂಪ್ಯೂಟರ್ಗಳಿಗಿಂತ ಇವುಗಳು ಶಕ್ತಿಶಾಲಿ ಹಾಗೂ ದುಬಾರಿಯಾದವುಗಳಾಗಿವೆ. ದೊಡ್ಡ ಪ್ರಮಾಣದ ಸಂಸ್ಥೆಗಳಲ್ಲಿ ಇವುಗಳನ್ನು ಬಳಸ್ತಾರೆ. ಇವುಗಳು ಭಾರೀ ಪ್ರಮಾಣದ ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿದ್ದು ನೂರಾರು ಬಳಕೆದಾರರು ಒಂದೇ ಸಮಯದಲ್ಲಿ ಕೆಲಸ ಮಾಡಲು ಅವಕಾಶ ನೀಡುತ್ತೆ. ಇವುಗಳು ಅತಿ ವೇಗವಾಗಿ ಕಾರ್ಯನಿರ್ವಹಿಸುತ್ತವೆ. ಈ ಕಂಪ್ಯೂಟರ್ಗಳು ಹೆಚ್ಚು ವಿದ್ಯುತ್ತನ್ನು ಬಳಸುತ್ತವೆ. ಮಿನಿ ಕಂಪ್ಯೂಟರ್. ಇವು ಸಾಮಾನ್ಯ ಉದ್ದೇಶ ಹೊಂದಿದ ಚಿಕ್ಕ ಗಾತ್ರದ ಕಂಪ್ಯೂಟರ್ಗಳಾಗಿವೆ. ಇವುಗಳು ದುಬಾರಿ ಹಾಗೂ ಪರ್ಸನಲ್ ಕಂಪ್ಯೂಟರ್ಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾದವುಗಳು. ತುಂಬಾ ಕಷ್ಟದ ಕೆಲಸಗಳನ್ನು ಇವುಗಳು ಮಾಡಬಲ್ಲವು. ಭಾರೀ ಪ್ರಮಾಣದ ಸಂಗ್ರಹ ಸಾಮರ್ಥ್ಯಗಳನ್ನು ಇವು ಹೊಂದಿದ್ದು ಒಂದೇ ಸಮಯದಲ್ಲಿ ಹಲವಾರು ಬಳಕೆದಾರರು ಕೆಲಸ ಮಾಡಲು ಇವುಗಳಲ್ಲಿ ಅವಕಾಶವಿದೆ. ಇವುಗಳನ್ನು ಭಾರೀ ಪ್ರಮಾಣದ ಅಂಕಿಅಂಶಗಳನ್ನು ಸಂಸ್ಕರಿಸಲು ಉಪಯೋಗಿಸುತ್ತಾರೆ. ಸೂಪರ್ ಕಂಪ್ಯೂಟರ್. ಸೂಪರ್ ಕಂಪ್ಯೂಟರ್ಗಳು ಅತಿ ವೇಗದ ಹಾಗೂ ಅತ್ಯಂತ ದೊಡ್ಡ ಗಾತ್ರದವುಗಳಾಗಿವೆ. ರಕ್ಷಣೆ ಹಾಗೂ ವಿಜ್ಞಾನ ಕ್ಷೇತ್ರಗಳಲ್ಲಿ ಈ ಕಂಪ್ಯೂಟರ್ಗಳನ್ನು ಬಳಸುತ್ತಾರೆ. ಇವುಗಳ ಬೆಲೆ ತುಂಬಾ ದುಬಾರಿ. ಪ್ರಪಂಚದಾದ್ಯಂತ ಕೆಲವು ಸೂಪರ್ ಕಂಪ್ಯೂಟರ್ಗಳಿವೆ. ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಅಭಿವೃದ್ಧಿಪಡಿಸಿದ ಪರಂ ಸೂಪರ್ ಕಂಪ್ಯೂಟರ್ಗಳ ಸರಣಿ ಮತ್ತು ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಭಿವೃದ್ಧಿಪಡಿಸಿದ ಅನುಪಮ್ ಭಾರತದಲ್ಲಿದೆ. ಈ ಕಂಪ್ಯೂಟರ್ಗಳನ್ನು ಬಳಸುವ ಇತರ ಪ್ರಮುಖ ಇಲಾಖೆಗಳೆಂದರೆ ವಿಮಾನ ವಿನ್ಯಾಸ, ರಾಕೆಟ್ ಉಡಾವಣೆ, ಹವಾಮಾನ ಮುನ್ಸೂಚನೆ ಯೋಜಿಸಲು ಮುಂತಾದವು. ಕಂಪ್ಯೂಟರ್ನ ಕಾರ್ಯನಿರ್ವಹಣೆ. ನಿಜ ಜೀವನದ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಮೂಲ ತತ್ವ ಇನ್ಪುಟ್, ಪ್ರೋಸೆಸ್, ಔಟ್ಪುಟ್ ಅನ್ನು ಪಾಲಿಸ್ತೀವಿ. ನಾವು ಕೊಡುವ ಡೇಟಾ ಅಥವಾ ನಿರ್ದೇಶನಗಳನ್ನು ಇನ್ಪುಟ್ ಎಂದು ಕರೆಯುತ್ತೇವೆ. ಪಡೆದುಕೊಂಡ ಫಲಿತಾಂಶವನ್ನು ಔಟ್ಪುಟ್ ಎಂದು ಕರೆಯುತ್ತಾರೆ. ಔಟ್ಪುಟ್ ಪಡೆಯಲು ಕೈಗೊಳ್ಳುವ ಕೆಲಸವನ್ನು ಸಂಸ್ಕರಣೆ ಅಥವಾ ಪ್ರೋಸೆಸಿಂಗ್ ಎಂದು ಕರೆಯುತ್ತಾರೆ. ಕಂಪ್ಯೂಟರ್ ತನ್ನ ಆಗಮನಾಂಗಗಳ ಅಂದರೆ ಇನ್ಪುಟ್ಗಳ ಮೂಲಕ ದತ್ತಾಂಶಗಳನ್ನು ಸ್ವೀಕರಿಸಿ ಕೇಂದ್ರ ಸಂಸ್ಕರಣಾ ಘಟಕ ಅಥವಾ ಸಿಪಿಯುನಲ್ಲಿ ಸಂಸ್ಕರಿಸಿ ಅಪೇಕ್ಷಿತವಾದ ಫಲಿತಾಂಶವನ್ನು ನಿರ್ಗಮನಾಂಗ ಅಂದರೆ ಔಟ್ಪುಟ್ಗಳ ಮೂಲಕ ಪ್ರದರ್ಶಿಸುತ್ತದೆ. ಆಗಮನಾಂಗವು ತಾನು ಸ್ವೀಕರಿಸಿದ ದತ್ತಾಂಶಗಳನ್ನು ಕೇಂದ್ರೀಯ ಸಂಸ್ಕರಣಾ ಘಟಕ ಸಿಪಿಯುಗೆ ವರ್ಗಾಯಿಸುತ್ತದೆ. ಸಿಪಿಯುನಲ್ಲಿ ಸ್ಮರಣ ವಿಭಾಗ ಅಂದರೆ ಮೆಮೊರಿ ಯೂನಿಟ್, ನಿಯಂತ್ರಣ ವಿಭಾಗ ಅಂದರೆ ಕಂಟ್ರೋಲ್ ಯೂನಿಟ್, ಗಣಿತ ತರ್ಕ ವಿಭಾಗ ಅಂದರೆ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಎಂಬ 3 ವಿಭಾಗಗಳಿರುತ್ತವೆ. ಗಣಿತ ತರ್ಕ ವಿಭಾಗಕ್ಕೆ ಮೊದಲಿಗೆ ದತ್ತಾಂಶಗಳು ಮತ್ತು ಸೂಚನೆಗಳು ವರ್ಗಾಯಿಸಲ್ಪಟ್ಟು ಅಲ್ಲಿ ತಾರ್ಕಿಕ ಕ್ರಿಯೆಗಳು ಹಾಗೂ ಲೆಕ್ಕಾಚಾರಗಳು ನಡೆದು ಅಲ್ಲಿ ದೊರೆತ ಫಲಿತಾಂಶಗಳು ಪುನಃ ಸ್ಮರಣ ವಿಭಾಗಕ್ಕೆ ಅಂದರೆ ಮೆಮೊರಿ ಯೂನಿಟ್ಗೆ ವರ್ಗಾಯಿಸಲ್ಪಡುತ್ತವೆ. ಅಪೇಕ್ಷಿತವಾದ ಫಲಿತಾಂಶಗಳು ಕೊನೆಯಲ್ಲಿ ನಿರ್ಗಮನ ಅಥವಾ ಔಟ್ಪುಟ್ ಘಟಕಕ್ಕೆ ಕಳುಹಿಸಲ್ಪಡುತ್ತವೆ. ಉಳಿದೆಲ್ಲ ಘಟಕಗಳನ್ನು ನಿಯಂತ್ರಿಸುವ ಹಾಗೂ ಮೇಲ್ವಿಚಾರಣೆ ನಡೆಸುವ ಕಾರ್ಯವನ್ನು ನಿಯಂತ್ರಣ ವಿಭಾಗವು ಅಂದರೆ ಕಂಟ್ರೋಲ್ ಯೂನಿಟ್ ನಿರ್ವಹಿಸುತ್ತೆ. ಕೀಬೋರ್ಡ್ ಸಹಾಯದಿಂದ ಕಂಪ್ಯೂಟರ್ನಲ್ಲಿ ಡೇಟಾ ಟೈಪ್ ಮಾಡಬಹುದು. ನಿರ್ದೇಶನಗಳನ್ನು ನೀಡಲು ಮೌಸ್ ಉಪಯೋಗಿಸಬಹುದು.
ಆದ್ದರಿಂದ ಕೀಬೋರ್ಡ್ ಮತ್ತು ಮೌಸ್ಗಳನ್ನು ನಾವು ಇನ್ಪುಟ್ ಡಿವೈಸ್ಗಳೆಂದು ಕರೆಯಬಹುದು. ಕಂಪ್ಯೂಟರ್ನಿಂದ ಪಡೆಯುವ ಮಾಹಿತಿಯನ್ನು ಔಟ್ಪುಟ್ ಎನ್ನಲಾಗತ್ತೆ. ಮಾನಿಟರ್ ಮೇಲೆ ಸಂಸ್ಕರಿಸಿದ ಯಾವುದೇ ಮಾಹಿತಿ ಕಾಣಿಸಿಕೊಳ್ಳುತ್ತೆ. ಇದನ್ನು ಪ್ರಿಂಟರ್ ಸಹಾಯದಿಂದ ಪ್ರಿಂಟರ್ ಮೇಲೆ ಮುದ್ರಿಸಿ ತೆಗೆಯಬಹುದು. ಆದುದರಿಂದಾಗಿ ಮಾನಿಟರ್ ಮತ್ತು ಪ್ರಿಂಟರ್ಗಳನ್ನು ಔಟ್ಪುಟ್ ಡಿವೈಸ್ ಎಂದು ಕರೆಯಬಹುದು. ಕೇಂದ್ರೀಯ ಸಂಸ್ಕರಣಾ ಘಟಕ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಥವಾ ಸಿಪಿಯು. ಮಾನವನ ಮೆದುಳು ಯಾವ ರೀತಿ ಮಾಹಿತಿಯನ್ನು ಸಂಸ್ಕರಣೆ ಹಾಗೂ ಸಂಗ್ರಹಿಸಿಕೊಳ್ಳುತ್ತದೆಯೋ ಅದೇ ರೀತಿಯಾಗಿ ಕಂಪ್ಯೂಟರ್ ಕೂಡ ಕಾರ್ಯ ಮಾಡುತ್ತೆ. ಆದರೆ ಕಂಪ್ಯೂಟರ್ 2 ವಿವಿಧ ಭಾಗಗಳ ಮೂಲಕ, ಅಂದರೆ ಮೊದಲನೇ ಸಂಸ್ಕರಣೆ ಹಾಗೂ ಇನ್ನೊಂದು ಮಾಹಿತಿಯನ್ನು ಸಂಗ್ರಹಿಸಿಟ್ಟುಕೊಳ್ಳುವ ಕಾರ್ಯ ಮಾಡುತ್ತದೆ. ಮೆಮೊರಿ 3 ಭಾಗಗಳಲ್ಲಿ ಮೆಮೊರಿಯನ್ನು ವಿಂಗಡಣೆ ಮಾಡಲಾಗಿದೆ. 1. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ RAM RAM. 2. ರೀಡ್ ಓನ್ಲಿ ಮೆಮೊರಿ ROM ROM. 3. ಕ್ಯಾಶ್ ಮೆಮೊರಿ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ RAM. ಕಂಪ್ಯೂಟರ್ ಯಾವುದೇ ಮಾಹಿತಿಯನ್ನು ಸ್ವೀಕರಿಸಿದ ನಂತರ ನಿಜವಾದ ಸಂಸ್ಕರಣೆಗೆ ಹೋಗುವ ಮುನ್ನ ಅದನ್ನು ರ್ಯಾಮ್ಗೆ ಕಳುಹಿಸುತ್ತದೆ. ಕಂಪ್ಯೂಟರ್ನಿಂದ ಕಂಪ್ಯೂಟರ್ಗೆ ರ್ಯಾಮ್ ಸಂಗ್ರಹಣಾ ಸಾಮರ್ಥ್ಯ ಬದಲಾಗಬಹುದು. ರ್ಯಾಮ್ ಸಾಮರ್ಥ್ಯ 640 ಕೆಬಿಯಿಂದ 1 ಟಿಬಿವರೆಗೆ ವ್ಯತ್ಯಾಸವಾಗಬಹುದು. ಕಂಪ್ಯೂಟರ್ ಸ್ವಿಚ್ ಆಫ್ ಮಾಡಿದಾಗ ಅಥವಾ ವಿದ್ಯುತ್ ನಿಲುಗಡೆಯಾದಾಗ ರ್ಯಾಮ್ನಲ್ಲಿ ಸಂಗ್ರಹಿಸಿಡಲಾದ ಮಾಹಿತಿಯು ಅಳಿಸಿ ಹೋಗುತ್ತದೆ, ಅಂದರೆ ಡಿಲೀಟ್ ಆಗುತ್ತದೆ. ರೀಡ್ ಓನ್ಲಿ ಮೆಮೊರಿ ROM ROM. ಕಂಪ್ಯೂಟರ್ನಲ್ಲಿ ಸಂಗ್ರಹಿಸಿಡಬಹುದಾದ ಎಲ್ಲ ರೀತಿಯ ನಿರ್ದೇಶನಗಳನ್ನು ರಾಮ್ ಒಳಗೊಂಡಿರುತ್ತದೆ. ಇಲ್ಲಿಯ ನಿರ್ದೇಶನಗಳನ್ನು ಅಳಿಸಲು ಮತ್ತು ಬದಲಿಸಲು ಸಾಧ್ಯವಿರುವುದಿಲ್ಲ. ಕಂಪ್ಯೂಟರ್ ಅನ್ನು ಸ್ವಿಚ್ ಆಫ್ ಮಾಡಿದರೂ ರಾಮ್ನಲ್ಲಿಯ ಮಾಹಿತಿ ಅಳಿಸಿ ಹೋಗುವುದಿಲ್ಲ. ಇದರಲ್ಲಿಯ ಮಾಹಿತಿಯು ಶಾಶ್ವತವಾಗಿ ಸಂಗ್ರಹವಾಗಿರುತ್ತೆ. ಕ್ಯಾಶ್ ಮೆಮೊರಿ. ಕಂಪ್ಯೂಟರ್ನಲ್ಲಿ ಆಗಾಗ ಉಪಯೋಗಿಸುವ ಮಾಹಿತಿಗಳು ಈ ಕ್ಯಾಶ್ ಮೆಮೊರಿಯಲ್ಲಿ ಸಂಗ್ರಹವಾಗಿರುತ್ತವೆ. ಕಂಪ್ಯೂಟರ್ನಲ್ಲಿ ನಾವು ಮಾಹಿತಿಯನ್ನು ಹುಡುಕುವಾಗ ಅದು ಮೊದಲು ಕ್ಯಾಶ್ ಮೆಮೊರಿಯಲ್ಲಿ ಹುಡುಕುತ್ತದೆ. ಒಂದು ವೇಳೆ ಈ ಮೆಮೊರಿಯಲ್ಲಿ ಬೇಕಾದ ಮಾಹಿತಿ ಸಿಗದಿದ್ದರೆ ಆ ಸಮಯದಲ್ಲಿ ಕಂಪ್ಯೂಟರ್ ರಾಮ್ನಲ್ಲಿ ಈ ಮಾಹಿತಿಯನ್ನು ಹುಡುಕುತ್ತದೆ. ಆಗಮ ಸಾಧನಗಳು, ಇನ್ಪುಟ್ ಡಿವೈಸಸ್. ಮೌಸ್ ಇದೊಂದು ಆಗಮ ಸಲಕರಣೆಯಾಗಿದ್ದು ಉದ್ದವಾದ ವೈರ್ನ ಮೂಲಕ ಸಿಸ್ಟಮ್ ಯೂನಿಟ್ಗೆ ಇದನ್ನು ಜೋಡಿಸಲಾಗಿರುತ್ತೆ. ಕಂಪ್ಯೂಟರ್ ಮಾನಿಟರ್ನಲ್ಲಿ ಕಾಣಿಸುವ ವಸ್ತುಗಳನ್ನು ಗುರುತಿಸಲು ಹಾಗೂ ಆಯ್ಕೆ ಮಾಡಲು ಇದನ್ನು ಬಳಸಲಾಗುತ್ತೆ. ಇದು ಚಲಿಸಿದಾಗ ಮಾನಿಟರ್ನ ಮೇಲೆ ಬಾಣದ ಗುರುತು ಚಲಿಸುವುದನ್ನು ಕಾಣಬಹುದು. ಈ ಗುರುತನ್ನು ಮೌಸ್ ಪಾಯಿಂಟರ್ ಎನ್ನುತ್ತಾರೆ. ಒಂದು ಮೌಸ್ನಲ್ಲಿ 2 ಅಥವಾ 3 ಬಟನ್ಗಳಿರಬಹುದು. ಸಾಮಾನ್ಯವಾಗಿ ಬಳಕೆಯಲ್ಲಿರುವ ಮೌಸ್ಗಳಲ್ಲಿ ಎಡ ಮತ್ತು ಬಲ ಎಂಬ 2 ಬಟನ್ಗಳಿರುತ್ತವೆ. ಕೀಲಿಮಣಿ ಕೀಬೋರ್ಡ್. ಇದು ಕಂಪ್ಯೂಟರ್ನ ಆಗಮ ಸಲಕರಣೆಯಾಗಿದ್ದು, ಅಂದರೆ ಇನ್ಪುಟ್ ಡಿವೈಸ್ ಆಗಿದ್ದು, ಈ ಕೀಮಣಿಗಳು ಟೈಪ್ರೈಟರ್ಗಳನ್ನು ಹೋಲುತ್ತವೆ. ಆದರೆ ಇದರಲ್ಲಿ ಹೆಚ್ಚುವರಿ ಕೀಗಳಿರುತ್ತವೆ. ಬೆರಳಚ್ಚು ಯಂತ್ರದ ಕೀಮಣಿಗಳಲ್ಲಿ 50 ರಿಂದ 60 ಕೀಗಳಿದ್ದರೆ, ಸಾಮಾನ್ಯ ಕಂಪ್ಯೂಟರ್ನ ಬೆರಳಚ್ಚು ಯಂತ್ರದ ಕೀಮಣಿಯಲ್ಲಿ 101 ರಿಂದ 110 ಒತ್ತು ಗುಂಡಿಗಳಿರುತ್ತವೆ. ಸ್ಕ್ಯಾನರ್. ಇದು ಸಹ ಕಂಪ್ಯೂಟರ್ನ ಇನ್ಪುಟ್ ಸಲಕರಣೆ, ಅಂದರೆ ಆಗಮ ಸಲಕರಣೆಯಾಗಿದ್ದು, ಒಂದು ಚಿತ್ರ ಅಥವಾ ಛಾಯಾಚಿತ್ರವನ್ನು ಇದ್ದದ್ದು ಇದ್ದಂತೆಯೇ ಕಾಪಿ ಮಾಡಲು ಇದನ್ನು ಬಳಸುತ್ತಾರೆ. ಈ ಸ್ಕ್ಯಾನ್ ಮಾಡಿದ ಚಿತ್ರವನ್ನು ಮಾನಿಟರ್ ಮೇಲೆ ಕಾಣಬಹುದಾಗಿದೆ. ಉದಾಹರಣೆಗೆ, ಒಂದು ಪುಸ್ತಕದಲ್ಲಿ ಪ್ರಾಣಿಯ ಚಿತ್ರವಿದೆ ಎಂದು ತಿಳಿದುಕೊಂಡು ಸ್ಕ್ಯಾನರ್ ಬಳಸಿ ನಾವು ಆ ಚಿತ್ರವನ್ನು ಸ್ಕ್ಯಾನ್ ಮಾಡಬಹುದು. ಚಿತ್ರವನ್ನು ಕಂಪ್ಯೂಟರ್ ಅರ್ಥ ಮಾಡಿಕೊಳ್ಳುವ ಡೇಟಾ ರೂಪಕ್ಕೆ ಬದಲಾಯಿಸಿ ಅದನ್ನು ಮಾನಿಟರ್ ಮೇಲೆ ನೋಡಬಹುದಾಗಿದೆ. ಜಾಯ್ಸ್ಟಿಕ್. ಇದನ್ನು ಕಂಪ್ಯೂಟರ್ಗಳ ಗೇಮ್ಸ್ ಸಾಫ್ಟ್ವೇರ್ಗಳ ಕಾರ್ಯನಿರ್ವಹಣೆಗಾಗಿ ಬಳಸುತ್ತಾರೆ. ನಿರ್ಗಮ ಸಾಧನಗಳು, ಔಟ್ಪುಟ್ ಡಿವೈಸಸ್. ದರ್ಶಕ ಮಾನಿಟರ್. ಇದನ್ನು ವಿಷುವಲ್ ಡಿಸ್ಪ್ಲೇ ಯೂನಿಟ್ VDU ಎಂದು ಕರೆಯುತ್ತಾರೆ. ಇದು ನೋಡಲು ದೂರದರ್ಶನ ಪರದೆಯಂತೆ ಕಾಣುತ್ತದೆ.
ಬಣ್ಣದ ಹಾಗೂ ಕಪ್ಪು ಬಿಳುಪಿನ ಮಾನಿಟರ್ಗಳು ದೊರೆಯುತ್ತವೆ. ಇದರಲ್ಲಿ ಟೆಕ್ಸ್ಟ್ ಹಾಗೂ ಗ್ರಾಫಿಕ್ಸ್ಗಳನ್ನು ನೋಡಬಹುದು. ಮಾನಿಟರ್ಗಳು ಗಣಕಯಂತ್ರದ ಕಣ್ಣು ಇದ್ದಂತೆ. ಇಲ್ಲಿ ಸ್ವಿಚ್ ಆನ್ ಮತ್ತು ಆಫ್ ಮಾಡಲು ಪವರ್ ಬಟನ್ಗಳು ಇರುತ್ತವೆ. ಪ್ರಿಂಟರ್. ಗಣಕಯಂತ್ರದಿಂದ ಪೇಪರ್ಗೆ ಮಾಹಿತಿ ವರ್ಗಾಯಿಸಲು ಪ್ರಿಂಟರ್ಗಳನ್ನು ಬಳಸಲಾಗುತ್ತೆ. ಪ್ರಿಂಟರ್ಗಳು ಬಣ್ಣದ ಹಾಗೂ ಕಪ್ಪು ಬಿಳುಪಿನಲ್ಲಿ ದೊರೆಯುತ್ತವೆ. ಪ್ರಿಂಟರ್ನ ವಿಧಗಳು. ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್. ಇದು ಅಕ್ಷರಗಳನ್ನು ಚುಕ್ಕಿಗಳ ರೂಪದಲ್ಲಿ ಮುದ್ರಿಸುತ್ತೆ. ಇದು ಕಡಿಮೆ ಬೆಲೆಯದ್ದಾಗಿದ್ದು, ಇದು ಸೆಕೆಂಡ್ಗೆ 200 ರಿಂದ 540 ಅಕ್ಷರಗಳನ್ನು ಮುದ್ರಿಸುತ್ತೆ. ಇಂಕ್ಜೆಟ್ ಪ್ರಿಂಟರ್. ಇದು ಅಕ್ಷರಗಳನ್ನು ಪೂರ್ಣ ರೂಪದಲ್ಲಿ ಮುದ್ರಿಸುತ್ತೆ ಹಾಗೂ ನಿಮಿಷಕ್ಕೆ 4 ರಿಂದ 8 ಪುಟಗಳಷ್ಟು ಅಕ್ಷರಗಳನ್ನು ಮುದ್ರಿಸುತ್ತೆ. ಇದು ಸಾಮಾನ್ಯ ಬೆಲೆಯದ್ದಾಗಿದೆ. ಲೇಸರ್ ಪ್ರಿಂಟರ್. ಇದು ಅಕ್ಷರಗಳನ್ನು ಪೂರ್ಣ ರೂಪದಲ್ಲಿ ಮುದ್ರಿಸುತ್ತೆ. ಈ ಪ್ರಿಂಟರ್ ಅತ್ಯಂತ ದುಬಾರಿಯಾಗಿದ್ದು, ನಿಮಿಷಕ್ಕೆ 4 ರಿಂದ 20 ಪುಟಗಳನ್ನು ಮುದ್ರಿಸುತ್ತೆ. ಸ್ಪೀಕರ್ಗಳು. ಇವುಗಳ ಮೂಲಕ ಕಂಪ್ಯೂಟರ್ನಲ್ಲಿ ಸಂಗ್ರಹವಾಗಿರುವ ಧ್ವನಿ ರೂಪದ ಮಾಹಿತಿಯನ್ನು ಕೇಳಬಹುದಾಗಿದೆ, ಆದರೆ ನೋಡಲು ಸಾಧ್ಯವಿಲ್ಲ. ಬಹುಮಾಧ್ಯಮದ ಕಂಪ್ಯೂಟರ್ನ ಅಗತ್ಯ ಯಂತ್ರಾಂಶಗಳಲ್ಲಿ ಅಂದರೆ ಹಾರ್ಡ್ವೇರ್ಗಳಲ್ಲಿ ಸ್ಪೀಕರ್ ಕೂಡ ಒಂದಾಗಿದೆ. ಮೋಡೆಮ್. ದೂರವಾಣಿ ಸಂಪರ್ಕದ ಮೂಲಕ ಮೋಡೆಮ್ ಬಳಸಿ ಕಂಪ್ಯೂಟರ್ನಿಂದ ಕಂಪ್ಯೂಟರ್ಗಳಿಗೆ ಡೇಟಾ ಕಳುಹಿಸಬಹುದು. ದೂರವಾಣಿ ಸಂಪರ್ಕದ ಮೂಲಕ ವರ್ಗಾಯಿಸಲು ಅನುವಾಗುವಂತೆ ಮಾಹಿತಿಯನ್ನು ರೂಪಾಂತರಿಸಬೇಕು. ಈ ರೂಪಾಂತರಕ್ಕೆ ಮೋಡೆಮ್ ಎಂಬ ಎಲೆಕ್ಟ್ರಾನಿಕ್ ಉಪಕರಣ ಬಳಸ್ತೀವಿ. ಒಂದು ಕಂಪ್ಯೂಟರ್ನಿಂದ ಇನ್ನೊಂದು ಕಂಪ್ಯೂಟರ್ಗೆ ಮೋಡೆಮ್ ಬಳಸಿ ಸಂದೇಶ ಕಳುಹಿಸಿದಾಗ ಅದು ನಿರ್ಗಮನ ಸಲಕರಣೆಯಂತೆ ಕಾರ್ಯ ಮಾಡುತ್ತೆ. ಆದರೆ ಕಂಪ್ಯೂಟರ್ ಮೋಡೆಮ್ನಿಂದ ಸಂದೇಶ ಸ್ವೀಕರಿಸಿದಾಗ ಅದು ಆಗಮನ ಸಲಕರಣೆಯಂತೆ ಕಾರ್ಯ ಮಾಡುತ್ತೆ. ಟಚ್ ಸ್ಕ್ರೀನ್. ಇದನ್ನು ಇನ್ಪುಟ್ ಅಥವಾ ಔಟ್ಪುಟ್ ಡಿವೈಸ್ ಎಂದು ಕರೆಯುತ್ತಾರೆ. ಟಚ್ ಸ್ಕ್ರೀನ್ ಅನ್ನು ಇನ್ಪುಟ್ ಸ್ವೀಕರಿಸಲು ಹಾಗೂ ಔಟ್ಪುಟ್ ಕೊಡಲು ಉಪಯೋಗಿಸುತ್ತಾರೆ. ದರ್ಶಕದ ಪರದೆಯಲ್ಲಿ ಕಾಣುವ ಆಯ್ಕೆಯನ್ನು ಮುಟ್ಟಿ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನೋಡಬಹುದು. ಉದಾಹರಣೆಗೆ ರೈಲು ವೇಳಾಪಟ್ಟಿ, ರೈಲು ನಿಲ್ದಾಣಗಳಲ್ಲಿ ಟಿಕೆಟ್ಗಳು ಲಭ್ಯವಿದೆಯೋ ಇಲ್ಲವೋ ತಿಳಿಯಲು ಹಾಗೂ ಇತರೆ. ಫ್ಲಾಪಿ ಡಿಸ್ಕ್. ಫ್ಲಾಪಿಯನ್ನು ಕಾನ್ಸೆಂಟ್ರಿಕ್ ಸರ್ಕಲ್ಗಳಲ್ಲಿ ವಿಭಜಿಸಲಾಗುತ್ತದೆ. ಈ ಕಾನ್ಸೆಂಟ್ರಿಕ್ ಸರ್ಕಲ್ಗಳನ್ನು ಟ್ರ್ಯಾಕ್ ಎಂದು ಕರೆಯುತ್ತಾರೆ. ಇಂತಹ ಟ್ರ್ಯಾಕ್ಗಳನ್ನು ವಲಯಗಳನ್ನಾಗಿ ವಿಂಗಡಿಸಲಾಗುತ್ತೆ. ಈ ಸೆಕ್ಟಾರ್ಗಳಲ್ಲಿ ಮಾಹಿತಿ ಸಂಗ್ರಹಿಸಿ ಇಡಲಾಗುತ್ತೆ. ಈ ಫ್ಲಾಪಿ ಡಿಸ್ಕ್ ಅನ್ನು ಚಿಕ್ಕ ಪ್ರಮಾಣದ ಮಾಹಿತಿ ಸಂಗ್ರಹಿಸಲು ಉಪಯೋಗಿಸಲಾಗುತ್ತೆ. ಸಾಮಾನ್ಯವಾಗಿ ಉಪಯೋಗಿಸುವ ಫ್ಲಾಪಿ ಡಿಸ್ಕ್ನ ಪ್ರಮಾಣವೆಂದರೆ 3.5 ಇಂಚು. 3.5 ಇಂಚಿನ ಫ್ಲಾಪಿ ಡಿಸ್ಕ್ ಅನ್ನು ಮೈಕ್ರೋ ಡಿಸ್ಕ್ ಎಂದು ಕರೆಯುತ್ತಾರೆ. ಇದರ ಸಂಗ್ರಹಣಾ ಸಾಮರ್ಥ್ಯ 1.44 MB. ನಮಗೆ ಬೇಕೆಂದರಲ್ಲಿ ತೆಗೆದುಕೊಂಡು ಹೋಗಲು ಈ ಫ್ಲಾಪಿ ಡಿಸ್ಕ್ಗಳು ಚಿಕ್ಕವು ಹಾಗೂ ಸುಲಭವಾಗಿವೆ. ಕಂಪ್ಯೂಟರ್ನ ಕುರಿತು ಮುಖ್ಯಾಂಶಗಳು. ಸಂಕಲನ ಹಾಗೂ ವ್ಯವಕಲನ ಮಾಡುವ ಮೊದಲ ಯಾಂತ್ರಿಕ ಕಲನ ಮಾಡುವ ಯಂತ್ರವನ್ನು ಕ್ರಿಸ್ತಶಕ 1642ರಲ್ಲಿ ಕಂಡುಹಿಡಿದವರು ಫ್ರೆಂಚ್ ಗಣಿತಜ್ಞ ಬ್ಲೇಸ್ ಪಾಸ್ಕಲ್. ಲೆಕ್ಕಾಚಾರ ಮಾಡುವ ಯಂತ್ರದ ವಿಕಾಸದಲ್ಲಿ ಹೊಸ ಮನ್ವಂತರ ಹಾಗೂ ಆಧುನಿಕ ಕಂಪ್ಯೂಟರ್ನ ಮುನ್ಸೂಚಕವಾಗಿ ಕ್ರಿಸ್ತಶಕ 1822ರಲ್ಲಿ ವಿಭೇದನಾತ್ಮಕ ಯಂತ್ರವನ್ನು ಕಂಡುಹಿಡಿದವರು ಚಾರ್ಲ್ಸ್ ಬ್ಯಾಬೇಜ್. ಕಂಪ್ಯೂಟರ್ ಪಡೆದಂತಹ ದತ್ತಾಂಶಗಳ ಮೇಲೆ ನಿರ್ದೇಶನಗಳ ಮೂಲಕ ಕಾರ್ಯವಿಧಿಗಳನ್ನು ಕೈಗೊಳ್ಳುವುದೇ ಸಂಸ್ಕರಣ. ಕಂಪ್ಯೂಟರ್ ಕೊಟ್ಟ ದತ್ತಾಂಶಗಳನ್ನು ಸಂಸ್ಕರಿಸಿ ನೀಡುವ ಫಲಿತಾಂಶವೇ ನಿರ್ಗಮ. ಆಗಮನಾಂಗದ ಮೂಲಕ ಕಂಪ್ಯೂಟರಿನ ಕೇಂದ್ರ ಭಾಗಕ್ಕೆ ಹೋಗಿ ಸೇರಿದ ದತ್ತಾಂಶಗಳು ಸಂಗ್ರಹವಾಗುವುದು ಸ್ಮರಣಾಂಗದಲ್ಲಿ. ಕಂಪ್ಯೂಟರ್ ಯಂತ್ರದಲ್ಲಿರುವ 2 ರೀತಿಯ ಸ್ಮರಣಾಂಗಗಳೆಂದರೆ ಆಂತರಿಕ ಸ್ಮರಣಾಂಗ ಮತ್ತು ಬಾಹ್ಯ ಸ್ಮರಣಾಂಗ. ಕಂಪ್ಯೂಟರ್ನ ಮೂಲ ರಚನೆಯಲ್ಲಿರುವ ಮುಖ್ಯವಾದ 4 ಭಾಗಗಳೆಂದರೆ ಆಗಮನಾಂಗ ಒಳಪೂರೈಕೆ ಅಂದರೆ ಇನ್ಪುಟ್ ಡಿವೈಸ್, ಸ್ಮರಣಾಂಗ ಅಂದರೆ ಮೆಮೊರಿ ಯೂನಿಟ್, ಕೇಂದ್ರೀಯ ಸಂಸ್ಕರಣಾಂಗ ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಮತ್ತು ನಿರ್ಗಮನಾಂಗ ಅಂದರೆ ಔಟ್ಪುಟ್ ಡಿವೈಸ್. ದತ್ತಾಂಶಗಳನ್ನು
ಕಂಪ್ಯೂಟರಿನ ಕೇಂದ್ರೀಯ ಸಂಸ್ಕರಣಾಂಗಕ್ಕೆ ಕಳಿಸುವ ಕಂಪ್ಯೂಟರಿನ ಒಂದು ಅಂಗವೇ ಆಗಮನಾಂಗ ಒಳಪೂರೈಕೆ. ದತ್ತಾಂಶಗಳನ್ನು ಸ್ವೀಕರಿಸಿ, ವಿಶ್ಲೇಷಿಸಿ, ಅವುಗಳನ್ನು ಯಾಂತ್ರಿಕ ಭಾಷೆಗೆ ಪರಿವರ್ತಿಸಿ ಕಂಪ್ಯೂಟರಿನ ಒಳಭಾಗಕ್ಕೆ ಕಳಿಸಿಕೊಡುವುದೇ ಆಗಮನಾಂಗ ಒಳಪೂರೈಕೆ. ಪಿಸಿಯ ಬಹುದೊಡ್ಡ ಭಾಗವಾಗಿರುವ ಇದು ಅವಶ್ಯಕವಾದ ಮಹತ್ತರ ಅಂಶಗಳನ್ನೆಲ್ಲ ಒಳಗೊಂಡಿರುತ್ತದೆ. ಸಿಸ್ಟಮ್ ಯೂನಿಟ್ ಫ್ಲಾಪಿ ಡಿಸ್ಕ್ನ ಸುಧಾರಿತ ರೂಪವಾಗಿದ್ದು, ಮಾದರಿಯನ್ನು ಅನುಸರಿಸಿ ಸುಮಾರು 100ರಿಂದ 200 ಎಂಬಿಗಳಷ್ಟು ಮಾಹಿತಿಯನ್ನು ಸಂಗ್ರಹಿಸಿಟ್ಟುಕೊಳ್ಳುವ ಸಾಮರ್ಥ್ಯ ಇರುವುದು ಜಿಪ್ ಡ್ರೈವ್. ಕ್ರಿಯಾವ್ಯವಸ್ಥೆಯ ತತ್ವಗಳ ಆಧಾರದ ಮೇಲೆ ಕಂಪ್ಯೂಟರ್ಗಳನ್ನು ಮುಖ್ಯವಾಗಿ 3 ವಿಧಗಳಾಗಿ ವರ್ಗೀಕರಿಸಲಾಗಿದೆ. ಅವುಗಳೆಂದರೆ ಸಂಖ್ಯಾ ಕಂಪ್ಯೂಟರ್ಗಳು, ಸಾದೃಶ್ಯ ಕಂಪ್ಯೂಟರ್ಗಳು ಹಾಗೂ ಮಿಶ್ರ ಕಂಪ್ಯೂಟರ್ಗಳು. ವಾಣಿಜ್ಯ ವ್ಯವಹಾರ, ಜೀವ ವಿಮಾ, ಬ್ಯಾಂಕ್, ದಿನನಿತ್ಯ ಲೆಕ್ಕಾಚಾರಕ್ಕೆ, ಸಂಶೋಧನಾಲಯಗಳಲ್ಲಿ ವರದಿ ಸಂಗ್ರಹಣೆಗೆ, ಗ್ರಂಥಾಲಯಗಳಲ್ಲಿ ಈ ಕಂಪ್ಯೂಟರ್ಗಳನ್ನು ಬಳಸುವರು. ಅವೆಂದರೆ ಸಂಖ್ಯಾ ಕಂಪ್ಯೂಟರ್ಗಳು. ದತ್ತಗಳು ಅನುಪಾತೀಯವಾಗಿ ನಿರಂತರವಾಗಿ ಬದಲಾವಣೆ ಹೊಂದುತ್ತಿದ್ದರೆ ಅಲ್ಲಿ ಸಾದೃಶ್ಯ ಕಂಪ್ಯೂಟರ್ಗಳನ್ನು ಬಳಸುವರು. ಸಂಖ್ಯಾ ಹಾಗೂ ಸಾದೃಶ್ಯ ಎರಡೂ ಕಂಪ್ಯೂಟರ್ಗಳ ತತ್ವಗಳನ್ನು ಬಳಸಿಕೊಂಡು ರಚನೆ ಮಾಡಿರುವ ಕಂಪ್ಯೂಟರ್ಗಳು ಮಿಶ್ರ ಕಂಪ್ಯೂಟರ್ಗಳು. ಗಾತ್ರ ಚಿಕ್ಕದಾಗಿದ್ದು ಸೂಕ್ಷ್ಮ ಸಂಸ್ಕರಣ ಚಿಪ್ಗಳಿಂದ ತಯಾರಿಸುವ ಕಂಪ್ಯೂಟರ್ಗಳನ್ನು ಸೂಕ್ಷ್ಮ ಕಂಪ್ಯೂಟರ್ಗಳು ಎನ್ನುವರು. ಸೂಕ್ಷ್ಮ ಕಂಪ್ಯೂಟರ್ಗಳಿಗೆ ಉದಾಹರಣೆಗಳು ಬಿಬಿಸಿ ಎಕಾರ್ನ್, ಐಬಿಎಂ ಪಿಸಿ, ಆಪಲ್ II, ZX81, ಸಿನ್ಕ್ಲೇರ್ಸ್ ಸ್ಪೆಕ್ಟ್ರಮ್. ಚಿಕ್ಕ ಕಂಪ್ಯೂಟರ್ಗಳ ಸ್ಮರಣಾಂಕ ಸಾಮರ್ಥ್ಯ 256ರಿಂದ 2000 ಕಿಲೋಬೈಟ್ಸ್. ಚಿಕ್ಕ ಕಂಪ್ಯೂಟರ್ಗಳಿಗೆ ಉದಾಹರಣೆಗಳೆಂದರೆ ಡಿಇಸಿಸ್, ವ್ಯಾಕ್ಸ್ ಸೀರೀಸ್, ಐಸಿಎಲ್ಸ್ ಸೀರೀಸ್ 39, 20, 50, 60, ಹನಿವೆಲ್ ಎಕ್ಸ್ಪಿಎಸ್ 100, ಐಬಿಎಮ್ಸ್ 36/38, 370, 9376. ಪ್ರಧಾನ ಚೌಕಟ್ಟಿನ ಕಂಪ್ಯೂಟರ್ಗಳಿಗೆ ಉದಾಹರಣೆಗಳು ಐಬಿಎಂ 308X 580 ಸೀರೀಸ್, ಐಬಿಎಂ 3090, 4300, 4381, ಡಿಇಸಿ 1090, 4020, ಸೈಬರ್ಸ್ 170, ಐಸಿಎಲ್ಸ್ ಸೀರೀಸ್, ಹನಿವೆಲ್ಸ್ ಡಿಪಿಎಸ್ 88/866, ಯೂನಿವ್ಯಾಕ್ 1100/60. ಬೃಹತ್ ಕಂಪ್ಯೂಟರ್ಗಳ ಸ್ಮರಣಾ ಸಾಮರ್ಥ್ಯ 8000ರಿಂದ 64000 ಕಿಲೋಬೈಟ್ಸ್. ಬೃಹತ್ ಕಂಪ್ಯೂಟರ್ಗಳಿಗೆ ಉದಾಹರಣೆಗಳೆಂದರೆ ಇಲಿಯಾಕ್ 4, ಸೈಬರ್ 205, ಪರಮ್, ಹಿಟಾಚಿ, ಫ್ಯುಜಿಟ್ಸು. ದತ್ತಾಂಶಗಳನ್ನು ಕಂಪ್ಯೂಟರಿನ ಕೇಂದ್ರೀಯ ಸಂಸ್ಕರಣಾಂಗಕ್ಕೆ ಕಳಿಸುವ ಕಂಪ್ಯೂಟರ್ ವ್ಯವಸ್ಥೆಯ ಒಂದು ಪ್ರಧಾನ ಘಟಕವೇ ಆಗಮನಾಂಗ. ಬೆರಳಚ್ಚು ಫಲಕದಲ್ಲಿರುವ 2 ಭಾಗಗಳೆಂದರೆ ಆಲ್ಫಾ ನ್ಯೂಮರಿಕ್ ಭಾಗ, ನ್ಯೂಮರಿಕ್ ಪ್ಯಾಡ್. ಕಂಪ್ಯೂಟರ್ ಅನ್ನು ಉಪಯೋಗಿಸುವಲ್ಲಿ ಬೆರಳಚ್ಚು ಫಲಕಕ್ಕೆ ಪೂರಕವಾದ ಸಲಕರಣೆಯೇ ಮೂಷಕ ಅಂದರೆ ಮೌಸ್. ಕಂಪ್ಯೂಟರಿಗೆ ದತ್ತಾಂಶಗಳನ್ನು ಒದಗಿಸಲು ಬಳಸುವ ಒಂದು ಆಗಮನಾಂಗ ಸಾಧನವಾಗಿರುವ ಜಾಯ್ಸ್ಟಿಕ್ ಅನ್ನು ಕಂಪ್ಯೂಟರ್ ಮೂಲಕ ಆಟಗಳನ್ನು ಆಡಲು ಉಪಯೋಗಿಸುವರು. ಕಂಪ್ಯೂಟರಿಗೆ ಛಾಯಾಚಿತ್ರದ ಅಥವಾ ಬರವಣಿಗೆ ರೂಪದ ಮಾಹಿತಿಯ ಪ್ರತಿಬಿಂಬವನ್ನು ವರ್ಗಾಯಿಸುವ ಒಂದು ಸಾಧನ ಸ್ಕ್ಯಾನರ್. ಬಹುವೇಗದ ಯುಎಸ್ಬಿ 2.0ಯನ್ನು ಹೊಂದಿದ ಮೊದಲ ಸ್ಕ್ಯಾನರ್ ಎಂದರೆ ಕ್ಯಾನೋಸ್ಕ್ಯಾನ್ DD12502F. ದತ್ತಗಳನ್ನು ಹಾಗೂ ಫಲಿತಾಂಶವನ್ನು ಸಂಗ್ರಹಿಸಿಟ್ಟು ಬೇಕಾದಾಗ ಮರಳಿ ಪಡೆಯುವ ಕೇಂದ್ರೀಯ ಸಂಸ್ಕರಣಾಂಗ ಘಟಕದ ಭಾಗವೇ ಸ್ಮರಣಾಂಗ ಘಟಕ. ಕಂಪ್ಯೂಟರಿನ ಎಲ್ಲಾ ಕ್ರಿಯೆಗಳನ್ನು ನಿಯಂತ್ರಿಸುವ ಕೇಂದ್ರೀಯ ಸಂಸ್ಕರಣಾಂಗ ಘಟಕದ ಭಾಗ ನಿಯಂತ್ರಣ ಘಟಕ. ಆಂತರಿಕ ಸ್ಮರಣಾಂಗದಲ್ಲಿರುವ 2 ಘಟಕಗಳು ರಾಮ್ ಮತ್ತು ರ್ಯಾಮ್.
ಜಿಟಿಕ್ ಭಾಷೆಯ ಕಾರ್ಯವಿಧಿಯನ್ನು ಯಂತ್ರ ಭಾಷೆಗೆ ಪರಿವರ್ತಿಸಲು ಭಾಷಾಂತರಿಸುವಂತೆ ಕಾರ್ಯ ಮಾಡುವುದು ಓದು ಮಾತ್ರ ಸ್ಮರಣೆ, ಅಂದರೆ ರೀಡ್ ಓನ್ಲಿ ಮೆಮೊರಿ ಅಥವಾ ROM ರಾಮ್. ಓದು ಮಾತ್ರ ಸ್ಮರಣೆಯಲ್ಲಿರುವ ಎರಡು ಭಾಗಗಳೆಂದರೆ ಪ್ರಾಮ್ ಮತ್ತು ಇಪ್ರಾಮ್. ಪ್ರಮುಖವಾದ ಆಂತರಿಕ ಸಂಗ್ರಹಣಾ ಸಾಧನಗಳೆಂದರೆ ರ್ಯಾಮ್, ರೋಮ್, ಪ್ರಾಮ್ ಮತ್ತು ಇಪ್ರಾಮ್. ಬಾಹ್ಯ ಸಂಗ್ರಹಣಾ ಸಾಧನಗಳಲ್ಲಿ ಪ್ರಮುಖವಾದವುಗಳೆಂದರೆ ರಂಧ್ರಿತ ರಟ್ಟು, ರಂಧ್ರಿತ ಕಾಗದ ಸುರುಳಿ, ಕಾಂತೀಯ ಸುರುಳಿ, ಕಾಂತೀಯ ಉರುಳಕ, ಕಾಂತೀಯ ತಟ್ಟೆ, CD-ROM. ರಂಧ್ರಿತ ರಟ್ಟನ್ನು ಪ್ರಮುಖವಾಗಿ ಬಳಕೆ ತಂದವರು ಹರ್ಮನ್ ಹೋಲ್ರಿತ್. ಕಂಪ್ಯೂಟರಿಗೆ ಮೂಲವಾದ ತಂತ್ರಾಂಶಗಳು MS-DOS, ವಿಂಡೋಸ್ 95, 98, 2000, ಯುನಿಕ್ಸ್ ಇತ್ಯಾದಿ. DTP ಇದರ ವಿಸ್ತೃತ ರೂಪ ಡೆಸ್ಕ್ ಟಾಪ್ ಪಬ್ಲಿಷಿಂಗ್. ಕಂಪ್ಯೂಟರ್ನಲ್ಲಿರುವ ಎಲ್ಲ ಕಾರ್ಯಕ್ರಮಗಳನ್ನು ವ್ಯವಸ್ಥಿತ ಸ್ಥಿತಿಯಲ್ಲಿಡುವ ಕಾರ್ಯಕ್ಕೆ ಕಾರ್ಯಾಚರಣೆ ವ್ಯವಸ್ಥೆ ಎನ್ನುವರು. ಕಾರ್ಯಾಚರಣೆ ವ್ಯವಸ್ಥೆಗೆ ಪ್ರಮುಖ ಉದಾಹರಣೆಗಳೆಂದರೆ MS-DOS, MS ವರ್ಲ್ಡ್, ಯುನಿಕ್ಸ್, ಲೈನಕ್ಸ್, ವಿಂಡೋಸ್ ಮುಂತಾದವು. ಪಠ್ಯದ ಮೂಲಕ ಸಲಹೆಗಳನ್ನು ಕೊಡಲು ಕಮಾಂಡ್ ಲೈನ್ ಇಂಟರ್ಫೇಸ್ ಅನ್ನು ಉಪಯೋಗಿಸುತ್ತಾರೆ. ಪಠ್ಯದ ಬದಲು ಚಿತ್ರಗಳ ಮೂಲಕ ಕಂಪ್ಯೂಟರ್ ಅನ್ನು ಸಂಪರ್ಕಿಸಲು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅನ್ನು ಉಪಯೋಗಿಸುತ್ತಾರೆ. ಕಂಪ್ಯೂಟರ್ನೊಳಗಿನ ಇತರ ಭಾಗಗಳು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಜೊತೆಗೆ ಸಮನ್ವಯ ಸಾಧಿಸುವಂತೆ ಮಾಡುವ ಸಾಫ್ಟ್ವೇರ್ ಅನ್ನು ಸಿಸ್ಟಮ್ ಸಾಫ್ಟ್ವೇರ್ ಎನ್ನುವರು. ಕಂಪ್ಯೂಟರ್ ಸ್ಮರಣೆಯಲ್ಲಿ ಅಂದರೆ ಮೆಮೊರಿ ಅಲ್ಲಿ ಕಾರ್ಯಾಚರಣೆ ವ್ಯವಸ್ಥೆ ಲೋಡ್ ಆಗುವ ಪ್ರಕ್ರಿಯೆಯನ್ನು ಬೂಟಿಂಗ್ ಎನ್ನುವರು. ಆಗಮನಾಂಗ, ನಿರ್ಗಮನಾಂಗ ಸಾಧನಗಳು, ಕಡತಗಳು, ಡೈರೆಕ್ಟರಿಗಳು ಇತ್ಯಾದಿಗಳೆಲ್ಲವೂ ಚಿತ್ರ ಸಹಿತವಾಗಿವೆ. ಇವುಗಳನ್ನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಎನ್ನುವರು. ಪರೀಕ್ಷಾ ಮಾಹಿತಿ. ಈ ಅಂಕಣದಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಹಾಗೆ ಕೆಲವು ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಈ ಕೆಳಗಿನ ಯಾವ ಗುಂಪಿನ ದೇಶಗಳು G20ಯ ಸದಸ್ಯ ದೇಶಗಳಾಗಿವೆ? ಉತ್ತರ ಅರ್ಜೆಂಟೀನಾ, ಮೆಕ್ಸಿಕೋ, ದಕ್ಷಿಣ ಆಫ್ರಿಕಾ ಮತ್ತು ಟರ್ಕಿ. 2020ರಲ್ಲಿ G20 ಶೃಂಗಸಭೆಯನ್ನು ಆಯೋಜಿಸಿದ ದೇಶ ಯಾವುದು? ಉತ್ತರ ಸೌದಿ ಅರೇಬಿಯಾ. ಕಾರ್ಬಿಸ್ ಕೊಲ್ಲಿ ಘೋಷಣೆ ಇದು ಯಾವ ಶೃಂಗಸಭೆ ಅಥವಾ ಸಮ್ಮೇಳನದ ಕೂಡ ಸಂಬಂಧಿಸಿದೆ? ಉತ್ತರ G7 ಶೃಂಗಸಭೆ 2021. 2018ರ G20 ಸಮಿಟ್ ಅನ್ನು ಯಾವ ದೇಶ ನಡೆಸಿಕೊಟ್ಟಿತು? ಉತ್ತರ ಅರ್ಜೆಂಟೀನಾ. ಯಾವ ದೇಶವು G20 ಸಮೂಹದ ಸದಸ್ಯವಾಗಿಲ್ಲ? ಆಯ್ಕೆಗಳು ಭಾರತ, ಇಂಡೋನೇಷಿಯಾ, ಥೈಲ್ಯಾಂಡ್, ಸೌದಿ ಅರೇಬಿಯಾ. ಉತ್ತರ ಥೈಲ್ಯಾಂಡ್. G20 ಸಮಿಟ್ಗೆ ಭಾರತವು ಯಾವ ವರ್ಷದಲ್ಲಿ ಆತಿಥ್ಯವನ್ನು ನೀಡಲಿದೆ ಎಂದು ಇತ್ತೀಚೆಗೆ ಘೋಷಿಸಲಾಗಿದೆ? ಉತ್ತರ 2023. 2009ರಲ್ಲಿ G20 ಶೃಂಗಸಭೆ ನಡೆದ ನಗರದ ಹೆಸರು ಪಿಟ್ಸ್ಬರ್ಗ್. ಡಿಜಿಟಲ್ ಆರ್ಥಿಕತೆಯನ್ನು ಕುರಿತಂತೆ ಮೊಟ್ಟ ಮೊದಲ G20 ಡಿಜಿಟಲ್ ಸಚಿವಾಲಯದ ಸಭೆಯು ಯಾವ ದೇಶದಲ್ಲಿ ಜರುಗಿತು? ಉತ್ತರ ಜರ್ಮನಿ. G20 ಗುಂಪಿನ ದೇಶಗಳ ನಾಯಕರು ಅಂತಾರಾಷ್ಟ್ರೀಯ ಮಹತ್ವದ ವಿಷಯಗಳನ್ನು ಚರ್ಚಿಸುವುದಕ್ಕಾಗಿ 2009ರ ಸೆಪ್ಟೆಂಬರ್ ತಿಂಗಳಲ್ಲಿ ಸಭೆ ಸೇರಿದ್ದರು. ಈ ಗುಂಪಿನಲ್ಲಿ ಕೆಳಕಂಡ ಯಾವ ದೇಶವೂ ಪ್ರತಿನಿಧಿಸಿರಲಿಲ್ಲ? ಆಯ್ಕೆಗಳು ಸೌದಿ ಅರೇಬಿಯಾ, ಸ್ವಿಟ್ಜರ್ಲ್ಯಾಂಡ್, ಇಂಡೋನೇಷಿಯಾ, ಮೆಕ್ಸಿಕೋ. ಉತ್ತರ ಸ್ವಿಟ್ಜರ್ಲ್ಯಾಂಡ್. ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನದಲ್ಲಿ ಭಾರತ ಯಾವ ದೇಶದ ಜೊತೆ ಜಂಟಿಯಾಗಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನು ಪ್ರಾರಂಭಿಸಿತು? ಉತ್ತರ ಫ್ರಾನ್ಸ್. 2020ನೇ ಹವಾಮಾನ ಅಪಾಯ ಸೂಚ್ಯಂಕದಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ? ಉತ್ತರ 5ನೇ ಸ್ಥಾನ. ಬೆಂಗಳೂರು ತಾಂತ್ರಿಕ ಶೃಂಗ 2020ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ. ಈ ಶೃಂಗಸಭೆಯು ವಾಸ್ತವಿಕವಾಗಿ ಅಂದರೆ ವರ್ಚುಯಲಿ 2020ರ ನವೆಂಬರ್ 19ರಿಂದ 21ರವರೆಗೆ ಜರುಗಿತು. ಬಿ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು
ವಿಡಿಯೋ ಕಾನ್ಫರೆನ್ಸ್ ಮೂಲಕ ಶೃಂಗಸಭೆಯನ್ನು ಉದ್ಘಾಟಿಸಿದ್ರು. ಸಿ. ಶೃಂಗಸಭೆಯ ಧ್ಯೇಯ ವಾಕ್ಯ ಮುಂದಿನದು ಈಗ. ಈ ಮೇಲಿನ ಯಾವ ಹೇಳಿಕೆಗಳು ಸರಿ? ಉತ್ತರ: ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಿದೆ. ಈ ಕೆಳಗಿನ ಯಾವ ದೇಶವು 2025ರೊಳಗೆ S-400 ಕ್ಷಿಪಣಿಗಳನ್ನು ಭಾರತಕ್ಕೆ ತಲುಪಿಸಲು ಯೋಜಿಸಿದೆ? ಆಯ್ಕೆಗಳು: USA, ರಷ್ಯಾ, ಜಪಾನ್, ಫ್ರಾನ್ಸ್. ಉತ್ತರ: ರಷ್ಯಾ. ಆಫ್ಘಾನಿಸ್ತಾನ ಬಿಕ್ಕಟ್ಟು ಕುರಿತು 8 ರಾಷ್ಟ್ರಗಳ ಪ್ರಾದೇಶಿಕ ಭದ್ರತಾ ಸಭೆ ಎಲ್ಲಿ ಜರುಗಿತು? ಉತ್ತರ: ನವದೆಹಲಿ. ಈ ಕೆಳಗಿನ ಯಾರು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿದ್ದಾರೆ? ಉತ್ತರ: ಅಜಿತ್ ದೋವಲ್. ಕ್ವಾಡ್ ಗುಂಪುಗಾರಿಕೆಯ ಭಾಗವಾಗಿ ಈ ಕೆಳಗಿನ ಯಾವ ದೇಶಗಳಿವೆ? ಆಯ್ಕೆಗಳು: ಭಾರತ, USA, ಜಪಾನ್, ಆಸ್ಟ್ರೇಲಿಯಾ, ರಷ್ಯಾ, ಜರ್ಮನಿ. ಉತ್ತರ: ಭಾರತ, USA, ಜಪಾನ್ ಮತ್ತು ಆಸ್ಟ್ರೇಲಿಯಾ. ನಾಗರಿಕ ರಾಷ್ಟ್ರೀಯ ನೋಂದಣಿಯ ಮೊದಲ ಕರಡು ಯಾವ ರಾಜ್ಯಕ್ಕೆ ಬಿಡುಗಡೆಯಾಯಿತು? ಉತ್ತರ: ಅಸ್ಸಾಂ. ಕೇಂದ್ರ ಸರ್ಕಾರದ ಸಾರ್ವಜನಿಕ ಆಡಳಿತ ಸೂಚ್ಯಂಕದಲ್ಲಿ ಪ್ರಥಮ 3 ಸ್ಥಾನ ಗಳಿಸಿದ ರಾಜ್ಯಗಳು ಯಾವುವು? ಉತ್ತರ: ಕೇರಳ, ತಮಿಳುನಾಡು ಮತ್ತು ತೆಲಂಗಾಣ. ಕೇಂದ್ರ ಸರ್ಕಾರದ ಸಾರ್ವಜನಿಕ ಆಡಳಿತ ಸೂಚ್ಯಂಕದಲ್ಲಿ ಕರ್ನಾಟಕ ಪಡೆದ ಸ್ಥಾನ ಯಾವುದು? ಉತ್ತರ: 7ನೇ ಸ್ಥಾನ. ತುಂಗಭದ್ರಾ ಕಾರ್ಯಯೋಜನೆಯನ್ನು ಜಂಟಿಯಾಗಿ ಯಾವ ರಾಜ್ಯಗಳು ಪ್ರಾಯೋಜಿಸಿದವು? ಉತ್ತರ: ಕರ್ನಾಟಕ ಮತ್ತು ಆಂಧ್ರಪ್ರದೇಶ. ಕೃಷ್ಣಾ ನದಿಯು ಹರಿಯುವ ರಾಜ್ಯಗಳು ಯಾವುವು? ಉತ್ತರ: ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರಪ್ರದೇಶ. ಮೆಟ್ಟೂರು ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಉತ್ತರ: ಕಾವೇರಿ ನದಿ. ಕರ್ನಾಟಕವು ಆಲಮಟ್ಟಿ ಅಣೆಕಟ್ಟೆಯ ಎತ್ತರವನ್ನು ಏರಿಸಬಾರದು ಎಂದು ತಡೆಕೋರಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿರುವ ರಾಜ್ಯ ಯಾವುದು? ಉತ್ತರ: ಆಂಧ್ರಪ್ರದೇಶ. ಮಳೆ ಆಧಾರಿತ ಕೃಷಿಯಲ್ಲಿ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ಒಣಭೂಮಿ ಬೇಸಾಯವನ್ನು ಮಾಡುತ್ತಿರುವ ರೈತರ ಜೀವನೋಪಾಯವನ್ನು ಸುಧಾರಿಸುವುದಕ್ಕಾಗಿ ಕರ್ನಾಟಕ ಸರ್ಕಾರವು ರೂಪಿಸಿರುವ ಕಾರ್ಯಕ್ರಮದ ಹೆಸರು? ಉತ್ತರ: ಭೂಚೇತನ. 2021ರ ಕರ್ನಾಟಕ ಜನಸೇವಕ ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ: ಸರ್ಕಾರಿ ಸೇವೆಗಳನ್ನು ಮನೆ ಮನೆಗೆ ತಲುಪಿಸುವುದು. ಅವಲೋಕನ ಜಾರಿಯಾದುದು ಯಾವಾಗ? ಉತ್ತರ: ಜನವರಿ 20, 2021. ಇತ್ತೀಚೆಗೆ ಬಿಡುಗಡೆಯಾದ ದ ಸೇಜ್ ವಿತ್ 2 ಹಾರ್ನ್ಸ್ ಕೃತಿಯ ಲೇಖಕರು ಯಾರು? ಉತ್ತರ: ಸುಧಾಮೂರ್ತಿ. ಮಂದ್ರ ಪುಸ್ತಕವನ್ನು ಬರೆದವರು ಯಾರು? ಉತ್ತರ: SL ಭೈರಪ್ಪ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಭಾರತೀಯ ರಿಸರ್ವ್ ಬ್ಯಾಂಕ್ RBI ಗವರ್ನರ್ ಅನ್ನು ಕೇಂದ್ರ ಸರ್ಕಾರ ನೇಮಕ ಮಾಡುತ್ತದೆ. 2. ಸಾರ್ವಜನಿಕ ಹಿತಾಸಕ್ತಿಗಾಗಿ ಭಾರತದ ಸಂವಿಧಾನದಲ್ಲಿನ ಕೆಲವು ನಿಬಂಧನೆಗಳು RBIಗೆ ನಿರ್ದೇಶನಗಳನ್ನು ನೀಡುವ ಹಕ್ಕನ್ನು ಕೇಂದ್ರ ಸರ್ಕಾರಕ್ಕೆ ನೀಡುತ್ತದೆ. 3. RBI ಗವರ್ನರ್ RBI ಕಾಯಿದೆಯಿಂದ ತನ್ನ ಅಧಿಕಾರವನ್ನು ಪಡೆಯುತ್ತಾರೆ. ಮೇಲಿನ ಯಾವ ಹೇಳಿಕೆ ಸರಿಯಾಗಿದೆ? ಉತ್ತರ: ಹೇಳಿಕೆ 1 ಮತ್ತು 3 ಮಾತ್ರ ಸರಿಯಿದೆ. ಇಂದ್ರ INDRA ಇದು ಯಾವ ರಾಷ್ಟ್ರದ ಜೊತೆ ಭಾರತೀಯ ನೌಕಾಪಡೆಯ ದ್ವಿಪಕ್ಷೀಯ ವ್ಯಾಯಾಮ? ಉತ್ತರ: ರಷ್ಯಾ. ಈ ಕೆಳಗಿನ ಯಾವ ದೇಶವು 2025ರೊಳಗೆ S-400 ಕ್ಷಿಪಣಿಗಳನ್ನು ಭಾರತಕ್ಕೆ ತಲುಪಿಸಲು ಯೋಜಿಸಲಾಗಿದೆ? ಆಯ್ಕೆಗಳು: USA, ರಷ್ಯಾ, ಜಪಾನ್, ಫ್ರಾನ್ಸ್. ಉತ್ತರ: ರಷ್ಯಾ. ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆಯು ವಿಧಾನಸಭೆಯ ಸದಸ್ಯರ ಒಟ್ಟು ಎಷ್ಟು ಅನುಪಾತವನ್ನು ಮೀರುವಂತಿಲ್ಲ? ಉತ್ತರ: 1/3 ಕೊಂಕಣ್ 16 ಎಂಬುದು ಯಾವ 2 ದೇಶಗಳ ನಡುವಿನ ನೌಕಾ ಅಭ್ಯಾಸವಾಗಿದೆ? ಉತ್ತರ: ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್. ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥರು ಯಾವ ಜಿಲ್ಲೆಯನ್ನು ಅಯೋಧ್ಯ ಎಂದು ಮರುಹೆಸರಿಸಿದರು? ಉತ್ತರ: ಫೈಜಾಬಾದ್. ನಾಸಾದ ವೈಪರ್ ಮಿಷನ್ ಏನನ್ನು ಅನ್ವೇಷಿಸಲು ತಯಾರಿಸಲಾಗಿದೆ? ಉತ್ತರ: ಚಂದ್ರನ ದಕ್ಷಿಣ ಧ್ರುವ. ಗಗನಯಾತ್ರಿ ತರಬೇತಿಗಾಗಿ ಯಾವ ಭಾರತೀಯ ಸಶಸ್ತ್ರ ಸಂಘಟನೆಯೊಂದಿಗೆ ಇಸ್ರೋ ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರ: ಭಾರತೀಯ ವಾಯುಸೇನೆ.
ಐಸಿಸಿ ಪಂದ್ಯದ ರೆಫರಿಯಾಗಿ ನೇಮಕಗೊಳ್ಳಲಿರುವ ಮೊದಲ ಮಹಿಳೆ ಯಾರು? ಉತ್ತರ ಜಿಎಸ್ ಲಕ್ಷ್ಮಿ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯು ಪ್ರಾರಂಭವಾದ ವರ್ಷ ಯಾವುದು? ಉತ್ತರ 2015. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ABPMJAY ಅಡಿ ಯೋಜನೆಯನ್ನು ಜಾರಿಗೊಳಿಸಿದ 90 ದಿನಗಳೊಳಗೆ ಅತ್ಯಧಿಕ ಸಂಖ್ಯೆಯ ಗೋಲ್ಡನ್ ಕಾರ್ಡ್ಗಳನ್ನು ನೀಡಿದ ಭಾರತದ ಪ್ರಪ್ರಥಮ ರಾಜ್ಯ ಯಾವುದು? ಉತ್ತರ ಜಮ್ಮು ಮತ್ತು ಕಾಶ್ಮೀರ. ನೀತಿ NITI ನೀತಿ ಆಯೋಗದ ವಿಸ್ತೃತ ರೂಪ ಏನು? ಉತ್ತರ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಅಂದರೆ ಪರಿವರ್ತನಾ ಭಾರತ ರಾಷ್ಟ್ರೀಯ ಸಂಸ್ಥೆ. T20 ಕ್ರಿಕೆಟ್ನಲ್ಲಿ ಅತಿ ಕಡಿಮೆ ಇನ್ನಿಂಗ್ಸ್ನಲ್ಲಿ 100 ವಿಕೆಟ್ ಪಡೆದ ದಾಖಲೆ ನಿರ್ಮಿಸಿದ ಆಟಗಾರ ಯಾರು? ಉತ್ತರ ರಶೀದ್ ಖಾನ್. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಘಟನೆ DRDO ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಉತ್ತರ 1958. 2021ರ ಕರ್ನಾಟಕ ಜನಸೇವಕ ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಸರ್ಕಾರಿ ಸೇವೆಗಳನ್ನು ಮನೆ ಮನೆಗೆ ತಲುಪಿಸುವುದಕ್ಕೆ. ಫೋರ್ಬ್ಸ್ 2019ರ ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಹಿಳೆ ಎಂದು ಯಾರನ್ನು ಘೋಷಿಸಲಾಗಿದೆ? ಉತ್ತರ ಏಂಜೆಲಾ ಮಾರ್ಕೆಲ್. ಭಾರತದಲ್ಲಿನ ಮೊದಲ ಮಕ್ಕಳ ಕರೋನಾ ಲಸಿಕೆ ಹೆಸರು ಏನು? ಉತ್ತರ ಝೈಕೋವ್ ಡಿ. ನಮ್ಮ ಸೌರವ್ಯೂಹವು ಇರುವ ಕ್ಷೀರಪಥದ ನಕ್ಷತ್ರ ಪುಂಜ, ಅಂದರೆ ಮಿಲ್ಕಿ ವೇ ಗ್ಯಾಲಕ್ಸಿ, ಇದರ ಆಕಾರ ಏನು? ಉತ್ತರ ಸುರುಳಿಯಾಕಾರ. ಇತ್ತೀಚೆಗೆ ಜಿರೋದಾ ಕಂಪನಿಯ ಸಹ ಸಂಸ್ಥಾಪಕರಾದ ನಿಖಿಲ್ ಕಾಮತ್ ಆರಂಭಿಸಿದ ಹೊಸ ಅಭಿಯಾನ ಯಾವುದು? ಉತ್ತರ ಯಂಗ್ ಇಂಡಿಯಾ ಫಿಲಾಂಥ್ರೋಪಿಕ್ ಪ್ಲೆಡ್ಜ್. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 1. ಅಗ್ನಿ P ಪರಮಾಣು ಸಾಮರ್ಥ್ಯವುಳ್ಳ ಪ್ರಕ್ಷೇಪಣ ಬ್ಯಾಲಿಸ್ಟಿಕ್ ಕ್ಷಿಪಣಿ. 2. DRDOನಿಂದ ಇದನ್ನು ಪರೀಕ್ಷಿಸಲಾಗಿದೆ. 3. ಇದು 1000ದಿಂದ 2000 ಕಿಲೋಮೀಟರ್ ನಡುವಿನ ಶ್ರೇಣಿಯ ಸಾಮರ್ಥ್ಯದೊಂದಿಗೆ ಡಬ್ಬಿಯಲ್ಲಿರುವ ಕ್ಷಿಪಣಿಯಾಗಿದೆ. ಉತ್ತರ ಮೇಲಿನ 3 ಹೇಳಿಕೆಗಳು ಸರಿಯಿದೆ. ನಾಗ್ ಮಿಸೈಲ್ ಅನ್ನು ಅಭಿವೃದ್ಧಿಪಡಿಸಿದ ಭಾರತೀಯ ಸಂಸ್ಥೆ ಯಾವುದು? ಉತ್ತರ DRDO. ಇತ್ತೀಚೆಗೆ ನಿಧನರಾದ ಬಾಬಾ ಸಾಹೇಬ್ ಪುರಂದರೆ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಉತ್ತರ ಇತಿಹಾಸ. ಭಾರತೀಯ ನೌಕಾಪಡೆಯ ಇತಿಹಾಸದಲ್ಲೇ ಮೊದಲ ಬಾರಿ ಯುದ್ಧ ನೌಕೆಗೆ ಮಹಿಳಾ ಪೈಲಟ್ಗಳಾಗಿ ನೇಮಕಗೊಂಡವರು ಯಾರು? ಉತ್ತರ ಕುಮುದಿನಿ ತ್ಯಾಗಿ ಮತ್ತು ರೀತಿ ಸಿಂಗ್. ಭಾರತೀಯ ಸಶಸ್ತ್ರ ದಳದಲ್ಲಿ ಲೆಫ್ಟಿನೆಂಟ್ ಜನರಲ್ ಪದವಿ ಪಡೆದ ಭಾರತದ ಮೊದಲ ದಂಪತಿ ಯಾರು? ಉತ್ತರ ಮಾಧುರಿ ಕಾನಿಟ್ಕರ್ ಮತ್ತು ರಾಜೀವ್ ಕಾನಿಟ್ಕರ್. ಭಾರತದಲ್ಲಿ IPS ಹುದ್ದೆಯನ್ನು ಅಲಂಕರಿಸಿದ ಪ್ರಥಮ ಮಹಿಳೆ ಯಾರು? ಉತ್ತರ ಕಿರಣ್ ಬೇಡಿ.